ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ ಅಂದರೆ ಕತೆ. ನಿಮ್ಮ ಪಂಚಾಯತಿ ಕತೆ ಗಣೇಶನ ಜೊತೆ. ಕತೆ 7ನೇದು. ಈಗಾಗಲೇ 6 ಗ್ರಾಮ ಪಂಚಾಯತಿನ ಮುಗಿಸಿ 7ನೇ ಗ್ರಾಮ ಪಂಚಾಯತಿ. ಅವಿನ್ ಟಿ ವಿ ಹೀಗೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಶೇರ್ ಮಾಡೋದ್ರಿಂದ ನೀವು ನೋಡ್ತೀರಿ ಕಾರ್ಯಕ್ರಮನ, ಹಾಗೂ ನಿಮ್ಮ ಸ್ನೇಹಿತರು, ವೆಲ್ವಿಷರ್ಸು ಈ ಥರ ಒಂದಷ್ಟು ಜನ ನೋಡ್ತಾರೆ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಇರೋದ್ರಿಂದ ಉಳಿದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ನೋಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ನಿಮ್ಮ ಗ್ರಾಮ ಪಂಚಾಯತಿ ಕತೆ ಮೇಡಮ್ ನಮ್ಮ ಗಣೇಶನ ಜೊತೆ. ಈಗ ಇಷ್ಟು ಗ್ರಾಮ ಪಂಚಾಯತಿಗಳನ್ನು ನಾವು ಸಂದರ್ಶನ ಮಾಡಿದಾಗ ಮೊದಲನೇದಾಗಿ ಒಂದು 300 ಸೈಟ್ ಫಾರ್ಮೇಷನ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ನಿವೇಶನ ಕೊಡ್ತೀವಿ ಅಂತ ದಾರದಳ್ಳಿಯವರು ಹೇಳಿದರು. ಇನ್ನು ಬಾಳೂರಿನವರು ಸರ್ಕಾರಿ ಜಮೀನು ಗುಡ್ಡದಲ್ಲಿದೆ, ಫಾರೆಸ್ಟು ಊರೊಳಗಿದೆ. ಹಾಗಾಗಿ ಬದಲಾವಣೆ ಮಾಡಿಕೊಟ್ರೆ ಏನು ಕಂದಾಯ ಭೂಮಿ ಇದೆ ಗುಡ್ಡದಲ್ಲಿರೋದನ್ನ ಊರ ಹತ್ತಿರಕ್ಕೆ, ಊರಲ್ಲಿರೋ ಫಾರೆಸ್ಟನ್ನು ಗುಡ್ಡಕ್ಕೆ ಮಾಡಿಕೊಟ್ರೆ ಯಾವುದೇ ಥರದ ತೊಂದರೆ ಆಗಲ್ಲ, ನಿವೇಶನಕ್ಕೆ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದರು. ನೆಡವಾಳೆ ಅಧ್ಯಕ್ಷರು ಈಗಾಗಲೇ 6 ಎಕರೆ ಜಮೀನನ್ನು ಸರ್ಕಾರ ಗುರುತು ಮಾಡಿದೆ, ಅನುಮತಿ ಕೊಟ್ಟಿಲ್ಲ, ಗ್ರಾಮ ಪಂಚಾಯತಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿಲ್ಲ. ಅದು ಒಂದು ಹ್ಯಾಂಡ್ ಓವರ್ ಮಾಡಿದರೆ ಇನ್ನು ಉಳಿದಂಥದ್ದೆಲ್ಲ ಏನು ನಮಗೆ ಸಮಸ್ಯೆ ಇಲ್ಲ ಅಂತ. ಇನ್ನು ಬಾಳೂರು ಜಾವಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದರು ಎಲ್ಲರೂ ನಡೀತಾ ಇದೆ, ಆದರೆ ಅಲ್ಲಿ ಜಾವಳಿ ಪಟ್ಟಣಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ, ಒಂದು ನ್ಯಾಚುರಲ್ ವಾಟರ್ನ ಮಾಡಬೇಕಾದ್ರೆ ಒಂದು 10 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ. ಅದೊಂದು ಮಾಡಿದರೆ 24 ಅವರ್ಸ್ ನೀರು, ಸುಮಾರು 10 ತಿಂಗಳು 9 ನಿವೇಶನ ಕೊಡ್ತೀವಿ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಂತ. ಹೀಗೆ ಒಂದೊಂದು ಗ್ರಾಮ ಪಂಚಾಯತಿಯವರು ಒಂದೊಂದು ಕಥೆನ ಅಂದರೆ ಸಾಲ್ವೇಷನ್ನ ಹೇಳಿದ್ದಾರೆ. ನೋಡೋಣ, ಈಗ ಮೂಡಿಗೆರೆ ಪಟ್ಟಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹೆಸ್ಗಲ್ ಗ್ರಾಮ ಪಂಚಾಯತಿ ಅಂದರೆ ಮೂಡಿಗೆರೆ ಪಟ್ಟಣ ಇದ್ದಂಗೆ ನಡ್ಕೊಂಡೇ ಹೋಗೋಂಥದ್ದು. ಹೆಸ್ಗಲ್ ಗ್ರಾಮ ಪಂಚಾಯತಿ ಇರೋದು ಪಟ್ಟಣದೊಳಗೆ, ಹಾಗಾಗಿ ನಡ್ಕೊಂಡೇ ಹೋಗೋಂಥದ್ದು ಇದೆ. ನೋಡೋಣ ಅಲ್ಲಿ ಅಧ್ಯಕ್ಷರುಗಳಿಗೆ ಏನು ಸವಾಲಿದೆ. ಈಗಾಗಲೇ 1 ವರ್ಷ ಆಯಿತು ಅಧ್ಯಕ್ಷಗಿರಿ ತಗೊಂಡು. ಏನು ಸವಾಲಿದೆ, ಸರ್ಕಾರದಿಂದ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಹೆಂಗೆ ಹಂಚಿಕೊಟ್ಟಿದ್ದಾರೆ, ಇವಾಗ ಸರ್ಕಾರದಿಂದ ಎಷ್ಟು ಹಣ ಬಂದರೆ ಅನುಕೂಲ ಆಗುತ್ತೆ. ಎಲೆಕ್ಟ್ರಿಕ್, ಈಗ ವಾಟರ್ ಬಿಲ್ ಕಟ್ಟಿದರೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕೆ ಸಾಧ್ಯ ಆಗುತ್ತಾ, ಕಂದಾಯದವರು ಕಂದಾಯ ಎಲ್ಲ ಕೊಟ್ಬಿಟ್ರೆ ಬೇರೆಯವರಿಗೆ ಖರ್ಚುಗಳಿಗೆ ಸರಿದೂಗುತ್ತಾ ನೋಡೋಣ. ಮಹಿಳೆ, ಹಾಗಾಗಿ ಇವರಿಗೆ ಪಂಚಾಯತಿನಲ್ಲಿ ಏನಾದರೂ ಕಿರುಕುಳ, ಪಕ್ಷದವರಿಂದ ಕಿರುಕುಳ, ರಾಜಕೀಯದಿಂದ ಕಿರುಕುಳ, ಈ ಥರ ಕಿರುಕುಳ ಇದೆಯಾ ನೋಡೋಣ. ಅವ್ರನ್ನ ಮಾತಾಡಿಸ್ತಾ ಹೋಗಿ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪೂರ್ಣ ಹೆಸರು? ನಜ್ಮಾ ಬೇಗಂ ಅಂತ. ನಿಮ್ಮ ತಾಯಿ ಮನೆ? ತಾಯಿ ಮನೆ ಮೈಸೂರು. ಮೈಸೂರು. ಇಲ್ಲಿಗ ನಿಮ್ಮ ಪತಿ ಹೆಸರು? ಅಮ್ಜದ್ ಅಲಿ. ಅಮ್ಜದ್ ಅಲಿ. ನಿಮಗೆ ಎಷ್ಟು ಮಕ್ಕಳು? ಸರ್ ನನಗೆ 4 ಮಕ್ಕಳು. ದೊಡ್ಡವನು ಮೊಹಮ್ಮದ್ ಅರ್ಶಿಲ್ ಅಲಿ ಅಂತ. ಏನ್ ಮಾಡ್ತಾರೆ? ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಫೈನಲ್ ಇಯರ್ ಈಗ. 2ನೇವನು ಮೊಹಮ್ಮದ್ ಐಮಾನ್ ಅಲಿ, ಅವನು BBA ಓದ್ತಾ ಇದ್ದಾನೆ, ಸೆಕೆಂಡ್ ಇಯರ್. 3ನೇ ಅವನು ಮೊಹಮ್ಮದ್ ಅರ್ಹಮ್ ಅಲಿ, 9th ಸ್ಟ್ಯಾಂಡರ್ಡ್. ಮತ್ತೆ ಮಗಳು ಅಲೀಜಾ ಫಾತಿಮಾ, ಅವಳು ಈಗ 2nd ಸ್ಟ್ಯಾಂಡರ್ಡ್. ಈಗ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ ನೀವು? ಮೈಸೂರು ರಾಯಲ್ ಇಂಗ್ಲಿಷ್ ಶಾಲೆ, ಮತ್ತೆ ಪ್ರಾಥಮಿಕ ಹೈಸ್ಕೂಲು ಎಲ್ಲ ಅಲ್ಲೇ ಸರ್. ಮತ್ತೆ ಇದು TCH ಏನಿದೆ ಅದು ಮಾತ್ರ ಫಾರೂಕ್ ಗರ್ಲ್ಸ್ ಕಾಲೇಜ್ ಅಲ್ಲಿ ಮಾಡಿದೆ. TCH ಆಗಿದೆ. ನಿಮ್ಮ ಟೀಚರ್ ಅಂತಲೂ ಅನ್ಬೋದು. ಆ ನಂತರ ವಿದ್ಯಾಭ್ಯಾಸ ಕ್ಲೋಸ್ ಆಯ್ತು, ಮದುವೆ ಆಯ್ತು, ಇಲ್ಲಿಗೆ ಬಂದ್ರಿ. ಈಗ ನಿಮ್ಮ ಉದ್ದೇಶ ಏನಿತ್ತು ಅಂತಂದ್ರೆ ಒಳ್ಳೆ ಒಬ್ಬ ಗಂಡ ಸಿಗ್ಬೇಕು, ಒಂದು ಸಂಸಾರ ಮಾಡಬೇಕು, ನೆಮ್ಮದಿಯಾಗಿ ಅಂತಿತ್ತು. ಆದರೆ ಇವತ್ತು ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಿ, ಅಂದರೆ ರಾಜಕೀಯಕ್ಕೆ ಬಂದಿರಿ, ಗ್ರಾಮ ಪಂಚಾಯತಿಯ ಮೆಂಬರ್ ಆದ್ರಿ, ಈಗ ಅಧ್ಯಕ್ಷರಾಗಿದ್ದೀರಿ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಸೇವೆ ಮಾಡಬೇಕು ಅಂತಲೋ, ಅಥವಾ ಯಾವ್ದಾದ್ರು ಗ್ರಾಮ ಪಂಚಾಯತಿಯಿಂದ ಸರಿಯಾಗಿ ಕೆಲಸ ಆಗಲ್ಲ, ನಾನು ಹೋದ್ರೆ ಅಲ್ಲಿ ಮೆಂಬರ್ ಆದರೆ ಖಂಡಿತ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಬಂದ್ರ? ಸರ್, ಈ ಕಾನ್ಸೆಪ್ಟ್ ಸೇವೆ ಮಾಡಬೇಕು ಅಂತಾನೆ ಬಂದಿರೋದು ಸರ್. ಯಾಕಂದ್ರೆ ನಾವು ಮನೆಯಲ್ಲಿ ಏನ್ ಇರ್ತಾ ಇದ್ವಿ, ಅವಾಗ ನಮ್ಮ ಮನೆಯವರು ಸಹ ಒಂದು ಬಹಳ ಸೇವಾ ಮನೋಭಾವ ಅವ್ರದ್ದು ಬಹಳಷ್ಟು. ಹಂಗಾಗಿ ಅವ್ರಿಗೂ ಕೂಡ ಹೇಳ್ತಾ ಇದ್ರು ಒಂದು ಅವಕಾಶ ಸಿಗ್ಬೇಕು. ಯಾಕಂದ್ರೆ ಎಲ್ಲ ಪೂರ್ಣವಾಗಿ ನಾವೇ ಎಲ್ಲ ಕೆಲಸ ಮಾಡ್ಬಿಡ್ತೀವಿ ಅನ್ನೋದು ತಪ್ಪು. ಯಾಕಂದ್ರೆ ಫೈನಾನ್ಷಿಯಲ್ ಆದ್ರೂ ಯಾವುದೇ ಇದಾದ್ರೂ
ನಾವು ಒಂದು ಬ್ಯಾಕ್ಗ್ರೌಂಡ್ ಏನಾದರೂ ಬೇಕೇ ಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಒಂದು ಒಳ್ಳೆ ವೇದಿಕೆ. ಅಲ್ಲಿ ನಾವು ಜನರಿಗೆ ಅವರ ಏನು ಅವಶ್ಯಕತೆ ಇರುತ್ತೆ ಆ ಮಟ್ಟಕ್ಕೆ ನಾವು ಹೊಂದ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದೊಂದು ಮನೋಭಾವ ಇತ್ತು, ಮೊದಲಿಂದನೂ ಇತ್ತು. ಈಗ ಇದೊಂದು ಅವಕಾಶ ಸಿಕ್ತಲ್ಲ, ಓಕೆ ಮಾಡೋಣ ಅನ್ನೋದು ಬಂತು. ಎಷ್ಟು ಊರುಗಳು ನಿಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಊರುಗಳು ಸೇರುತ್ತೆ ಸರ್? ಸುಮಾರು ಸೇರುತ್ತೆ ಸರ್, ಒಂದು 6 ಸೇರ್ಬೋದು, 6 ಸೇರುತ್ತೆ ಸರ್. ಯಾಕಂದ್ರೆ ವಾರ್ಡ್ ವೈಸ್ ಇದೆಯಲ್ಲ, ಚಿಕ್ಕ ಚಿಕ್ಕ ನಗರಗಳು ಅಂತಾನು ಇದೆ ಪಕ್ಕ ಪಕ್ಕ. ಎಷ್ಟು ಜನಸಂಖ್ಯೆ ಇದೆ? ಜನಸಂಖ್ಯೆ 10,000ಕ್ಕಿಂತ ಮೇಲೆ ಇದೆ ಸರ್. ಈಗ ಪಟ್ಟಣಕ್ಕೆ ಹೊಂದಿಕೊಂಡಿರೋ ಹಾಗೆ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಗೊತ್ತಿಲ್ಲ, ನೋಡೋಣ. ಈಗ ನಿಮಗೆ ಮೊದಲನೇದಾಗಿ ಏನು ಮಾಡ್ತಾರೆ ಅಂತಂದರೆ, ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಎಲ್ಲೋ 1-2 ಫೋನ್ ಬರೋಂಥದ್ದು ನಿಮ್ಮ ಒಂದು ಲಿಮಿಟೇಷನ್ ಇತ್ತು. ಈಗ ಅಧ್ಯಕ್ಷರಾದ್ಮೇಲೆ ಇಡೀ ಗ್ರಾಮ ಪಂಚಾಯತಿಯವರೆಲ್ಲರೂ ಫೋನ್ ಮಾಡ್ತಾರೆ. ಈಗ ಮೊದಲನೇದಾಗಿ ಚರಂಡಿ ವ್ಯವಸ್ಥೆ, ಚರಂಡಿ ಇಲ್ಲ, ಬಾಕ್ಸ್ ಚರಂಡಿ ಇಲ್ಲ, ಹೀಗೆಲ್ಲ ಮಾತಾಡ್ತಾರೆ. ಈಗ ಚರಂಡಿ ವ್ಯವಸ್ಥೆ ಬಗ್ಗೆ ನಿಮ್ಮ ಗ್ರಾಮ ಪಂಚಾಯತಿಲಿ ಏನು ಮಾಡಿದಿರಿ ಸರ್? ಚರಂಡಿ ವ್ಯವಸ್ಥೆ ಅಂದ್ರೆ ಸುಮಾರು ಕಡೆ ಚರಂಡಿ ವ್ಯವಸ್ಥೆ ಮುಂಚೆ ಆಗಿದೆ, ಆದ್ರೂ ಇನ್ನೂ ಬಹಳಷ್ಟು ಬೇಡಿಕೆಗಳಿದೆ. ನಾವು ಏನಿದ್ರು ಈಗ ನರೇಗಾದಲ್ಲಿ ಎಲ್ಲ ಹಾಕಿದೀವಿ, ಆದ್ರೆ ಅಪ್ರೂವಲ್ ಆಗಿ ಬಂದರೂ ಕೂಡ ಜನರು ಸ್ವಲ್ಪ ಹಿಂಜರಿತಾರೆ. ಯಾಕಂದ್ರೆ ನರೇಗಾದಲ್ಲಿ ಅಷ್ಟಾಗಿ ಇದ್ರ ವ್ಯವಸ್ಥೆ ಇಲ್ಲಲ್ಲ, ಅಮೌಂಟ್ ಬೇಗ ಬರಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಜನರಿಗೆ. ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಮಾಡಬೇಕು ಅಂತ ಇದೀವಿ ಸರ್. ಈಗ ನೆಕ್ಸ್ಟ್ ಇನ್ನೂ ಸುಮಾರು ಕೆಲಸಗಳು ಮಾಡೋದಿದೆ, ಚರಂಡಿ ವ್ಯವಸ್ಥೆನೇ ಸರಿ ಮಾಡೋದಿದೆ, ತುಂಬ ಇದೆ. ಈಗ ಬಾಕ್ಸ್ ಚರಂಡಿ ಕೇಳ್ತಾರೆ ಜನ, ಆದ್ರೆ ಇರೋ ಚರಂಡಿನ ಸರಿ ಮಾಡ್ಕೊಳಕ್ಕಿಲ್ಲ. ಮನೆ ಹತ್ರನೇ ನೀರು ರೋಡಿಗೆ ಹೋದ್ರು ಕೂಡ ಗ್ರಾಮ ಪಂಚಾಯತಿಯವ್ರು ಮಾಡಲಿ ಅನ್ನೋ ಒಂದು ಉದ್ದೇಶ ಇದೆ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನಾದ್ರು ನೀವು ಬಾಕ್ಸ್ ಚರಂಡಿ ಅಲ್ದೇನೆ ಉಳಿದ ಚರಂಡಿಗಳಿದಾವಲ್ಲ, ಈ ಮಳೆ ಹಿಡಿಯೋ ಟೈಮಲ್ಲಿ ಮೇನಲ್ಲಿ ಜೂನ್ ಸಂದರ್ಭದಲ್ಲಿ ಅದನ್ನ ಕ್ಲೀನ್ ಮಾಡೋಂಥ ವ್ಯವಸ್ಥೆ ಏನಾದ್ರು ಇದೆಯಾ? ಸುಮಾರು ಮಾಡಿಸಿದೀವಿ ಸರ್. ಯಾಕಂದ್ರೆ ನಾವು ಬಂದಿದ್ ಕೂಡಲೇ, ಅಂದ್ರೆ ಅಧ್ಯಕ್ಷರಾಗಿ ಬಂದಿದ್ ಕೂಡಲೇ, ಮುಂಚೆ ಸುಮಾರು ಸತಿ ಹೇಳಿದ್ವಿ, ಆಗಿರ್ಲಿಲ್ಲ. ನಮ್ಮ ಹೆಸ್ಗಲ್ ಕಾಲೋನಿ ಏನಿದೆ ಅಲ್ಲೇನೆ ಕೂಡ ಮಾಡಿಸಿದ್ವಿ. ಅಲ್ಲೇ ಒಂದು 8 ವರ್ಷ ಆಗಿತ್ತಂತೆ, ಅವರೇ ಹೇಳ್ತಾ ಇದ್ದಾರೆ ಜನ. ತುಂಬಾ ದಿವಸ ಆಗಿತ್ತು ಮಾಡಿಸಿ ಅಂತ ಹೇಳಿ. ಆವಾಗ ನಾವು ತುರ್ತಾಗಿ ನಾವು ಏನು ಅಧಿಕಾರ ಸ್ವೀಕರಿಸಿದ್ವಿ ಅದೇ ತಿಂಗಳಲ್ಲಿ ಮಾಡಿಸ್ಲೇಬೇಕು ಅಂತ ಹೇಳಿ ತುಂಬಾ ಕ್ಲಿಯರ್ ಮಾಡಿಸಿದ್ವಿ ಸರ್. ಇಡೀ ಕಾಲೋನಿ ಇದು ಕ್ಲಿಯರ್ ಮಾಡಿಸಿ, ಮತ್ತೆ ಎಲ್ಲಿ ಹೇಳ್ತಾರೆ ಎಲ್ಲಿ ಅವಶ್ಯಕತೆ ಇದೆ, ಜನ ಫೋನ್ ಮಾಡ್ತಾರೆ, ಅವಶ್ಯಕತೆ ಇದ್ದಾಗೆಲ್ಲ ಮಾಡಿಸಿದೀವಿ. ಮತ್ತೆ ಮಳೆಗಾಲದಲ್ಲಂತೂ ಹೆಚ್ಚು. ಈಗ ಡಿಸಿಗೆ ಎಷ್ಟು ಇಲಾಖೆ ಬರ್ತವೆ, ನಿಮ್ಮ ಗ್ರಾಮ ಪಂಚಾಯತಿಗೂ ಅಷ್ಟೇ ಇಲಾಖೆ ಬರ್ತವೆ. ಹಾಗಾಗಿ ಎಲ್ಲ ವಿಚಾರನೂ ನಿಮ್ಮ ಹತ್ರ ಕೇಳ್ತಾರೆ. ಈಗ ನಿಮ್ಮ ಗ್ರಾಮ ಪಂಚಾಯತಿ ಆ ಸೀಟಲ್ಲಿ ಕೂತ ಮೇಲೆ ನಿಮಗಿರೋ ಸವಾಲೇನು? ಈ ಹಿಂದಿನವರು ಒಂದಷ್ಟು ಕೆಲಸ ಮಾಡಿದ್ದಾರೆ, ಮಾಡಿಲ್ವಾ ಬಿಟ್ಬಿಡಿ, ಅದು ಬೇಡ. ಈಗ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಏನೇನಿದೆ? ಸವಾಲ್ಗಳು ತುಂಬಾ ದೊಡ್ಡದಿದೆ. ಯಾಕಂದ್ರೆ ನಮ್ಮಲ್ಲಿ ಒಂದು ವಿವೇಕಾನಂದ ನಗರ ಅಂತ ಇದೆ, ಅಲ್ಲಿ ಸ್ಮಶಾನ ಹತ್ರಕ್ಕಿದೆ, ಪಕ್ಕದಲ್ಲಿ ಒಂದೇ ಒಂದು ರೋಡ್ ಮಧ್ಯ. ಜನರಲ್ಲಿ ಬಹಳಷ್ಟು ಜನ ನಾವು ಹೋದಾಗೆಲ್ಲ ಪಾಪ ಬೇಡ್ಕೊತಾ ಇರ್ತಾರೆ, ಅದು ಒಂದು ಕಾಂಪೌಂಡ್ ಆದ್ರೂ ಬೇಕು, ಒಂದು ವಾಲ್ ಬೇಕು ನಮ್ಗೆ. ಯಾಕಂದ್ರೆ ಸುಟ್ಟಿದ ಭಾಗ ಏನಿದೆ, ನಾಯಿಗಳು ಎಲ್ಲ ಎಳೆದು ಮನೆಗೆ ತಂದು ಹಾಕ್ತವೆ, ಅಂತಾರೆಲ್ಲ ಸಮಸ್ಯೆಗಳಿದಾವೆ ಸರ್. ಅದನ್ನ ನಾವು ಈಗ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಅವರು ಖಂಡಿತ ಮಾಡ್ಕೊಡ್ತೀನಿ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ಬಹುದು ಅನ್ಕೋತೀನಿ. ಬಿಟ್ರೆ ಇದು ಸರ್ ತಡೆಗೋಡೆ ಅಂದ್ರೆ ಸುಮಾರು ಬೇಕಾಗಿದೆ. ತಡೆಗೋಡೆ ಇದಾವೆ. ಮತ್ತೆ ಈಗಂತೂ ಈ ಮಳೆಯಲ್ಲಿ ಸುಮಾರು ಡ್ಯಾಮೇಜ್ ಆಗಿದೆ. ಅಲ್ಲೆಲ್ಲ ನಾವು ಇದ್ ಮಾಡಿ ಸಪ್ರೇಟ್ ಮಾಡಿಸಿ ಇದು ಫಾರ್ಮ್ ಎಲ್ಲ ಹಾಕ್ಸಿ ಈಗ ಕಳಿಸ್ತಾ ಇದೀವಿ ಸರ್, ಕಳ್ಸಿದೀವಿ ಶಾಸಕರ. ಮತ್ತೆ ಈ ಜನಸ್ಪಂದನ ಸಭೆ ಆಯ್ತಲ್ಲ, ಅಲ್ಲೂ ನಾವು ಇದ್ರ ಬಗ್ಗೆ ಮಾತಾಡಿದೀವಿ, ಕಳ್ಸಿದೀವಿ ಸರ್. ಡಿಸಿಗೂ ಇವ್ರಿಗೆಲ್ಲ ಕಳ್ಸಿದೀವಿ. ಮುಂಚೆ ನರೇಗಾದಲ್ಲಿ ಎಲ್ಲ ಇತ್ತು, ಅದು ಆಪ್ಷನ್ ಇತ್ತು, ಈಗ ಆಪ್ಷನ್ ಇಲ್ಲಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಬೇರೆ ಸವಾಲ್ ಅಂದ್ರೆ ಅದೇ ನಿವೇಶನ ಇದೆ. ನಿವೇಶನ ಹೆಚ್ಚಾಗಿ 400-50 ಇದೆ ನಮ್ಮಲ್ಲಿ. 450 ಅಪ್ಲಿಕೇಶನ್ ಇದೆ. 400 ನಂಬರ್ಸ್ ಹಾಕಿ ಆಲ್ರೆಡಿ ಫೀಡ್ ಆಗಿದೆ. ಅದು ಬಿಟ್ಟು ಈಗ 100 ಅಪ್ಲಿಕೇಶನ್ಸ್ ಇನ್ನು ಪೆಂಡಿಂಗ್ ಇದಾವೆ. ಈಗ ಅಪ್ಲಿಕೇಶನ್ಸ್ 500 ಇದೆ. ನಿವೇಶ ಮೊನ್ನೆ ಶಾಸಕರು ಹೇಳಿದ್ದಾರೆ, ನಂದಿಪುರದಲ್ಲಿ ಎಲ್ಲೋ ಜಾಗ ಗುರುತಿಸಿದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಪ್ರೋಸೆಸ್ ಆದ್ರೆ ಬೇಗನೆ ಒಳ್ಳೇದು. ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲೂ ಜಾಗ ಇಲ್ಲ ಜಾಗ ಇಲ್ಲ ಅಂತ, ಸರ್ಕಾರಿ ಭೂಮಿಯಲ್ಲಿ ಸರ್ಕಾರಿ ಭೂಮಿ ಇಲ್ಲ ಅಂತ. ಅಲ್ಲ, ಈಗ ಅವರು ಮೊನ್ನೆ ಗಣರಾಜ್ಯೋತ್ಸವದಲ್ಲೂ ಫಂಕ್ಷನ್ ಅಲ್ಲೂ ಓಪನ್ ಸ್ಪೀಚ್ ಅಲ್ಲಿ ಹೇಳಿದ್ರು, ಈ ವರ್ಷ ನನ್ನ ಮೊದಲನೇ ಗುರಿ ಅಂದ್ರೆ 100 ಎಕರೆ ಜಮೀನನ್ನ ಮಾಡಿ ಅದರಲ್ಲಿ 1000 ಸೈಟ್ಗಳನ್ನ ಮಾಡಂಥದ್ದು ಅಂತ. ಈಗ
ಆಯಾ ಗ್ರಾಮ ಪಂಚಾಯತಿನಲ್ಲೇ ಗುರುಸಿ ನಾನು ಹೇಳಿದ್ನಿಲ್ಲ ಈಗ ದಾರದಲ್ಲಿ ಹಳೆ ಮುಡುಗೆರೆ, ಬಾಳೂರು, ಜವಳಿ ಎಲ್ಲ ಕಡೆ ಜಾಗಗಳೇ ಇದೆ, ಅವ್ರು ಗುರುತು ಮಾಡ್ಕೊಂಡಿದ್ದಾರೆ. ಈಗ ಗ್ರಾಮ ಪಂಚಾಯತಿಲಿ ಜಾಗ ಇಲ್ಲ ಅಂತ ಕೇಳಿದ್ದು ನಾನು ನಿಮ್ಮ ಪಂಚಾಯತಿನಲ್ಲೇ ನೋಡೋಣ. ಅದು ನಂದಿಪುರ ಗ್ರಾಮ ಪಂಚಾಯತಿ ಅವರು ನಂದಿಪುರದಲ್ಲಿ ಗುರುಸಿದೀವಿ ಅಂತಿದ್ದಾರೆ. ನೋಡ್ಬೇಕು ಸರ್, ನೆಕ್ಸ್ಟ್ ಮುಂದಿನ ದಿನಗಳೇನಾದರೂ ಆದರೆ ಬಹಳ ಸವಲತ್ತಾಗುತ್ತೆ ಜನರಿಗೆ. ಇನ್ನು ಎಲೆಕ್ಟ್ರಿಸಿಟಿ, ಈಗ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಕುಡಿಯೋ ನೀರಿಗಾಗಿ ಎಷ್ಟು ಮೋಟ್ರ್ ಇದಾವೆ ಗೊತ್ತಾ ಸರ್? ಒಂದು 12 ಇದಾವೆ. 12 ಮೋಟ್ರ್ಗಳಿದೆ, ಇನ್ನು ಜಾಸ್ತಿ ಇದೆ. ಈಗ ದೊಡ್ಡ ಪಂಚಾಯತ್, ವಾಟರ್ ಮ್ಯಾನ್ ಎಷ್ಟು ಜನ ಇದ್ದಾರೆ? ವಾಟರ್ ಮ್ಯಾನ್ ಒಂದು 7 ಜನ ಇದ್ದಾರೆ. ಪರ್ಮನೆಂಟ್ ಒಂದು 4 ಇದ್ದಾರೆ. 4 ಜನ ಇದ್ದಾರೆ. ಈಗ ಏನು ವಾಟರ್ ಟ್ಯಾಕ್ಸ್, ನೀರಿನ ತೆರಿಗೆ ಅಂತೇನಿದೆ, ಅದನ್ನ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ 100% ಕಟ್ತಾರೆ ಸರ್. ಅವ್ರು ಹೇಗೆ ತಗೋತಾ ಇದ್ದಾರೆ, ಕಂದಾಯದ ಜೊತೆನೆ ತಗೋತಾ ಇದ್ದಾರೆ. ಹಂಗಾಗಿ ಓಕೆ, ಮನೆ ಕಂದಾಯದ ಜೊತೆ ಅದು ಎಷ್ಟು ಪರ್ಸೆಂಟ್ ಮನೆ ಕಂದಾಯ ಬರುತ್ತೆ, ಹಂಗಾಗಿ ಅದು ಬಂದ್ಬಿಡುತ್ತೆ. ಮತ್ತೆ ಇನ್ನೇನಾದ್ರೂ ಸ್ವಲ್ಪ ಕಲೆಕ್ಷನ್ ಏನಾದ್ರು ಕಮ್ಮಿ ಇದೆ, ಆತರ ನೀರಿಂದಾದ್ರೂ ಆಗ್ಲಿ ಅಂತ ಅದು ಸ್ವಲ್ಪ ತಗೋತಾರೆ. ಹಾಗಾಗಿ ವರ್ಕೌಟ್ ಆಗುತ್ತೆ, ಪರವಾಗಿಲ್ಲ. ಈಗ ನಿಮ್ದು ನೀರಿನ ತೆರಿಗೆ ವಸೂಲ್ ಮಾಡ್ತಿರಲ್ಲ, ಅದು ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಕ್ಕೆ, ನಿಮ್ಮ ಆಫೀಸ್ ಬಿಲ್ಲು, ಆ ಮೋಟ್ರದ್ದು ಇದಕ್ಕೆಲ್ಲ ಸಾಕಾಗುತ್ತಾ? ಅದಕ್ಕೆ ಅಂದ್ರೆ ಬರೀ ಆಫೀಸಿಂದು ಬಿಲ್ ಹಾಕೋತಾರೆ, ಈ ದೊಡ್ಡ ದೊಡ್ಡ ಬಿಲ್ಗಳು ಆಗೋದಿಲ್ಲ ಸರ್. ಅಂದ್ರೆ ಬೀದಿ ದೀಪಗಳದ್ದು, ಮೋಟ್ರಿಂದು ಅದೆಲ್ಲ ಸಾಕಾಗಲ್ಲ. ಈಗ ಏನಾದ್ರು ಹಳೇದ್ ಬ್ಯಾಲೆನ್ಸ್ ಇತ್ತಾ ನಿಮ್ದು KPTCL ಗೆ? ಸರ್ ಸುಮಾರು ಇತ್ತು, ಆದ್ರೆ ಎಸ್ಕ್ರೋ ಅಮೌಂಟ್ ಎಲ್ಲ ಇರುತ್ತಲ್ಲ, ಅದ್ರಲ್ಲೆಲ್ಲ ಹಾಕ್ಸಿ ಹೆಚ್ಚು ಕಮ್ಮಿ ಕಂಪ್ಲೀಟ್ ಮಾಡ್ತಾ ಬಂದಿದ್ದಾರೆ. ಈಗ ನಿಮ್ಗೆ ಗ್ರಾಮ ಪಂಚಾಯತಿಗೆ ಆದಾಯ ಏನ್ ಮೇಡಮ್? ಆದಾಯದ ಮೂಲ ಈಗ ನಿಮ್ದು ಪಟ್ಟಣ ಪಂಚಾಯತಿ ಇದ್ದಂಗೆ ಇದೆ, ಅದು ದೊಡ್ಡ ಪಂಚಾಯತಿ, ಒಂದಷ್ಟು ಅಂಗಡಿ ಮಳಿಗೆಗಳು ಈ ತರದೆಲ್ಲ ತುಂಬಾ ಇದೆ, ಹಾಗಾಗಿ ಆದಾಯ ಜಾಸ್ತಿ ಬರಲ್ವಾ? ಬರುತ್ತೆ ಸರ್. ನಮ್ದು ಡಿಮ್ಯಾಂಡೇ ಒಂದು 47 lakhs ಇದೆ. 47? ಹೌದು, 47. ಇದು ಒಂದು ಕಲೆಕ್ಷನ್ ಅಂದ್ರೆ ಈಗ ಸ್ವಲ್ಪ ಜನದ ಸೀಸನ್ ಅಲ್ಲಿ ಆತರ ಎಲ್ಲ ಬರುತ್ತಲ್ಲ ಸರ್, ಹಂಗಾಗಿ ಪೆಂಡಿಂಗ್ ಇರುತ್ತೆ, ಇಲ್ಲ ಅಂತಲ್ಲ, ಅಂದ್ರೂ ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ಟ್ಯಾಕ್ಸ್ ಈಗ ಟೋಟಲಿ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಬಂದಿದೆ? ಒಂದು 26% ಆಗಿದೆ ಸರ್, ಆಗಿದೆ. ಈಗ ಇದ್ರದ್ದಿದೆಯಲ್ಲ ಅಂಗಡಿದ್ದು ಒಂದು 12 ಅಂಗಡಿ ನಮ್ದಿದೆ. ನಿಮ್ದೇ ಅಂಗಡಿ? ಹೌದು, ನಮ್ದು. ಅದ್ರಲ್ಲೂ ಒಂದು ಲೈಬ್ರರಿಗೊಂದು, ಈ ತರ ಸಿಸ್ಟರ್ಗಳದ್ದು ಇದು ಸಬ್ ಸೆಂಟರ್ ಇದೆಯಲ್ಲ ಅದಕ್ಕೊಂದು, ಆ ತರ ಒಂದೆರಡು ಈ ಕಡೆ ಆ ಕಡೆ ಆಗಿದೆ. ಈ ಸಂತೆ ಮೈದಾನ ಎಲ್ಲ ನಿಮಗೆ ಬರುತ್ತೆ? ಅದು ಇಲ್ಲ ಸರ್, ಬರಲ್ಲ. ಅದು ಪಟ್ಟಣ ಪಂಚಾಯತಿ ಮುಂಚೆ ಇತ್ತಂತೆ, ಈಗಿಲ್ಲ. ಈಗ ಕುಡಿಯೋ ನೀರಿನ ಒಂದು ಸಂಪರ್ಕ ಈಗ ಮಳೆಗಾಲದಲ್ಲಿ ಎಲ್ಲಾ ಕಡೆನೂ ಇದೆಯಾ? 100% ಇದೆಯಾ ಎಲ್ಲ ಮನೆಗೆ ಅಥವಾ ಊರಿಗೆ? ಇದೆ ಸರ್, ಆ ತರ ಬೇಡಿಕೆ ಏನಿಲ್ಲ. ಬೇಡಿಕೆ ಅಂದ್ರೆ ಈಗ ಸುಮಾರು ಕಡೆ ನೀರಿಂದು ಏನ್ ಪ್ರಾಬ್ಲಮ್, ಈಗ ಬೇಸಿಗೆ ಕಾಲದಲ್ಲಿ ಎಲ್ಲ ಡ್ರೈ ಆಯ್ತು, ಬೋರ್ವೆಲ್ ಅದೆಲ್ಲ ಆತರ ಎಲ್ಲ ಪ್ರಾಬ್ಲಮ್ಸ್ ಬಂತು. ಈಗ ಪರವಾಗಿಲ್ಲ ಸರ್, ಈಗ ನೀರಿನ ವ್ಯವಸ್ಥೆ ಏನು ಅಷ್ಟಾಗಿ ಏನಿಲ್ಲ, ನೀರಿಂದ ಕೊರತೆನೂ ಇಲ್ಲ. ಈಗ ಈ ಸರಿ ಒಂದ್ 2 ತಿಂಗಳು ನೀರಿಗೆ ಬರ ಬಂದ್ಬಿಡ್ತು. ಹೌದು, ಅಂತ ಸಂದರ್ಭದಲ್ಲಿ ಅಲ್ಲಿ ಜನಕ್ಕೆ ಕುಡಿಯಕ್ ನೀರ್ ಕಷ್ಟ ಆಯ್ತು, ಅವಾಗ ಏನ್ ಮಾಡಿದ್ರಿ ಸರ್? ಸುಮಾರು ಕಷ್ಟಪಟ್ವಿ. ಅಂದ್ರೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಇನ್ನೊಂದು ಬೇರೆ ವಾರ್ಡ್ ಅಲ್ಲಿ ನೀರಿಲ್ಲ ಅಂದ್ರೆ ಆ ವಾರ್ಡ್ನವರು ಸ್ವಲ್ಪ ತೊಂದರೆ ಮಾಡೋದು, ನಮ್ಮ ಇಲ್ಲಿಂದಾನೇ ತಗೊಂಡ್ ಹೋಗ್ಬಿಟ್ರೆ ನಮ್ಗೆ ನೀರ್ ಇಲ್ದಂಗ ಆಗುತ್ತಲ್ಲ ಅಂತವೆಲ್ಲ. ಅಂತ ಟೈಮಲ್ಲಿ ನಮ್ಮ ಮನೆಯವರೆಲ್ಲ ನಮ್ಮ ಮನೆಯಿಂದಾನೇ ಸ್ವಲ್ಪ ಟ್ಯಾಂಕರ್ಗಳು ಕಳ್ಸಿದ್ವಿ. ಅದು ಆತರ ಹೆಚ್ಚು ಕಮ್ಮಿ ಮಾಡಿದ್ವಿ ಸರ್. ಎಲ್ಲೂ ನೀರಿಗೆ ತೊಂದರೆ ಆಗದೆ? ಹೌದು, ಒಟ್ನಲ್ಲಿ ಕಡಿಮೆ ಆಗ್ಬಾರ್ದು ನೀರು. ಅಂದ್ರೆ ಬೋರ್ವೆಲ್ಗಳಲ್ಲಿ ಏನ್ ಸರ್, ದೇವ್ರು ಕೊಟ್ರೆ ಬಂದೇ ಬರುತ್ತೆ ಮತ್ತೆ ನೀರು. ಈಗ ನೀರಿನ ವಿಚಾರಕ್ಕೆ ಏನಾದ್ರು ಹೊಸ ಪ್ರಾಜೆಕ್ಟ್ ಮಾಡಿದೀರಾ? ಇನ್ನೊಂದು ಬೋರ್ವೆಲ್ ಬೇಕು ಅಥವಾ ಮೋಟರ್ ಬೇಕು? ಮಾಡಿದೀವಿ ಸರ್, ಮಾಡಿದೀವಿ. ಮತ್ತೆ ಇಂದಿರಾನಗರಲ್ಲಂತೂ ಬೋರ್ವೆಲ್ ಹಾಳಾಗಿ ಅಂದ್ರೆ ಮೋಟರ್ ಒಳಗೆ ಹೋಗಿತ್ತು, ಅದು ಮತ್ತೆ ಏನು ರಿಟ್ರೀವ್ ಮಾಡಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಬೋರ್ವೆಲ್ ಮಾಡಿಸಿದ್ವಿ. ನಮ್ಮ ಉಪಾಧ್ಯಕ್ಷರು ಮಿಸ್ಟರ್ ಆದರ್ಶ್ ಅಂತ. ಕನೆಕ್ಷನ್ ಮಾಡಿದಿರಾ? ಇಲ್ಲ, ಕನೆಕ್ಷನ್ ಅಲ್ಲ, ಹೊಸ ಬೋರ್ವೆಲ್ ಮಾಡಿಸಿದ್ವಿ. ಕನೆಕ್ಷನ್ ಮಾಡಿ ಕೊಟ್ಬಿಟ್ರಿ? ಕನೆಕ್ಷನ್ ನೀರಿಗೆ ಏನು ತೊಂದರೆ ಇಲ್ಲ, ತೊಂದರೆ ಆಗ್ಬಾರ್ದು ಅಂತಾನೆ. ಅವರು ಉಪಾಧ್ಯಕ್ಷರು ತುಂಬಾ ಆಕ್ಟಿವ್ ಆಗಿ ಸ್ವಲ್ಪ ಕೆಲಸ ಮಾಡ್ತಾರೆ, ಹಂಗಾಗಿ. ಆದರ್ಶ್ ಅಂತ? ಹೌದು, ಆದರ್ಶ್ ಅಂತ. ಮತ್ತೆ ನಮ್ಮ ಮೆಂಬರ್ ಗಳು ಏನಿದ್ದಾರೆ ಅವರೆಲ್ಲರೂ ಸಹಕಾರ ಮಾಡ್ತಾರೆ. ಎಷ್ಟು ಜನ ಮೆಂಬರ್ ಇದ್ದಾರೆ? ಮೆಂಬರ್ 19 ಜನ. 19 ಜನ. ಈಗ ಸಾಮಾನ್ಯವಾಗಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಲಿ ಪಕ್ಷ ಅಂತ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ? ಸರ್, ನಾವು ಕಾಂಗ್ರೆಸ್ ಅಲ್ಲಿ. ಅಂದ್ರೆ ಚುನಾವಣೆ ನಡೆಯುವಾಗ ಅದು ಇರುತ್ತೆ, ಇವ್ರು ಕಾಂಗ್ರೆಸ್, ಇವ್ರು ಬಿಜೆಪಿ, ಇವ್ರ ದಳ ಅಂತ. ಈಗ ಕೆಲಸದ ಸಂದರ್ಭದಲ್ಲಿ ಅಥವಾ ಬರ ಬಂದಾಗಲಿ ಬೇರೆ ಸಂದರ್ಭ 19 ಜನ ಸದಸ್ಯರು ನೀವು ಒಂದೇ ಮನಸ್ಸು ಒಟ್ಟಿಗಿದ್ದೀರಾ? ಸರ್, ಒಂದೇ ಮನಸ್ಸು ತೆಗಿಯ ಇಷ್ಟೊಂದು ಸಹಕಾರ ಸಿಕ್ಕಿ ನಾವು ಸ್ವಲ್ಪ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿದೆ. ಇಲ್ಲಾಂದ್ರೆ
ಕಷ್ಟ ಆಗ್ತಿತ್ತು. ಎಲ್ಲರೂ ಏನಾದ್ರು ಪ್ರಾಬ್ಲಮ್ ಆದ್ರೆ ಎಲ್ಲರೂ ಫೋನ್ ಮಾಡ್ತಾರೆ, ನಾನು ಕೂಡ ಫೋನ್ ಮಾಡಿ ಮಾತಾಡಿ ಕೇಳಿ ಅಂತ ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಮಾಡೋದಿದ್ರೆ ಆತರ ಏನಿಲ್ಲ ಸರ್. ಅಂದ್ರೆ ಸಹಕಾರ ಮಾಡ್ತಾರೆ. ಹೌದು, ಈಗ ಉದ್ದೇಶ ಅಧ್ಯಕ್ಷರ ಮೇಲೆ ಕತ್ತಿ ಮಸೀದು ಇನ್ನೊಬ್ಬರ ಮೇಲೆ ಪಿಡಿಒ ಮೇಲೆ ಅಂತ ನಮ್ಮ ಗ್ರಾಮ ಪಂಚಾಯತಿ ಉದ್ಧಾರ ಆಗ್ಬೇಕು ಅನ್ನೋ ಮನಸ್ಥಿತಿ ಇದೆ. ಹೌದಾ? ಮನಸ್ಥಿತಿ ಇದೆ. ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಸೆಕ್ರೆಟರಿಗಳು ಪಿಡಿಒಗಳು ಒಂದಷ್ಟು ಜನ ಮೆಂಬರ್ಗಳು ಬೇರೆಯವ್ರ ಜೊತೆ ಸೇರಿ ಒಂದಷ್ಟು ಅಧ್ಯಕ್ಷರ ಮೇಲೆ ಮಸಲತ್ ಮಾಡ್ತಾರೆ. ಆ ಥರ ಏನಾದ್ರು ಇದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ. ಯಾಕಂದ್ರೆ ನಾವು ಪ್ರೋಗ್ರೆಸ್ ಮಾಡಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಹಾಗಾಗಿ ಅವ್ರ ಸಹಕಾರನೂ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಸ್ಪಂದಿಸ್ತೀವಿ. ಅವ್ರು ಕಾಲ್ ಮಾಡಿದಾಗೆಲ್ಲ ಒಂದಕ್ಕೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೆಲ್ಲ ನಾವು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಏನಿಲ್ಲ ಆ ಥರ. ಈಗ ಇನ್ನೊಂದೇನಂದ್ರೆ ನೀವು ನೋಡ್ತೀರಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ಆ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ, ಈ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಅಂತ. ಇದೆಲ್ಲ ಕಂಪ್ಯೂಟರೈಸ್ ಆಗಿರೋದ್ರಿಂದ ಆ ಥರ ಏನು ಆಗಕ್ಕೆ ಸಾಧ್ಯವಿಲ್ಲ ಅಂತ ನಿಮ್ಮ ಎಲ್ಲ ಅಧ್ಯಕ್ಷರುಗಳು ಹೇಳಿದರು. ಹಾಗಾಗಿ ಈಗ ನೀವು ಪಿಡಿಒ ಜೊತೆ ಸೇರಿ ಅಥವಾ ಸೆಕ್ರೆಟರಿಗಳು ಲಾಬಿ ಮಾಡಿ ಸುಮ್ಮನೆ ಏನೋ ಬಂದು ಸೈನ್ ಹಾಕ್ತಾರೆ, ಅಧ್ಯಕ್ಷರು ಎಲ್ಲದಕ್ಕೂ ಸೈನ್ ಹಾಕ್ಬಿಡ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂದರೆ ಅನ್ಎಜುಕೇಟೆಡ್ ಗೊತ್ತಾಗಲ್ಲ ಸೈನ್ ಹಾಕ್ತಾರೆ. ಭಾಳ ಬುದ್ಧಿವಂತರು ಶ್ರೀಮಂತ ವರ್ಗದವ್ರು ಏನಾಗ್ತಾರೆ ಅಂದರೆ ನಾನು ಎಲ್ಲಿ 10 ರೂಪಾಯಿ 20 ರೂಪಾಯಿ ಬಿಲ್ ಕೇಳಿ ನನ್ನ ಗೌರವ ಕಡಿಮೆ ಆಗುತ್ತೆ ಅಂತ ಸೈನ್ ಹಾಕ್ಬಿಡ್ತಾರೆ ಅಂತ ಒಂದು ಇದೆ. ಹಾಗಾಗಿ ನೀವೀಗ ಅಧ್ಯಕ್ಷರಾಗಲಿ ಪಿಡಿಒಗಳಾಗಲಿ ತಂದ ಎಲ್ಲ ಕಡತಗಳಿಗೆ ಸೈನ್ ಹಾಕ್ತೀರಾ? ನೋಡ್ದೇನೆ ಹಾಕೋದಿಲ್ಲ ಸರ್, ಖಂಡಿತ. ಯಾಕಂದ್ರೆ ನಾನು ಎಲ್ಲ ಏನು ಬಿಲ್ಗಳಿದಾವೆ ನೋಡಿನೇ ಮಾಡೋದು. ಏನಾದ್ರು ತಂದ್ರು ನಾನು ಮತ್ತು ಏನಾದ್ರು ಡೌಟ್ ಏನಾದ್ರು ಇದ್ರೆ ಆ ಥರ ನನಗೆ ಕ್ಲಾರಿಟಿ ಇಲ್ಲ ಅಂದರೆ ನಾನು ಮೆಂಬರ್ಗಳಿಗೆ ಕಾಲ್ ಮಾಡಿ ಕೇಳ್ತೀನಿ, ಈ ಥರ ಕೆಲಸ ಆಗಿದೆಯಾ, ಇಲ್ಲ ನಾನು ನೋಡ್ಬೇಕಾದ್ರೆ ನಾನು ನೋಡ್ತೀನಿ ಆ ಥರ. ಮತ್ತು ನಮ್ಮ ಪಿಡಿಒಗಳಿಗೂ ಮತ್ತು ಇವರು ಚೆನ್ನಾಗಿ ಎಲ್ಲ ಸಹಕಾರ ಮಾಡ್ತಾರೆ. ಅವರು ತೋರಿಸಲ್ಲ ವರ್ಕ್ ಏನಾಗಿದೆ ಏನಿಲ್ಲ ಆ ಥರ ಎಲ್ಲ ತೋರಿಸ್ತಾರಲ್ಲ. ಹಾಗಾಗಿ ಭ್ರಷ್ಟಾಚಾರ ಅಂದ್ಕೊಳ್ಳಿ, ಭ್ರಷ್ಟಾಚಾರ ಎಲ್ಲ ಕಡೆನೂ ಇರೋದಿಲ್ಲ ಸಾಮಾನ್ಯ. ಇಲ್ಲ, ಈಗ ನೇರವಾಗಿ ಸತ್ಯ ಹೇಳಿ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಇಲ್ವಾ? ಸರ್ ಅದೇ ಹೇಳ್ತಾರೆ, ಭ್ರಷ್ಟಾಚಾರ ಇಲ್ಲ ಅಂತಾನೂ ಇಲ್ಲ, ಅಂತಾನೂ ಇಲ್ಲ ಸರ್. ಯಾಕಂದ್ರೆ ನಮ್ಗೆ ನಾವು ಅಷ್ಟಾಗಿ ಈಗ ಭ್ರಷ್ಟಾಚಾರ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರು ನಾವು ಸಾಬೀತು ಪಡಿಸೋದಕ್ಕೂ ಆಗಲ್ಲ, ಡಾಕ್ಯುಮೆಂಟ್ ಇಲ್ಲ, ಹಾಗಾಗಿ ಅದು ನಾವು ಹೇಳಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಅಂತರಾತ್ಮ ಏನಿದೆ ಅದು ನಾವು ಕೆಲಸ ಮಾಡಿದೀವೇ ಇಲ್ವಾ ಒಂದಿರುತ್ತಲ್ಲ ಸರ್, ನಮ್ಗೆ ಗೊತ್ತಾಗುತ್ತಲ್ಲ. ಅಲ್ಲ, ನಿಮ್ಗೆ ಇಷ್ಟೆಲ್ಲ ಕಂಡೀಷನ್ಸ್ ಇದೆ ಸರ್ಕಾರದ್ದು. ಒಂದು ಬಿಲ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಬೇಕು, ಈಗ ಎಲ್ಲ ಹೆಡ್ಡಿಗೆ ಇಷ್ಟು ದುಡ್ಡು ಅಂತೆಲ್ಲ ಇವತ್ತು ಕಂಪ್ಯೂಟರೈಸ್ಡ್. ಇಷ್ಟೆಲ್ಲ ಆದ್ರೂ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳ್ತಾರೆ. ಹೆಂಗ್ ನಡಿಯಕ್ಕೆ ಸಾಧ್ಯ ಮೇಡಮ್? ಈಗ ಅದಕ್ಕೊಂದು ಮೂಲ ಬೇಕಲ್ಲ. ಈಗ ನಿಮ್ದು ಕೋಟ್ಯಾಂತರ ರೂಪಾಯಿ ಕೆಲಸ ಏನು ಬರಲ್ಲ, 5 ಲಕ್ಷ ಜಾಸ್ತಿ, 10 ಲಕ್ಷ 5 ಲಕ್ಷದೊಳಗೆ ನೀವು ಕೆಲಸ ಕೊಡೋವಂಥದ್ದು. ಅದನ್ನ ಹೆಚ್ಚಾಗಿ ಆಯಾ ಭಾಗದ ಮೆಂಬರ್ಗಳಿಗೆ ಹೇಳಿರ್ತೀರಿ, ಒಂದಷ್ಟು ನೋಡ್ಕೊಂತಾರೆ. ಈಗ ಬಿಟ್ಟರೆ ನಿಮ್ಮ ಆಫೀಸಿಗೆ ಯಾವುದೇ ದುಡ್ಡು ಬರಲ್ಲ ಅಲ್ವಾ? ಭ್ರಷ್ಟಾಚಾರ ಹೆಂಗ್ ನಡೆಯೋದು ಮೇಡಮ್? ಸರ್ ಇಲ್ಲ ಸರ್, ಭ್ರಷ್ಟಾಚಾರ ಅಷ್ಟಾಗಿ ಮಾಡೋಕ್ಕಾಗಿ, ಯಾಕಂದ್ರೆ ತುಂಬಾ ಕಂಡೀಷನ್ಸ್ ಇದಾವೆ. ಹೌದೌದು, ಸರ್ಕಾರದಿಂದ ಅಲ್ಲಿಂದಾನೇ ಬಂದಿದೆ. ಮತ್ತೆ ಮೆಂಬರ್ಗಳು ಕೂಡ ನೋಡ್ತಾ ಇರ್ತಾರಲ್ಲ ಸರ್, ಮೆಂಬರ್ಗಳು ಯಾರು ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಎಲ್ಲರೂ ಜವಾಬ್ದಾರಿ ಎಲ್ಲರಿಗೂ ಇದೆ, ನೋಡ್ಲೇಬೇಕು ಅಂತ. ಸುಮ್ಮನೆ ಯಾರು ಓಕೆ ಅಂತ ಹೇಳೋದಿಲ್ಲ ಯಾವುದಕ್ಕೂ. ಮತ್ತೆ ನಮಗೂ ಇರ್ಬೇಕಲ್ಲ ಸರ್ ನಮ್ಮ ಮನಸ್ಸಾಕ್ಷಿ ಏನ್ ಹೇಳುತ್ತೆ ಅಂತ. ನಾವು ನಮ್ಮ ಮಕ್ಕಳಿಗೆ ಕೊಡೋತ್ತು ನಾವು ಕಷ್ಟಪಟ್ಟಿದ್ದೇ ಇರಬೇಕು, ಬೇರೆಯವ್ರ ಕಣ್ ಸುರಿಸಿ ಕೊಟ್ಟಿದ್ದಿರ್ಬಾರ್ದಲ್ಲ. ಅರ್ಥ ತಿಳ್ಕೊಂಡ್ರೆ ಯಾರು ಭ್ರಷ್ಟಾಚಾರ ಮಾಡಕ್ ಹೋಗೋದಿಲ್ಲ ಅಷ್ಟೇ. ಈಗ ನಿಮಗೊಂದಷ್ಟು ಸರ್ಕಾರಿ ಕಟ್ಟಡಗಳು ಬರುತ್ತೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ. ಅದನ್ನೆಲ್ಲ ಈ ಟೌನ್ ಹತ್ರ ಇರೋದ್ರಿಂದ ನಿಮಗೆ ವಿಸಿಟರ್ ಜಾಸ್ತಿ. ಯಾರೇ DC AC ಯಾರು ಬಂದ್ರು ಅಲ್ಲೊಂದ್ಸರಿ ಎಸ್ಕಲ್ ಗ್ರಾಮ ಪಂಚಾಯತ್ ಹತ್ರ ಇರೋದ್ರಿಂದ ನಿಮ್ಮ CO ಇರ್ಬೋದು EO ಇರ್ಬೋದು ನೋಡೋಂಥದ್ದು ಜಾಸ್ತಿ. ಹಾಗಾಗಿ ಸರ್ಕಾರಿ ಕಟ್ಟಡಗಳ ಬಗ್ಗೆ ಒಂದಷ್ಟು ಮುತುವರ್ಜಿ ವಹಿಸಿದ್ದೀರಾ? ಹೌದು ಸರ್, ಖಂಡಿತ. ನಮ್ಮಲ್ಲಿ ಹಾಸ್ಟೆಲ್ ಬರುತ್ತೆ ಒಂದು, ಮತ್ತೆ ಕೋರ್ಟ್ ಬರುತ್ತೆ ನಮ್ಗೆನೆ. ಅದಕ್ಕೆಲ್ಲ ನಾವು ಕ್ಲೀನಿಂಗ್ ಮಾಡಿಸೋದಾಗ್ಲಿ, ಕೋರ್ಟ್ ತನಕ ನಿಮ್ ಬಿಳುಗಳ ಕೋರ್ಟ್ ತನಕ ಬರುತ್ತೆ, ಕೋರ್ಟ್ ಬರುತ್ತೆ, ಬೆಥನಿ ಶಾಲೆನೂ ಕೂಡ ಬರುತ್ತೆ. ಎಲ್ಲ ಕ್ಲೀನಿಂಗ್ ಮಾಡಿಸ್ತೀವಿ ಸರ್, ಸರ್ಕಾರಿ ಮಾಡಿದಾಗ ಮಾಡಿಸ್ತೀವಿ ಖಂಡಿತ. ಈಗ ನಿಮ್ಮ ಬಿಳುಗಳ ಶಾಲೆ 1 to 7th 1 to 8th ಇದೆಯಲ್ಲ, ಹೌದು, ಅದು ಇವತ್ತು ದೇಶಕ್ಕೆ ಮಾದರಿ. ಯಾಕೆಂದ್ರೆ ಅಲ್ಲಿ STMC ಅಧ್ಯಕ್ಷರು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಆ ಯೂನಿಫಾರ್ಮ್ ಇರಲಿ, ಆ ನೀಟ್ನೆಸ್ಸು, ಮತ್ತು ಅಲ್ಲಿ LKG UKG ಸ್ಟಾರ್ಟ್ ಮಾಡಿರೋಂಥದ್ದು, LKG UKG ಬೋಧಿಸುವಂಥ ಶಿಕ್ಷಕಿಯರಿಗೆ STMCಯಿಂದನೇ ದುಡ್ಡು ಕೊಡೋಂಥದ್ದು, ಮತ್ತು ಭಾಳ ನೀಟ್ನೆಸ್ ಆಗಿ ಇಟ್ಟಿದ್ದಾರೆ. ಹಾಗಾಗಿ STMC ಅವರು ಅಥವಾ ಬಿಳುಗಳ ಶಾಲೆಯವರು ಒಂದಷ್ಟು ದುಡ್ಡು ಕೊಡಿ ನಮಗೆ, ಒಂದಷ್ಟು ಖರ್ಚು ಮಾಡಿ ಅಂತೇನಾದ್ರು ಹಿಂಸೆ ಮಾಡ್ತಾರೆ ನಿಮಗೆ? ಇಲ್ಲ ಸರ್, ಕ್ಲೀನಿಂಗ್ ಮಾಡಿಸ್ಬೇಕಾದ್ರೆ ಮಾಡ್ತಾರೆ ಅಷ್ಟೇ, ಆ ಥರ ಫೋರ್ಸ್ ಏನು ಮಾಡೋದಿಲ್ಲ. ಏನಾದ್ರು ಅವ್ರಿಗೆ ಅವಶ್ಯಕತೆ ಇದ್ರೆ ಕೆಲಸಗಳು ಆ ತರ ಒಂದು ಫೋನ್ ಮಾಡಿ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಕ್ಲೀನ್ ಮಾಡಿಸಿ ಅಂತ. ಆ ತರ ಎಲ್ಲ ಅಂತವೆಲ್ಲ ಹೇಳ್ತಾರೆ. ಅಂದ್ರೆ ಚರಂಡಿ ಬ್ಲಾಕ್ ಆಗಿರೋದು ಅದು ಎಲ್ಲ ಗ್ರಾಮ ಪಂಚಾಯತಿಗೆ ಬರುತ್ತಲ್ಲ, ಹಂಗಾಗಿ ಅದೆಲ್ಲ ಮಾಡಿಸಿದೀವಿ
ಖಂಡಿತ. ಯಾಕೆಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಎದುರುಗಡೆನೆ ಇರೋಂಥ ಸ್ಕೂಲು, ಹೌದು ಪತ್ರಿಕೆಯಲ್ಲಿ ಟಿವಿನಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಹೌದು ಅಲ್ಲಿಗೆ ಈಗ ಬೇರೆ ಕಂಪನಿಗಳು ಕೂಡ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಹೌದು. ಮತ್ತೆ ಪ್ರೋಗ್ರಾಮ್ಗಳು ಆಯ್ತು ಅಲ್ಲಿ. ಹೌದು, ಇದ್ರದ್ದು ಗಣಿತ ಕಲಿಕಾ ಕಾರ್ಯಕ್ರಮ ಅಂತ ಅದಕ್ಕೆಲ್ಲ ಪಂಚಾಯತಿಯಿಂದಾನೇ ಸಹಕಾರ ಕೊಟ್ಟು ಮಕ್ಕಳಿಗೆಲ್ಲ ಪ್ರೈಸಸ್ ಎಲ್ಲ ಕೊಟ್ಟಿದ್ದೀವಿ, ಮಾಡಿದ್ದೀವಿ ಸರ್. ಖಂಡಿತ. ಆಮೇಲೆ ಒಂದು ಲಗೋರಿ ಆಟದಲ್ಲಿ ಏನೋ ಸ್ಟೇಟ್ ಲೆವೆಲ್ಗೆಲ್ಲ ಮಂಡ್ಯಕ್ಕೆ ಹೋಗಿರೋಂಥದ್ದು, ಬೇರೆ ಬೇರೆ ಇಶ್ಯೂಸ್ ಎಲ್ಲ ಒಳ್ಳೊಳ್ಳೆ ವಿಚಾರಗಳು ಅಲ್ಲಿದೆ. ಹಾಗಾಗಿ ಅಂಥ ಶಾಲೆ ಒಂದಷ್ಟು ಗ್ರಾಮ ಪಂಚಾಯತಿ ಮುತುವರ್ಜಿ ವಹಿಸಿದರೆ ಗ್ರಾಮೀಣ ಭಾಗದ ಮಕ್ಕಳೇ ಇರೋದು. ನೀವು ಪಟ್ಟಣಕ್ಕೆ ಹತ್ತಿರ ಇದ್ರೂ ಕೂಡ ಬಡವರೇ ಜಾಸ್ತಿ ಇರ್ತಕ್ಕಂಥ ಶಾಲೆ ಅದು. ಅಲ್ಲಿ ಅಂಗನವಾಡಿಗಳು ಎಷ್ಟು ಬರ್ತವೆ ಮೇಡಮ್ ನಿಮಗೆ? ಸರ್ ಅಂಗನವಾಡಿಗಳು ಒಂದು 8 ಬರುತ್ತೆ ಸರ್. 8 ಅಂಗನವಾಡಿಗಳಿದೆ. ಅವ್ರು ಏನಾದ್ರು ಕಾರ್ಯಕ್ರಮ ಮಾಡ್ತೀವಿ, ಡಿಫ್ರೆನ್ಸ್ ಇರಬಹುದು, ಆದ್ರೆ ಬರುತ್ತೆ. ಏನಾದ್ರು ಕಾರ್ಯಕ್ರಮ ಮಾಡ್ತೀವಿ ಅಂಗನವಾಡಿಗಳಿಗೆ ಇಂತಿಂತ ಸಣ್ಣ ಪುಟ್ಟದು ಹೌದು ಏನಾದ್ರು ಬೇಕಂತ ಕೇಳ್ತಾರ ಮಾಡಿಸಿದ್ವಿ. ನಾನೇ ಒಂದು ಮೊನ್ನೆ ವಿಸಿಟ್ ಮಾಡಿದ್ದೆ ಸುಮಾರು ಅಂಗನವಾಡಿ. ಯಾಕಂದ್ರೆ ಈಗ ಮಳೆಗಾಲದಲ್ಲಿ ಸೋರದ್ದು ಅಂತದೇನಾದ್ರೂ ಇದೆಯಾ ನೋಡೋಣ, ನಾವು ನಮ್ಮ PDO ಎಲ್ಲ ಹೋಗಿದ್ವಿ ವಿಸಿಟ್ ಮಾಡ್ಲಿಕ್ಕೆ ಅಂತ. ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಅವ್ರು ಹೇಳಿದ್ದಾರೆ, ಅದು ಮಾಡಿಸಿದೀವಿ. ನೀರ ಚರಂಡಿ ಮಾಡಿಸೋದು ಅಥವಾ ಒಂದು ಸ್ಲ್ಯಾಬ್ಗಳದ್ದು ಇದು ಆ ಥರ ಎಲ್ಲ ಮಾಡಿಸಿದೀವಿ ಸರ್. ಈಗ 19 ಜನ ಗ್ರಾಮ ಪಂಚಾಯತ್ ನಿಮಗೆ 15 ಫೈನಾನ್ಸ್ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ? ಈಗ ಲಾಸ್ಟ್ ಟೈಮ್ 48 ಬಂದಿದೆ. 48 lakhs. ಹೌದು. ಆದರೂ ಅದರಲ್ಲಿ ಸ್ವಲ್ಪ ಇದಿರುತ್ತಲ್ಲ ಸರ್, ಟೈಡ್ ಅನ್ಟೈಡ್ ಗ್ರಾಂಟ್ ಅಂತವೆಲ್ಲ ಬರುತ್ತೆ. ಮತ್ತೆ ನೀರಿಗೆ ಇಡಬೇಕಾಗುತ್ತೆ 25% SC/STಗೆ, ಮತ್ತೆ 5% ಇದಕ್ಕೆ ಅಂಗವಿಕಲರಿಗೆ, ಆ ಥರ ಎಲ್ಲ ಹೋಗಿ ನಮಗೆ 1 ಲಕ್ಷ ಸಿಕ್ತು ನಮ್ಮ ಮೆಂಬರ್ಗಳಿಗೆ. ಕೆಲಸ ಮಾಡಿಸಿದ್ದೀವಿ ಅದೆಲ್ಲ. ಈಗ ನೀವು 500 ನಿವೇಶನ ಕೂಡ ನೀವು ತಯಾರಿದ್ದೀರಿ, 500 ಅಪ್ಲಿಕೇಶನ್ ಬಂದಿದೆ. ಅದು ನೋಡಿ ಯಾರ್ಯಾರಿಗೆ ಮೊದಲು ಆದ್ಯತೆ ಕೊಡ್ತೀರಿ, ಓಕೆ. ಆದರೆ ಗ್ರಾಚಾರ ನಿಮ್ದು ನೋಡಿ, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಖಾಲಿ ಜಾಗನೇ ಇಲ್ಲ, ಕಂದಾಯ ಭೂಮಿ ಇಲ್ಲ. ಈಗ ನಂದಿಪುರ ಅಂತೀರಿ, ಈಗ ಅಲ್ಲಿಗೆ ಹೋಗಿ ನೀವು ಅಲ್ಲಿ ಸೈಟ್ ಕೊಟ್ಟರೆ ನಂದಿಪುರಕ್ಕೆ ಹೋಗಕ್ಕೆ ಒಪ್ತಾರ ಜನ? ಒಪ್ಪಲಿ ಬಿಡ್ಲಿ, ನಿಮ್ಗೆ ಬಿಟ್ಟಿದ್ದಲ್ಲ ಅದು. ಯಾಕಂದ್ರೆ ನಿವೇಶನ ಬೇಕು ಅಂದ್ರೆ ಹೋಗ್ಲೇಬೇಕಾಗುತ್ತೆ. ಇಲ್ಲಿ ಜಾಗ ಇಲ್ಲ ಅಂತ ನಮ್ಗೆ ತೋರಿಸಿದ್ಮೇಲೆ ನಾವೇನು ಮಾಡೋ ಹಾಗಿಲ್ಲ. ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ, ಈ ಹಿಂದೆನೂ ಗೊತ್ತು ನಿಮಗೆ, ಈಗ ಒಂದು 3 ವರ್ಷದಿಂದ ಏನೇನು ನಡೀತದೆ ಅಂತ. ಅದಕ್ಕಿಂತ ಮುಂಚೆನೂ ಒಂದಷ್ಟು ನಿಮ್ಮ ಮನೆಯವ್ರ ಕಡೆಯಿಂದ ನಿಮ್ಗೆ ಗೊತ್ತಿರುವ ಒಂದು ಮನೆ ಬಿದ್ದು ಹೋದರೆ ಒಂದು ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಕೊಡೋರು. ಆಗ ಈಗಿನ ಸರ್ಕಾರ 1,20,000ಕ್ಕೆ ಸೀಮಿತ ಮಾಡಿದೆ. ಸರಿ ಅಂತೀರದು? ಅದು ಬಹಳ ಕಮ್ಮಿ ಆಯ್ತು ಸರ್. ಫ್ರಾಂಕ್ಲಿ ಸ್ಪೀಕಿಂಗ್ ಕಮ್ಮಿನೇ ಆಗಿರೋದು ಅದು. ಯಾಕಂದ್ರೆ 1 ಲಕ್ಷ ಸಾಲದಿಲ್ಲ, ನಾವೇ ಕೊಡ್ಸಿದ್ದೀವಿ. 5 ಲಕ್ಷ ನಾವು ಕೊಡ್ಸಿದೀವಿ ನಮ್ಮ ಭಾಗದಲ್ಲಿ ಏನ್ ಬಿದ್ದಿದ್ದೇವೆ ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ ಕೊಡ್ಸಿದ್ದೀವಿ. ಯಾಕಂದ್ರೆ ಅದು ಸಫಿಶಿಯಂಟ್ ಅಮೌಂಟ್, ಅದು ಅವ್ರು ಆರಾಮಾಗಿ ಮಾಡ್ಕೋಬಹುದು. ಇದು 1 ಲಕ್ಷ ಖಂಡಿತ ಸಾಲ. ನಮ್ಮ ಶಾಸಕರು ಧ್ವನಿ ಎತ್ತಿದಾರಲ್ಲ, ನೋಡೋಣಂತೆ ಏನಾದ್ರು. ಈಗ ನಿಮ್ಮಲ್ಲಿ ಮನೆ ಇಲ್ಲದೆ ಇರೋಂಥವ್ರು, ಅದೇ ತಾಯಿ ಮನೆ ತಂದೆ ಮನೆ ಹಿಂಗೆ ಇದ್ದಾರಾ, ಅಥವಾ ಬಹಳಷ್ಟು ಜನ ಬಾಡಿಗೆ ಮನೇಲಿದ್ದಾರಾ? ಈಗ 450 ಜನ ಅಂತ 500 ಜನ ಅಂತ ಇಟ್ಕೊಳ್ಳಿ, ಇವರೆಲ್ಲ ಹೆಚ್ಚು ಬಾಡಿಗೆ ಮನೇಲಿದ್ದಾರೆ. ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಬಾಡಿಗೆ ಮನೆ ಹೆಚ್ಚುವರಿ ಬಾಡಿಗೆನೆ ಬಾಡಿಗೆ ಮನೇಲಿದ್ದಾರೆ. ತುಂಬಾ ವರ್ಷದಿಂದ ಅವ್ರು ಹಾಕೊಂಡೇ ಬಂದಿದೆ. ನಾವು ಅವಾಗಿಂದ ಹಾಕಿದೀವಿ, ಈಗಿಂದ ಹಾಕಿದೀವಿ ಅಂತವೆಲ್ಲ ಸಮಸ್ಯೆಗಳಿದಾವೆ. ಈಗ ನಿಮ್ಮಲ್ಲಿ ಪಟ್ಟಣಕ್ಕೆ ಹತ್ತಿರ ಇರೋದ್ರಿಂದ, ಅಲ್ಲಿ ಹೈವೇ ಹೋಗಿರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಅನಾಥವಾಗಿ ಶವಗಳು ಸಿಗುತ್ತೆ, ಅಥವಾ ಬೇರೆ ಬೇರೆ ಬಡತನದಿಂದ ಯಾರು ಸತ್ತೋದ್ರೆ ಒಬ್ಬೊಬ್ಬರೇ ಇರ್ತಾರೆ, ಅವ್ರನ್ನ ಏನೋ ಶವ ಸಂಸ್ಕಾರ ಮಾಡೋಕ್ಕೆ ದುಡ್ಡಿರಲ್ಲ. ಅಂತ ಸಂದರ್ಭದಲ್ಲೆಲ್ಲ ನಿಮ್ಮ ಪಂಚಾಯತಿಂದ ಯಾರು ಸಹಾಯ ಮಾಡ್ತೀರಾ? ಖಂಡಿತ ಸರ್, ಮಾಡ್ತೀವಿ. ನಾನು ಮತ್ತು ಇವ್ರಿಗೂ ಹೇಳಿದ್ದೀನಿ, ನಮ್ಮ PDO ಅವ್ರಿಗೂ, ಅಫಿಷಿಯಲ್ಗಳಿಗೆ, ನಮ್ಮ ಆಫೀಸಲ್ಲೂ ಅಂಥವ್ಗೆ ಖಂಡಿತ ಬೇಗ ಮಾಡಿ ಅಂತ. ಯಾಕಂದ್ರೆ ನಾವು ಅಪ್ಲಿಕೇಶನ್ಗಳು ಇಟ್ಕೊಂಡು ಕೇಳ್ಕೊಂಡು ಮಾಡೋ ತನಕ ಸರಿ ಆಗೋದಿಲ್ಲ, ಅವತ್ತೇ ಮಾಡಬೇಕು, ಅವತ್ತೇ ಮಾಡಿ ಅಂತಾನೆ ಹೇಳಿದ್ದೀನಿ. ಈಗ ಬೇರೆ ತುರ್ತು ಸಂದರ್ಭದಲ್ಲಿ, ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ, ಲಿವರು, ಈ ಥರ ಮಕ್ಕಳು, ಸಾಮಾನ್ಯ ದೊಡ್ಡವರು ಎಲ್ಲರೂ ಇವತ್ತು ಗೋಳಾಟದಲ್ಲಿ ಇದ್ದಾರೆ. ನನ್ನ ಬೆಳಿಗ್ಗೆನೂ ಒಂದು ಲೈವ್ ಮಾಡಿದ್ದೆ. ಈಗ ನೋಡಿ, ರಾಜು ಅನ್ನೋರು ಚರ್ಮ ಏನೋ ಕಾಯಿಲೆ ಟೈಪ್ ಆಗಿ ಅವನಿಗೆ ಕಾಲೇ ಇಲ್ಲ, ಅಷ್ಟು ಭಾಳ ಇದೆ ಪಾಪ, ಭಾಳ ಕಷ್ಟದಲ್ಲಿದ್ದಾರೆ. ಅಂಥ ಕಷ್ಟದಲ್ಲಿರೋರಿಗೆ ನೀವು ನೋಡಿರ್ಬೋದು ಮೊಬೈಲಲ್ಲಿ ಬೇರೆ ಬೇರೆ ಏನೋ, ನೀವು ಗ್ರಾಮ ಪಂಚಾಯತ್ ಸಹಾಯ ಮಾಡ್ತೀರಾ? ಖಂಡಿತ ಸರ್, ಮಾಡ್ತೀವಿ. ಮ್ಯಾಕ್ಸಿಮಮ್ ಕೊಡಿ ಅಂತೇನೆ ಅಂತವ್ರಿಗೆ. 5,000 ತನಕ ಕೊಡಬಹುದು, ಕೊಡ್ಲೇಬೇಕು ಅಂತ ನಾವು ಡಿಸೈಡ್ ಮಾಡಿ ಕೊಡ್ತೀವಿ. ಈಗ ಅಂತ ಎಮರ್ಜೆನ್ಸಿ ಇದ್ರೆ ನಾವು ಮೀಟಿಂಗು ಸಹ ವೇಟ್ ಮಾಡೋದಿಲ್ಲ, ನಾವು ಫೋನಲ್ಲೇ ಮಾತಾಡ್ಕೊಂಡು ಎಲ್ಲ ಮೆಂಬರ್ಗಳ ಹತ್ರ, ಉಪಾಧ್ಯಕ್ಷರ ಹತ್ರ ಮಾತಾಡ್ಕೊಂಡು ಕೊಟ್ಬಿಡಿ ಬೇಗ ಅಂತೀವಿ.
ಈಗ ಮೊನ್ನೆನೂ ಕೂಡ ಮಳೆ ಭಾಳ ಜಾಸ್ತಿ ಆಗಿತ್ತು ಈ ಸರಿನೂ. ಹೌದು. ಅಂತ ಒಂದು ಸಂದರ್ಭದಲ್ಲಿ ಏನಾದ್ರು ಮನೆ ಬಿದ್ದು ಹೋದರೆ, ಗೋಡೆ ಬಿದ್ದು ಹೋಗಿ ಇರೋದಕ್ಕೆ ವ್ಯವಸ್ಥೆ ಆಗಲ್ಲ ಮನೆಯೊಳಗೆ ಅಂದಾಗ ಗ್ರಾಮ ಪಂಚಾಯತಿ ಕಡೆಯಿಂದ ಏನಾದ್ರು ಒಂದು ಶೆಡ್ ಹಾಕಿಕೊಡೋಂಥದ್ದು, ಟಾರ್ಪಲಿಂದ ಏನೋ ಒಂದು ಶೆಡ್ಡು, ಪ್ಲಸ್ ಅವರಿಗೆ ಒಂದು ತಿಂಗಳಿಗೆ ಊಟಕ್ಕೋ ವ್ಯವಸ್ಥೆ ಏನಾದ್ರು ಮಾಡ್ಬೋದಾ? ಮಾಡ್ತೀರಾ? ಮಾಡ್ಬೋದು ಸರ್. ಆದ್ರೆ ಹೆಚ್ಚುವರಿ ಜನ ಅಲ್ಲಿ ಅಕ್ಕಪಕ್ಕ ಇರ್ತಾರಲ್ಲ, ಅವರ ಫ್ರೆಂಡ್ ಸರ್ಕಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರಲ್ಲ, ರಿಲೇಷನ್ಸ್, ಹಂಗಾಗಿ ಅವರವರೇ ಅಲ್ಲಲ್ಲೇ ಇರ್ತಾರೆ. ನಾವು ಸಮುದಾಯ ಭವನ ಕೂಡ ಒಂದು ಸ್ವಲ್ಪ ದಿನ ಮಟ್ಟಿಗೆ ಇರೋದಕ್ಕೆ ಕೊಡಬಹುದು ಅಂತ ಇದೆ. ಅಲ್ಲ, ಇರ್ತಾರೆ. ಈಗ ಒಂದು ತಿಂಗಳು ಸಮುದಾಯ ಭವನದಲ್ಲಿ ಇದ್ರೆ ಅಂತ ಹೇಳಿ, ಆ ನಂತರ ಕೂಡ ಏನು ಮನೆನೇ ಇಲ್ಲ ಅಂದಾಗ ಈಗ ಇಲ್ಲಿ ಬಾಡಿಗೆ ಕೂಡ ಕೊಡಕ್ಕೆ ಅವಕಾಶ ಇದೆಯಾ ನಿಮ್ಮ ಇದೆಯಂತೆ. ನಮ್ಮ PDO ಕೂಡ ಹೇಳಿದ್ರು, ಬಾಡಿಗೆ ಕೂಡ ಕೊಡಕ್ಕೆ ಅವಕಾಶ ಸಣ್ಣ ಮಟ್ಟದ ಬಾಡಿಗೆ 3,000, 4,000, 5,000 ಕೊಡಬಹುದು ಸರ್. ಅದಕ್ಕೆ ಅವಕಾಶ ಇದೆ. ಹೌದು, ಅವಕಾಶ ಇದೆ. ಈಗ ಹಣ ಬಿಡುಗಡೆನ ಜನಸಂಖ್ಯೆ ಆಧಾರದ ಮೇಲೆ ಮಾಡಿರ್ತಾರೆ. ನಿಮ್ಮಲ್ಲಿ ಹೇಳಿದ 10,000ಕ್ಕಿಂತ ಜಾಸ್ತಿ ಇದ್ದಾರೆ ಅಂತೇಳಿ. ಈಗ ಕಂದಾಯ ವಸೂಲಿಗೆ ಅಥವಾ ನೀರಿನ ಟ್ಯಾಕ್ಸ್ ವಸೂಲಿಗೆ ಅವ್ರು ಜನ ಕೊಡದೇ ಇದ್ದಾಗ ಏನಾದ್ರು ಕ್ರಮ ತಗೊಂಡು ನೀವು ವಸೂಲಿ ಮಾಡಿದ್ದಿದೆಯಾ ಸರ್? ಅಷ್ಟಾಗಿ ಸ್ಟ್ರಿಕ್ಟ್ ಆಗಿ ಮಾಡೋಕ್ಕಾಗಲ್ಲ ಸರ್, ಜನರಲಿ ಮಾಡೋಕ್ಕಾಗಿಲ್ಲ. ನಮ್ಮ ಇದು ಟವರ್ಗಳೇನಿದೆ ಅದಕ್ಕೆ ಒಂಚೂರು ಸ್ಟ್ರಿಕ್ಟ್ ಆಗಿ ಮಾಡಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ಟವರ್ನಿಂದ ಈಗ ತನಕ ನಮಗೆ ಪೇಮೆಂಟ್ ಎಲ್ಲ ಬಂದಿಲ್ಲ. ಟವರ್ ನಮಗೆ ಬರುತ್ತೆ, ಒಂದು 2-3 ಟವರ್ ಬರುತ್ತೆ. ಅಂತದಕ್ಕೆ ನಾವು ಮಾಡ್ಬೋದು, ಟ್ಯಾಕ್ಸ್ ಎಲ್ಲ ಹಾಕ್ತೀವಿ. ಟ್ಯಾಕ್ಸ್ ಹಾಕ್ಬೋದು. ಬೇರೆ ಹೋಮ್ ಸ್ಟೇ ಅದು ಟ್ಯಾಕ್ಸ್ ಬರುತ್ತೆ ನಿಮಗೆ? ಹೋಮ್ ಸ್ಟೇಗಳು 1-2 ಇದಾವೆ ಸರ್. ಅದೇ ಅವರೆಲ್ಲ ವರ್ಷಕ್ಕೆ ಕಂದಾಯ ಲೆಕ್ಕ ಹೇಗಿದೆ ಕಟ್ಬಿಡ್ತಾರೆ. ಮತ್ತೆ ರಿನ್ಯೂವಲ್ ಅಂತ ಬಂದಾಗ ಅವರು ರಿನ್ಯೂವಲ್ ಜೊತೆನೆ ಇದು ಮಾಡ್ಕೋತಾರೆ. ಈಗ ಸುಮಾರು ವ್ಯಾಪ್ತಿ ಬರುತ್ತೆ ನಿಮ್ಗೆ ಕೋರ್ಟಿಂದ ಅಂತ ಹೇಳಿರಲ್ಲ, ಈ ಅಂಗಡಿ ಮಳಿಗೆದು ಲೈಸೆನ್ಸು ಇದೆಲ್ಲ ಹಣ ನಿಮಗೆ ಬರುತ್ತೆ. ಅದು ಅದೇ 1 ವರ್ಷ ಅನ್ನೋದ್ರೊಳಗೆ ಕಂಪಲ್ಸರಿ ಬಂದೇ ಬರುತ್ತೆ. ರಿನ್ಯೂವಲ್ ಅಂತ ಬರುತ್ತಲ್ಲ ಸರ್, ರಿನ್ಯೂವಲ್, ಹಂಗಾಗಿ ಎಲ್ಲ ಬರುತ್ತೆ. ರಿನ್ಯೂವಲ್ ಮಾಡಿಸ್ಲೇಬೇಕು. ಹೌದು. ಇನ್ನೊಂದು, ಗ್ರಾಮ ಪಂಚಾಯತಿಯಿಂದ ನೀವು ನಮಗೇನು ಸೌಲಭ್ಯ ಇಲ್ಲ, ಮನೆ ಕಳ್ಕೊಂಡವರು ಅಥವಾ ನಿವೇಶನ ಇಲ್ಲದವರು ಅಂತ ಇಷ್ಟು ಮಾತ್ರ ಗ್ರಾಮ ಪಂಚಾಯತಿ ಹೇಳ್ತಾರೆ. ನೀರಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ ಅಂತ. ಟೋಟಲಿ ಗ್ರಾಮ ಪಂಚಾಯತಿಯಿಂದ ಜನಗಳಿಗೆ ಏನೇನು ಸೌಲಭ್ಯ ಇದೆ ಮೇಡಮ್? ಸರ್ ಅಂದ್ರೆ ನೀರು, ಫಸ್ಟ್ ಆಗಿ ನೀರು, ಕರೆಂಟಿಂದು ವ್ಯವಸ್ಥೆ, ಬೀದಿ ದೀಪಗಳು, ಮತ್ತೆ ಒಂದು ನಮ್ಮ ಹೆಸ್ಗಲ್ ಗ್ರಾಮದಲ್ಲಿ ಇದು ಕಾಲೋನಿಯಲ್ಲಿ ಒಬ್ರಿಗೆ ಮನೆ ಇದೆ, ಆದ್ರೆ ಸುಮಾರು ದಿವಸ ಕರೆಂಟ್ ಇರಲಿಲ್ಲ ಅವ್ರಿಗೆ. ಅಂತ ಟೈಮಿಗೆ ನಾವು ಮಾಡಿಸಿದ್ದೀನಿ ಸರ್. ಅವರು ಹೇಳಿದ್ರು ಈ ತರ ನಮ್ಗೆ ಸುಮಾರು ವರ್ಷಗಳಿಂದನೂ ಇಲ್ಲ, ತುಂಬಾ ಕಷ್ಟದಲ್ಲಿದೆ. ಅಂತವ್ರಿಗೆಲ್ಲ ನಾವು ಮನೆಗೆ ವೈರಿಂಗ್ ಮಾಡಿಸಿಲ್ಲ, ಕೊಟ್ಟಿದ್ದೀವಿ. ದಾಖಲೆಗಳೆಲ್ಲ ನೋಡಿ ಮಾಡಿಸ್ಕೊಟ್ಟಿದ್ದೀವಿ. ಈ ರೈತರಿಗೆ ಏನು ಸೌಲಭ್ಯ ಸಿಗುತ್ತೆ? ಗಿಡ ಕೊಡುವಂಥದ್ದು, ಅಡಿಕೆ ಇದು ಎಲ್ಲ ಇದೆಯಲ್ಲ, ಆ ಥರದ್ದು ಏನೋ ಸೌಲಭ್ಯ ಇರುತ್ತಲ್ಲ ಸರ್? ಅದು ಇದರಿಂದ ನಮ್ಮ ಕೃಷಿ ಇಲಾಖೆ, ಬೇರೆ ಬೇರೆ ಇಲಾಖೆಗಳಿಂದ, ಕೃಷಿ ಇಲಾಖೆಯಿಂದನೂ ಇದಿರುತ್ತಲ್ಲ ಸರ್. ಈಗ ಸಾಮಾನ್ಯವಾಗಿ ಜನ ರೋಡಲ್ಲಿ ಅಲ್ಲಿ ಇಲ್ಲಿ ಮಾತಾಡೋದು ಜಾಸ್ತಿ, ಅಧ್ಯಕ್ಷರು ಸರಿ ಇಲ್ಲ, ಗ್ರಾಮ ಪಂಚಾಯತ್ ಸರಿ ಇಲ್ಲ, ಮೆಂಬರ್ ಸರಿ ಇಲ್ಲ ಅಂತ. ಓಕೆ, ಅದು ಮಾತಾಡಲಿ, ಅದು ಎಲ್ಲರಿಗೂ ಮಾತಾಡ್ತಾರೆ. ಈ ದೇಶದ ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಇಲ್ಲಿ ತನಕ ಮಾತಾಡ್ತಾರೆ. ಆದರೆ ನೀವೊಂದು ವಾರ್ಡ್ ಸಭೆ ಅಥವಾ ಗ್ರಾಮ ಸಭೆ ಕರೆದಾಗ ಅಲ್ಲಿಗೆ ಈ ಏನು ಮಾತಾಡ್ತಾ ಇರ್ತಾರಲ್ಲ ಅಂಥವ್ರು ಬಂದು ಸಮಸ್ಯೆಗಳನ್ನ ಹೇಳಿದ್ದಾರೆ ಇದುವರೆಗೂ? ಹೇಳಿದೆ ಸರ್, ಹೇಳಿದ್ದಾರೆ. ನಾವು ಮಾಡಿದ್ದೀವಿ ಕೂಡ, ಅದನ್ನ ಅಲ್ಲಲ್ಲೇ ಕ್ಲಿಯರ್ ಮಾಡಿದ್ದೀವಿ. ಮತ್ತೆ ಅಂತವ್ರು ಇರಬೇಕು ಸರ್, ಯಾಕಂದ್ರೆ ಖಾಲಿ ಹೇಳಲಿದ್ರೆ ಇನ್ನೊಂದು ಸ್ವಲ್ಪ ನಮ್ಮ ಮೇಲೆ ಹೋಗೋದು. ಹೌದು, ನಿಂದಕರು ಇರ್ಬೇಕಯ್ಯ ಅಂತ ಹೇಳ್ತಾರಲ್ಲ, ಹಂಗೆ ನ್ಯೂಟನ್ಸ್ ಲಾ ವರ್ಕ್ ಆಗುತ್ತೆ. ಹೌದು. ಈಗ ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಅಂದ್ರೆ ಬಹಳ ಚೆನ್ನಾಗಿ ವರ್ಕ್ ಮಾಡಿದೆ, ಅದು ಇಷ್ಟನೇ ಸ್ಥಾನ, ಇದು ಇಷ್ಟನೇ ಸ್ಥಾನ ಅಂತೆಲ್ಲ ಬರ್ತಾ ಇರುತ್ತಲ್ಲ. ನಿಮ್ ಗ್ರಾಮ ಪಂಚಾಯತಿ ಎಷ್ಟನೇ ಸ್ಥಾನದಲ್ಲಿದೆ? 80 ಇದೆ ಸರ್. 80 ತುಂಬಾ ಹಿಂದೆನೇ ಇದೀವಿ. ಅಲ್ಲ, 80 ಅಂದ್ರೆ ಏನು? 80%? ಇಲ್ಲ 80, ರ್ಯಾಂಕಿಂಗ್ 80 ಇರೋದು. 80 ಅಂದ್ರೆ ಈ ರಾಜ್ಯದಲ್ಲಿ 80ನೇ ಸ್ಥಾನದಲ್ಲಿ ಇದೆ. ಆಲ್ಟುಗೆದರ್ ಅಂದ್ರೆ ಸರ್ ಅದು ನರೇಗಾದು ಬರುತ್ತೆ, ಮತ್ತೆ ಡಾಕ್ಯುಮೆಂಟೇಶನ್ ಏನಿದೆ ಅದು ಬರುತ್ತೆ, ಎಲ್ಲ ಆಲ್ಟುಗೆದರ್ ಗ್ರಾಮ ಪಂಚಾಯತಿ ಬರುತ್ತಲ್ಲ. 5,000-6,000 ಗ್ರಾಮ ಪಂಚಾಯತಿ 80 ಸ್ಥಾನ ಪರವಾಗಿಲ್ಲ ಇದ್ದಿದ್ರಲ್ಲೇ. ಈಗ ಸ್ಟೂಡೆಂಟ್ಗಳಿಗೆ ಎಜುಕೇಶನ್ ಮಾಡೋದಕ್ಕೆ ತೊಂದರೆ ಆದಾಗ SC/ST ಇದರಲ್ಲಿ ಎಲ್ಲ ಆ ಥರದಲ್ಲಿ ಸಹಾಯ ಮಾಡಿದ್ದೀರಾ? ಹೌದು ಸರ್, ಖಂಡಿತ. ಅಲ್ಲ, ಮಾಡ್ಬೇಕಂತ ಇದೆ, ಅದು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದೀರಾ? ಮಾಡಿದೀವಿ. ನಾನೇ ಖುದ್ದಾಗಿ ಹೇಳ್ತೀನಿ ಅಂತವಕ್ಕೆಲ್ಲ ನೀವು ಅರ್ಜಿ ಹಾಕಿ ನಮ್ಮ ಮಾಡಿಸ್ಕೊಡ್ತೀವಿ ಅಂತ. ನಾನು ಸಿಕ್ಕಿದಾಗೆಲ್ಲ ಹೇಳ್ತೀನಿ. ಒಂದು ಈ ಕಡೆ ಅಲ್ಲಿ ಹೋಗ್ತೀವಲ್ಲ ಸರ್ ರೌಂಡ್ಸಿಗೆ, ಆ ಥರ ನಿಮ್ಮ ಮಕ್ಳಿದಾರ ಅಂತ ನಾನೇ ಖುದ್ದಾಗಿ ಕೇಳಿ ಹಾಕಿ ಅಂತಾನೆ ಹೇಳಿ ಮಾಡಿಸಿಕೊಟ್ಟಿದ್ದೀವಿ ಸರ್. ನಿಮ್ಮ ಗ್ರಾಮ ಪಂಚಾಯತಿಗೆ ಯಾವ್ದಾದ್ರು ಪ್ರಶಸ್ತಿ ಬಂದಿದೆಯಾ? ಇಲ್ಲ ಸರ್, ಬಂದಿಲ್ಲ ಸದ್ಯಕ್ಕೆ. ಆಸೆ ಇದೆ, ಬರಬೇಕು ಅಂತ ನೋಡೋಣ.
ಮುಂದಿನ ದಿನಗಳಲ್ಲಿ. ಈಗ ನೀವು ಬಂದ ಮೇಲೆ 3.5 ವರ್ಷದಲ್ಲಿ 2.5 ವರ್ಷ ಮೆಂಬರ್ ಆಗಿದ್ರಿ, ಈಗ 1 ವರ್ಷದ ಅಧ್ಯಕ್ಷರಾಗಿದ್ದೀರಿ. ಈ ಹಿಂದೆ ಏನು ಮಾಡಿದ್ರು ಬಿಟ್ಟರು ಬೇರೆ. ಈಗ ನೀವು ಬಂದ ನಂತರ ನೀವು ಮೆಂಬರ್ ಆದಾಗ ಅಥವಾ ಈಗ ಅಧ್ಯಕ್ಷರಾದಾಗ ನಿಮ್ಮ ಸಾಧನೆ ಏನು ಮೇಡಮ್? ಏನಾದರೂ ಹೊಸ ಬಿಲ್ಡಿಂಗ್ ಕಟ್ಟಿದ್ದೀರಾ ಗ್ರಾಮ ಪಂಚಾಯತಿಗೆ? ಬೇರೆ ಬೇರೆ ಏನಾದ್ರು ಇದೆಯಾ? ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿಸಿದೀವಿ, ಅಂದ್ರೆ ಕೆಳಗೆ ಒಂದು ಆಗಿತ್ತು, ಮೇಲೇನೋ ಆಗದಿತ್ತು, ಪೆಂಡಿಂಗ್ ಇತ್ತು ವರ್ಕ್, ಅದು ಸ್ಟಾರ್ಟ್ ಮಾಡಿಸಿದೀವಿ. ಈಗಿರೋ ಗ್ರಾಮ ಪಂಚಾಯತಿ ಕಟ್ಟಡದಲ್ಲ? ಇಲ್ಲ, ಆಪೋಸಿಟ್ ಅಲ್ಲಿ ಇದೆ. ಆಪೋಸಿಟ್ ಅಲ್ಲಿ ಇದೆ, ಅದು ಸ್ಟಾರ್ಟ್ ಮಾಡಿಸಿದೀವಿ. ಸದ್ಯಕ್ಕೆ ಆಗುತ್ತೆ, ಒಂದು 6 ತಿಂಗಳಲ್ಲಿ ಆಗಬಹುದು ಅಂತಿದ್ದಾರೆ, ನೋಡ್ಬೇಕು ಸರ್. ಅದನ್ನ ಮಾಡಿಸಿದೀವಿ. ಅಂದ್ರೆ ನಿಮ್ಗೇನಾದ್ರು ಒಂದು ಚಾಲೆಂಜ್ ಇದೆ, ಒಂದು ಗುರಿ, ನನಗೊಂದು ಸಾಧನೆ, ನಾನು ಅಧ್ಯಕ್ಷೆ ಆದಾಗಲೇ ಈ ಗ್ರಾಮ ಪಂಚಾಯತಿ ಕಟ್ಟಡ ಆಗ್ಬೇಕು ಅನ್ನೋದು ಇದೆಯಾ ಸರ್? ಅದು ಇದೆ. ಮತ್ತೆ ಸುಮಾರು ಅದು ಬಿಟ್ರೆ ಅದು ಸ್ವಲ್ಪ ಹಿಂದಿದೆ. ಅದು ಆಗ್ಲಿಲ್ಲ ಅಂದ್ರೆ ನೀರಿನ ಸಮಸ್ಯೆಗಳು ಇದಾವಲ್ಲ, ಸಿಸ್ಟನ್ ಅದು ಎಲ್ಲ ಸುಮಾರು ಗುಡ್ಸಿ ನಾವು ಅಪ್ರೂವಲ್ ಆಗು ಕೂಡ ಬಂದಿದೆ ನಮ್ಮ ಇದರಲ್ಲಿ 15 ಫೈನಾನ್ಸ್ ಅಲ್ಲಿ. ಯಾಕಂದ್ರೆ ನಮ್ಮ ಅದೇ ಹೇಳಿದ್ನಲ್ಲ ಈಗ ವಿವೇಕಾನಂದ ನಗರದಲ್ಲಿ ಅಂತ, ಅಲ್ಲೋ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಜನ ಶೌಚ ಜೊತೆ ನಾವು ಕೊಡ ಕೂಡ ತಗೊಂಡು ಹೋಗಿ ನೀರು ತಗೊಂಡು ಅಲ್ಲಿ ಏನ್ ಕಾರ್ಯ ಮಾಡೋದಿದೆ ಹಂಗೆ ಮಾಡೋದಿದೆ ಅಂತ ಹೇಳಿದ್ರಲ್ಲ, ಪಾಪ ಪ್ರಾಬ್ಲಮ್ ಹೇಳಿದ್ದಾರೆ. ಅದನ್ನ ಅಲ್ಲಿ ಸಿಸ್ಟನ್ನು ಮತ್ತೆ ಅಂತ ಕೆಲಸಗಳು ಒಂಚೂರು ಆಗ್ಲಿ ಬೇಗ ಅಂತ ನಾವು ಹಿಂದೆ ಬಿದ್ದೀವಿ ಸರ್. ನೀರಿನ ಸಮಸ್ಯೆ ಒಂಚೂರು ಮುಗಿಲಿ ಅಂತ. ಹೆಚ್ಚು ಕಮ್ಮಿ ನಾವು ಬಂದ್ಮೇಲೆನೆ ಒಂದು 4-5 ಬೋರ್ವೆಲ್ ಮಾಡಿಸಿದೀವಿ ಸರ್. ಅಂದ್ರೆ ನಿಮ್ಗೀಗ ನಿಮ್ಮ ಉದ್ದೇಶ ಒಳ್ಳೇದಿದೆ. ಈಗ ಪಂಚಾಯತಿ ಕಟ್ಟಡ ಆಗೋದಕ್ಕಿಂತ ನನಗೇನಂತಂದ್ರೆ ನೀರಿನ ಸಮಸ್ಯೆ ಬಗೆಹರಿಬೇಕು. ಅದಾಗ್ತಾ ಇದೆ ಸರ್. ಅಂದ್ರೆ ಪಂಚಾಯತಿ ಕಟ್ಟಡ ಆಗೋದಾಗ್ತಾ ಇರುತ್ತಲ್ಲ, ಅದ್ರ ಮಟ್ಟಿಗೆ ಅದು ವಾರಕ್ಕೆ 1 ದಿನ 2 ದಿನ ಎಲ್ಲೋ ಕೂತ್ಕೊಂಡ್ರು ನಡೀತದೆ. ಆದ್ರೆ ಜನಗಳ ಒಂದು ಏನ್ ಸಮಸ್ಯೆ ಅರ್ಜೆಂಟ್ ಆಗಿ ಏನ್ ಬೇಕೋ ಅದು ಫುಲ್ಫಿಲ್ ಆಗ್ಲಿ ಅನ್ನೋದು ನಿಮ್ಮ ಉದ್ದೇಶ. ಈಗ ನಾವು ಸುಮ್ಮನೆ ಕೆಲಸ ಮಾಡೋದು ಪುಕ್ಸಟ್ಟಿ, ನಾವು ಈ ಗ್ರಾಮ ಪಂಚಾಯತಿನಲ್ಲಿ ಹೋಗೋದು ಗೆದ್ದಾಯ್ತು, ಸುಮ್ಮನೆ ಯಾರ್ಯಾರು ಕೆಲವು ಬೈಸ್ಕೊಬೇಕು, ಪುಕ್ಸಟ್ಟಿ ಕೆಲಸ ಮಾಡೋದು ಅಂತಾರೆ. ನಿಜನಾ? ನಿಮ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಏನ್ ಸಂಬಳ ಕೊಡ್ತಾರೆ? ಸಂಬಳ ಅಂತಲ್ಲ, ಗೌರವಧನ ಅಂತ ಬರುತ್ತೆ. 6,000 ಬರುತ್ತೆ. ಅಧ್ಯಕ್ಷರಿಗೆ 6,000, ಉಪಾಧ್ಯಕ್ಷರಿಗೆ 4, ಮೆಂಬರ್ಗಳಿಗೆ 2,000. ಯಾವ ತರ ಕೊಡ್ಲಿ ಟೋಟಲಿ ಬರುತ್ತೆ 3 ತಿಂಗಳಿಗೆ ಒಂದ್ಸತಿ ಬರುತ್ತೆ. ಅದು ಸಂಬಳ ಅಂತ ಅಲ್ಲ ಸರ್, ಏನೋ ಒಂದು ನಮ್ಮ ಸರ್ವಿಸಿಗೆ ಖರ್ಚು ಅಷ್ಟೇ. ನಿಮ್ಗೆ 4,000 ಕೊಡ್ತಾರೆ, 4,000 ಸಾಲ್ತದ? 6,000 ಕೊಡ್ತಾರೆ, ಸಾಕಾಗುತ್ತಾ? ನಿಮ್ಗೆ ಸಾಕಾಗುತ್ತೆ, ನಿಮ್ಮ ಯಜಮಾನ್ರಿಗೆ 10,000 ಖರ್ಚಾಗುತ್ತಲ್ಲ, ಅದ್ನ ಯಾರು ಹೇಳರೇ ಇಲ್ಲ. ಖರ್ಚಿಗಿಂತ ಅವರು ಶ್ರಮ ಪಡೋದು ಜಾಸ್ತಿ ಸರ್. ಯಾಕಂದ್ರೆ ಒಂದು ನೀರಿಂದಾಗ್ಲಿ ಪೈಪ್ ರಿಪೇರಿ ಅಂದಾಗ ತಕ್ಷಣ ಇನ್ಸ್ಟೆಂಟ್ ಆಗಿ ಯಾರು ಬರೋದಿಲ್ಲ. ವಾಟರ್ ಮ್ಯಾನ್ಗಳಿಗೆ ಕರ್ಕೊಂಡು ಇವರೇ ಖುದ್ದಾಗಿ ಇಳಿದು ಬಟ್ಟೆ ಎಲ್ಲ ಇದ್ ಮಾಡ್ಕೊಂಡು ಆತರ ಮಾಡ್ತಾರೆ. ಆ ಕೆಲಸಗಳು ಅವ್ರದ್ದೇ ಜಾಸ್ತಿ, ನಮ್ಗಿಂತ ಜಾಸ್ತಿ ಅವ್ರು ಮಾಡ್ತಾರೆ. ಈಗ ನೋಡಿ ಹೆಂಗಾಗುತ್ತೆ ಅಂದ್ರೆ, ಹೆಂಡತಿ ಯಾವ್ದಾರು ಅಧಿಕಾರದಲ್ಲಿದ್ರೆ ಗಂಡ ಭ್ರಷ್ಟಾಚಾರದಲ್ಲಿ ತೊಡಗ್ತಾನೆ. ಕಾಂಟ್ರಾಕ್ಟ್ ಮಾಡೋದು, ಹೆಂಡತಿ ಹತ್ರ ಸೈನ್ ಹಾಕ್ಸಿ ಯಾವುದೋ ದುಡ್ಡು ಈ ಥರ ಮಾಡ್ತಾರೆ. ನಿಮ್ಮಲ್ಲಿ ಅದು ಉಲ್ಟಾ ಆಗಿದೆ. ಈಗ ನೀವು ಪ್ರಾಮಾಣಿಕರಿದ್ದೀರಿ, ನಿಮ್ಮ ಅಧ್ಯಕ್ಷ ಅವಧಿನಲ್ಲಿ ಎಲ್ಲಿ ಒಂಚೂರು ಚ್ಯುತಿ ಬರಬಾರ್ದು, ಒಂದು ಸಣ್ಣ ಪೈಪ್ ಹೊಡೆದೋದ್ರು ಇಂಥ ಅಂತಲೇ ಗಂಡ ಅಷ್ಟು ರಿಸ್ಕ್ ತಗೊಳ್ತಾರೆ. ಮತ್ತು ಅವ್ರಿಗೆ ಸುಮಾರು 10-15 ಸಾವಿರ ಬರುತ್ತೆ ತಿಂಗಳಿಗೆ. ನಿಮಗೆ ಗೊತ್ತಿಲ್ಲ ಅಷ್ಟೇ, ಒಂದು ಸಾವು ತಿಥಿ ಮದುವೆ ಅದು ಇದು ಕಷ್ಟ ಸುಖ ಕೇಳ್ತಾ ಇರ್ತಾರೆ. ಈಗ ನೀವು ಮಹಿಳೆ ಆಗಿರೋದ್ರಿಂದ ಪೂರ್ತಿ ವಿಚಾರ ನಿಮ್ಗೆ ಹೇಳಕ್ ಹೋಗಲ್ಲ, ಅವ್ರ ದಾರಿಲಿ ಹೆಂಗೂ ಸಿಗ್ತಾರಲ್ಲ ಕೂಡಲೇ ಕೊಡ್ತಾರೆ. ಹಾಗಾಗಿ ಅವರಿಗೆ ಸ್ವಲ್ಪ ಆ ಥರದ್ದಿದೆ. ಈ ವಿಷಯ ಈಗ ಹೇಳಿದ್ನಲ್ಲ, ಅವರು ಕೂಡ ಹೇಳಿಲ್ಲ ನನಗೆ ವಾಟರ್ ಮ್ಯಾನ್ಗಳೇ ಫೋನ್ ಮಾಡಿ, ಮೇಡಮ್ ಹೀಗೆ ಬಟ್ಟೆ ಎಲ್ಲ ಮಣ್ಣಾಗ್ಬಿಡ್ತು ಮೇಡಮ್, ಹೀಗೆ ಅವ್ರು ಬಂದಿದ್ರು ಕ್ಲೀನ್ ಅವರೇ ಖುದ್ದಾಗಿ ಇಳ್ದಿ ಮಾಡಿದ್ದಾರೆ ಅಂತವೆಲ್ಲ ಹೇಳ್ತಾರೆ ಅವರೇ. ನೋಡಿ, ಅದು ಒಂದೇನ್ ಗೊತ್ತಾ, ಒಂದು ಭಗವಂತ ಗೌರವಿಸ್ತಾನೆ ಅದರಲ್ಲಿ. ಮತ್ತೆ ಅವ್ರಿಗೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡೋದು. ಯಾರು ನೋಡ್ಲಿ ಬ್ಯಾನರ್ ಮಾತಾಡ್ತಾರೆ, ಹೇಳಿ ಸಣ್ಣ ಪುಟ್ಟ ಇಲ್ಲಿ ನೋಡಿ ಎಲ್ಲ ಇದಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ನೀವು ಫೋಟೋನೇ ಹಾಕಿಲ್ಲ. ಹಂಗಾಗಿ ಆ ಥರದ್ದೇನು ಫೋಟೋ ಹುಚ್ಚೇನಿಲ್ಲ. ಅಂತವಿದ್ರೆ ನಾವು ಬೆಳಗಿನ ಸಾಯಂಕಾಲ ತಗೊಳ್ಳೋದಾಗುತ್ತೆ. ಅಂತವ್ ಸುಮಾರು ಮಾಡ್ತಾರೆ ಸರ್. ಈಗ ನೀರಿಲ್ಲ ಅಂದ್ಕೊಳ್ಳೆ ನಮ್ಮ ಮನೆಯಿಂದಾನೇ ಒಂದು ಟ್ಯಾಂಕರ್ ಇಂದ ವ್ಯವಸ್ಥೆ ಮಾಡೋದು, ಮತ್ತೆ ಅದು ಹೇಳದ್ನಲ್ಲ ನೀರಿಂದು ಪೈಪಿಂದು ಅಂತವೆಲ್ಲ ಯಾಕಂದ್ರೆ ಮಾಡ್ತಾರೆ, ಆಮೇಲೆ ಮಾಡ್ತಾರೆ. ಯಾಕಂದ್ರೆ ಇನ್ಸ್ಟೆಂಟ್ ಆಗ್ಬೇಕಲ್ಲ, ಸಂಡೇ ಇರುತ್ತೆ ಅದಕ್ಕೆ, ಹೌದು ಅವಾಗ ಬೇಕಲ್ಲ ತಕ್ಷಣಕ್ಕೆ. ಮತ್ತೆ ವೆಲ್ಡಿಂಗ್ ಕೂಡ ಮಾಡ್ಕೊಟ್ಟಿದ್ದಾರೆ ಇದ್ರದ್ದು. ನಮ್ಮ ಟ್ರ್ಯಾಕ್ಟರ್ ಕಸದ ಲಾರಿ ಏನಿದೆ ಟ್ರ್ಯಾಕ್ಟರ್ ಡೋರ್ ಏನೋ ಬಿಚ್ಚೋಗಿತ್ತು ಅಂತ ಮನೆ ಹತ್ರ ಬಂದ್ಕೊಳ್ಳಿ ಅವ್ರು ಖುದ್ದಾಗಿ ವೆಲ್ಡಿಂಗ್ ಮಾಡೋದು ಎಲ್ಲ ಇಟ್ಕೊಂಡಿದೀವಿ ನಮ್ಮ ಮನೆಯಲ್ಲಿ. ಹಂಗಾಗಿ ಅವರೇ ಮಾಡ್ಕೊಡ್ತಾರೆ. ನೋಡಿ, ಹಂಗೆ ಈಗ ಅಧ್ಯಕ್ಷನ ಗಂಡ ನಾನು ಅಂತ ದರ್ಬಾರ್ ಮಾಡಬಾರ್ದು. ಈ ತರ ಮಾಡಿದಾಗ ಒಂದು ಸಣ್ಣ ನೆಮ್ಮದಿ ನಮ್ಗೆ, ನಮ್ಮಲ್ಲೇ ನಮಗ್ ಖುಷಿ ಆಗುತ್ತೆ. ಬೇರೆಯವ್ರು ಹೇಳಂತದಲ್ಲ, ಒಂದು ಸಣ್ಣ ಕೆಲಸನೇ ಮಾಡೋದಾಗ್ಲಿ ಅದು ಬಹಳ ಒಳ್ಳೆಯ ವಿಚಾರ. ಯಾಕೆಂದ್ರೆ ಅದು ಅವಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಮನೆಯವರೇ ಸರ್ವಿಸ್ ಮಾಡಕ್ ಶುರು ಮಾಡ್ಬಿಟ್ರೆ ನೀವು ಅವ್ರ ಜೊತೆ ಸೇರ್ಕೊಬೇಕಾಗುತ್ತೆ.
ಅವಾಗ ಏನಾಗುತ್ತೆ ಅಂದರೆ ಇಬ್ಬರ ಒಂದು ಸಹಕಾರದಿಂದ ಒಂದು 1000 ಜನಿಗಲ್ಲ 100 ಜನ ಒಂದು 10 ಜನಕ್ಕಾರು ಆ ಗಳಿಗೆಲಿ ಅದು ನಿಜವಾಗ್ಲೂ ಮಾನವೀಯತೆ ಕೆಲಸ ಅಲ್ವಾ. ಇನ್ನು ಗ್ರಾಮ ಪಂಚಾಯತಿಯ ಪಿ ಡಿ ಒ ಸೆಕ್ರೆಟರಿಗಳು ಆಮೇಲೆ ನಿಮ್ಮ ಬೇರೆ ಬೇರೆ ಮೆಂಬರ್ಗಳು ಇವರೆಲ್ಲ ಸೇರಿ ಅಧ್ಯಕ್ಷರ ಮೇಲೆ ಸ್ವಲ್ಪ ಸವಾರಿ ಮಾಡೋದೆಲ್ಲ ಕೆಲವು ಗ್ರಾಮ ಪಂಚಾಯತಿಲಿ ಕೇಳಿದ್ದೀನಿ. ನಿಮ್ಮಲ್ಲಿ ಅಧಿಕಾರಿಗಳಿಂದ ನಿಮ್ಗೆ ಕಿರುಕುಳ ಇದೆಯಾ? ಇಲ್ಲ ಸರ್, ಏನಿಲ್ಲ ಅಂತ ಏನಿಲ್ಲ. ನೀವು ಅಂದ್ರೆ ಎಲ್ಲಾ ಬಿಲ್ಲನ್ನು ನೋಡಿ ಸೈನ್ ಹಾಕ್ತೀರಿ, ಅವರು ಏನಿದ್ರು ಕೂಡ ನಿಮ್ಗೆ ಹೇಳಿ ಕನ್ವಿನ್ಸ್ ರೂಢಿ ಮಾಡ್ಕೊಂಡಿದ್ದೀನಿ ಸರ್ ನಾನು. ಯಾಕಂದ್ರೆ ಮೊದಲಿಂದ ನೀವು ಅವರು ಏನೋ ಫೋರ್ಸ್ ಮಾಡೋದಿಲ್ಲ, ನೀವು ಮಾಡಲೇಬೇಕು ಮೇಡಮ್ ಈಗಲೇ ಮಾಡಿ ಆ ಥರ ಏನಿಲ್ಲ. ನನ್ನ ಟೈಮ್ ತಗೊಂಡು ನಾನು ಮಾಡ್ತೀನಿ. ಹಂಗೆ ತುರ್ತಾಗಿ ಎಮರ್ಜೆನ್ಸಿ ಏನಾದಿದ್ರೆ ಆವಾಗಲೇ ಮಾಡ್ಕೊಡ್ತೀನಿ. ಅದೇ ಈಗ ಹೇಳದ್ನಲ್ಲ, ಅಂಥವು ಸಹಾಯಧನದ್ದು ಅಂಥವಿದ್ರೆ ನಾನು ಮಾಡ್ಕೊಡ್ತೀನಿ ಅಷ್ಟೇ. ಈಗ ಸಾಮಾನ್ಯವಾಗಿ 3 ವರ್ಷದಿಂದ ಗ್ರಾಮ ಪಂಚಾಯತಿನಲ್ಲಿದ್ದೀರಿ, ಒಂದಷ್ಟು ಎಲ್ಲ ಊರಿನ ಚಿತ್ರಣ, ಇಡೀ ಎಲ್ಲ ಸಮಸ್ಯೆಗಳ ಚಿತ್ರಣ ಎಲ್ಲ ನಿಮಗೆ ಗೊತ್ತಾಗಿದೆ. ನಿಮ್ಮ ಒಂದು ನೀವು ಎಜುಕೇಟೆಡ್ ಇದ್ದೀರಿ. ಈಗ ನೀವು ಯೋಚನೆ ಮಾಡುವ ಹಾಗೆ ಒಂದು ಗ್ರಾಮ ಪಂಚಾಯತಿ ಒಂದು ಸದೃಢವಾಗಿ ಸಮಸ್ಯೆ ಇಲ್ದಂಗೆ ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಗ್ರಾಮ ಪಂಚಾಯತಿ ಆಗಲಿ ಅನ್ನೋದಾದರೆ ಸರ್ಕಾರ ಏನು ಮಾಡಬೇಕು ಅಂತ ಬಯಸ್ತೀರಿ? ಎಷ್ಟು ದುಡ್ಡು ಕೊಡ್ಬೇಕು ನಿಮಗೆ? ಈಗ ಏನಾಗಿದೆ, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಬಂದ ದುಡ್ಡಿಗೆ ನೀವು ಆ್ಯಕ್ಷನ್ ಪ್ಲಾನ್ ಮಾಡಬೇಕು. ನೋಡಿ, ಗ್ರಾಮ ಪಂಚಾಯತಿ ಬಿಟ್ಟು ಬೇರೆ ಎಲ್ಲ ಇಲಾಖೆಗೆ ಆಕ್ಷನ್ ಪ್ಲಾನ್ ಮಾಡಿ ಕಳಿಸ್ತಾರೆ, ಅದು ದುಡ್ಡು ಸ್ಯಾಂಕ್ಷನ್ ಆಗುತ್ತೆ. ನಿಮ್ಮದು ಉಲ್ಟಾ, ನೀವು ಎಷ್ಟು 10,000 ಬರಲಿ 1 ಲಕ್ಷ ಬರಲಿ ಆಮೇಲೆ ನೀವು ಆಕ್ಷನ್ ಪ್ಲಾನ್ ಮಾಡಬೇಕು. ಅದೊಂದು ದುರ್ದೈವ ನಿಮ್ಗೆ. ಹಾಗಾಗಿ ಸರ್ಕಾರ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ನೀವು ಇದು ಅಂತ ಈ ಸರ್ಕಾರ ಅಲ್ಲ, ಟೋಟಲಿ ಸರ್ಕಾರ ಗ್ರಾಮ ಪಂಚಾಯತಿಗೆ ಎಷ್ಟು ಹಣ ಕೊಟ್ಟರೆ ಅದು ಏನು ಸವಲತ್ತು ಕೊಟ್ಟರೆ ಇಂಪ್ರೂವ್ ಆಗುತ್ತೆ. ಸರ್, ಹಣಕ್ಕಿಂತ ಅವರು ನಾವು ಏನು ನಮ್ಮ ಕಡೆಯಿಂದ ಏನು ಬೇಡಿಕೆಗಳಿರುತ್ತೆ ಅದನ್ನೇ ಅವರಿಂದನೇ ಪೂರ್ಣ ಆದ್ರೂ ನಮ್ಗೆ ಬಹಳ ಒಳ್ಳೇದು. ಯಾಕಂದ್ರೆ ಇಂತ ನಾನು ಹೇಳೋದು ಸಲ ಈಗ ತಡೆಗೋಡೆಗಳು ನೀವು ಆಕ್ಷನ್ ಪ್ಲಾನ್ ಮಾಡಿ ಕಳ್ಸಂಗಿಲ್ಲ ಮುಂಚೆ ಇಲ್ಲ, ಮತ್ತೆ ಇಲ್ಲದ್ರೆ ಅವ್ರಿಗೆ ಗೊತ್ತಾಗದ ಹೆಂಗೆ? ಅವ್ರು ಓವರ್ ಆಲ್ ನಿಮ್ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಏನೇನು ಕೊಡ್ತಾರೆ, ಏನೋ ಮೆಂಬರ್ಗಳ ಆಧಾರಿತ ಎಲ್ಲ ಜನಸಂಖ್ಯೆ ಮೇಲೆ ಅಷ್ಟೇ ನಿಮಗೂ ಕೊಡ್ತಾರೆ. ಈಗ ಇಲ್ಲಿದ್ ಏನ್ ಸಮಸ್ಯೆ ಗ್ರಾಮ ಪಂಚಾಯತಿದು ಅಂತ ಸರ್ಕಾರಕ್ಕೆ ಗೊತ್ತೇ ಆಗಲ್ಲ, ಯಾಕಂದ್ರೆ ನೀವು ಆಕ್ಷನ್ ಪ್ಲಾನೇ ಕಳ್ಸಲ್ಲ. ಅದೇ ಅವರು ಒಂಚೂರು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಮುಂಚೆನೆ ಸಮಸ್ಯೆಗಳು ಏನಿದಾವೆ ಅನ್ನೋದು ನಮ್ಮಿಂದ ಏನಾದ್ರು ತಗೊಂಡ್ರೆ, ಯಾಕಂದ್ರೆ ನಾವು ಸಮಸ್ಯೆಗಳಂದ್ರೆ ಒಂದು ಬುಕ್ಕೆ ಕಳಿಸ್ತೀವಿ. ಹೌದು, ಯಾಕಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಏನಿಲ್ಲ, ಅದೇ ಹೇಳಿದ್ರೆ ಡಿ.ಸಿ ಇದ್ದಂಗೆ ನೀವು ಎಲ್ಲ ಇಲಾಖೆ ತುಂಬಾ ಸಮಸ್ಯೆಗಳಿರುತ್ತೆ, ಹೆಚ್ಚಾಗಿ ಇರುತ್ತೆ. ಮನೆದಾಗ್ಲಿ ಅಥವಾ ಚರಂಡಿಗಳದಾಗ್ಲಿ ಸಮುದಾಯ ಭವನದಾಗ್ಲಿ ಎಲ್ಲ ಜನ ಬೇಡಿಕೆ ಇಡೋದೇ ಗ್ರಾಮ ಪಂಚಾಯತಿ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಸರ್ಕಾರ ಅಂದ್ಮೇಲೆ ಚಿಕ್ಕ ಗ್ರಾಸ್ ರೂಟ್ ಲೆವೆಲ್ ಅಂತೀವಲ್ಲ ಆ ತರ ನೋಡಿ. ಈಗ ಹಳ್ಳಿ ಉದ್ಧಾರ ಆದ್ರೆ, ಗ್ರಾಮ ಪಂಚಾಯತಿ ಉದ್ಧಾರ ಆದ್ರೆ ಈ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳೆಲ್ಲ ಬಡಾಯಿ ಕೊಚ್ತವೆ. ಆದರೆ ಗ್ರಾಮ ಪಂಚಾಯತಿಗಿರುವ ಸಮಸ್ಯೆಗಳನ್ನ ಒಂದು ಆಕ್ಷನ್ ಪ್ಲಾನ್ನೇ ತಗೊಳಲ್ಲ. ಹಾಗಾಗಿ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಗೊತ್ತಾಗದೆ ಹೇಗೆ? ಜನಪ್ರತಿನಿಧಿಗಳೇ, ನಾನೀಗ ಈ ನಮ್ಮ ಮೇಡಮ್ ಏನಿಗೆ ಹೇಳಿದ್ರು ನೋಡಿ, ಒಂದು ಆಕ್ಷನ್ ಪ್ಲಾನ್ ತಗೊಂಡ ಮೇಲೆ ಹಣ ಬಿಡುಗಡೆ ಮಾಡೋದನ್ನ ಏನಾದ್ರು ಸರ್ಕಾರ ಕಲ್ತ್ರೆ ಎಲ್ಲ ಗ್ರಾಮ ಪಂಚಾಯತಿ ಕೂಡ ಇಂಪ್ರೂವ್ ಆಗುತ್ತೆ. ಇವ್ರು ನೋಡಿ, 500 ಮನೆಗಳು ಬೇಕಿಲ್ಲಿ, 5 ಮನೆ ಕೊಡ್ತೀರಿ, ಏನು ಪ್ರಯೋಜನ ಆಗುತ್ತೆ? ನಿವೇಶನ ಇಲ್ಲ. ಹಾಗಾಗಿ ಎಲ್ಲಿ ನಿವೇಶನ ಇಲ್ಲ, ಈ ಗ್ರಾಮ ಪಂಚಾಯತಿ ಇಲ್ಲದೆ ಪಕ್ಕದ ಗ್ರಾಮ ಪಂಚಾಯತಿಲಿ ಜಾಗ ತಗೊಂಡಂಥದ್ದು, ಇದನ್ನೆಲ್ಲ ಮಾಡಬೇಕು. ಗ್ರಾಮ ಪಂಚಾಯತಿಗಳು ಒಂದು ಆಕ್ಷನ್ ಪ್ಲಾನನ್ನ ತಗೊಬೇಕು. ಜನಪ್ರತಿನಿಧಿಗಳು ಕೂಡ ಇದನ್ನ ವಿಧಾನಸೌಧದಲ್ಲಿ ಮಾತಾಡಿ ಹಳ್ಳಿಯ ಗ್ರಾಮ ಪಂಚಾಯತಿ ಎಲ್ಲ ಅಲ್ಲ, ಇವ್ರು ಹೇಳಂಗೆ ಒಂದು ಬುಕ್ಲೆಟ್ ಕಳಿಸ್ತಾರೆ ಸಮಸ್ಯೆದ. ಹಾಗಲ್ಲ, ಸಮಸ್ಯೆಗಳ ಅರಿವು, ಕುಡಿಯೋ ನೀರು, ಎಲೆಕ್ಟ್ರಿಸಿಟಿ, ನಿವೇಶನ, ರಸ್ತೆ, ಇವಿಷ್ಟನ್ನು ಇಮ್ಮಿಡಿಯೇಟು ಅಷ್ಟನ್ನು ಮಾಡಿ, ಬೇರೆದೆಲ್ಲ ಆಮೇಲೆ ಮಾಡೋ. ಸಿಮೆಂಟ್ ರೋಡ್ ಇರ್ಬೋದು, ನೀವು ಕೋಟ್ಯಾಂತರ ರೂಪಾಯಿ ಇದ್ದು. ಹಾಗಾಗಿ ಈಗ ನೀವು ನಿಜ ಹೇಳಿ ಮೇಡಮ್, ಈಗ ನಿಮ್ಮ ಗ್ರಾಮ ಪಂಚಾಯತಿಗೆ ನಿಮ್ಮ ಮುಂದೆ ಸುಮಾರು ಸವಾಲುಗಳಿದೆ. ಒಂದು ವರ್ಷಕ್ಕೆ ಸರ್ಕಾರ ಎಷ್ಟು ಲಕ್ಷ ಅಥವಾ ಕೋಟಿ ಕೊಟ್ಟರೆ ಇಡೀ ಸಮಸ್ಯೆನ ಬಗೆಹರಿಸ್ಬೋದು ಒಂದು ವರ್ಷಕ್ಕೆ? ಈಗಿರೋ ಸಮಸ್ಯೆ ಅಂದ್ರೆ ತುಂಬಾನೇ ಬೇಕಾಗುತ್ತೆ. ಹೇಳಿ ಮೇಡಮ್, ಎಷ್ಟು ಅಂತ ಹೇಳಿ ಸರ್ಕಾರ ಕೇಳೋಣ. ಯಾಕಂದ್ರೆ ಸರ್, ತಡೆಗೋಡೆಗಳು ಅಂತ ಬಂದಾಗ್ಲೇ ನಾವು ಹೆಚ್ಚು ಕಮ್ಮಿ ಈಗ ನಾವು ಎಸ್ಟಿಮೇಷನ್ ನಾವು ಖುದ್ದಾಗ ಸುಮ್ಮನೆ ಸಿಂಪಲ್ ಆಗಿ ಮಾಡಿಸಿದಕ್ಕೇನೆ 1 ಕೋಟಿ ಅಷ್ಟು ಹತ್ತಿರಕ್ಕೆ ಬರುತ್ತೆ ತಡೆಗೋಡೆಗೆ. 1 ಕೋಟಿ ಹಾ, ಅಂತವಿದಾವೆ. ಯಾಕಂದ್ರೆ ಸುಮಾರು ಕಡೆ ನೀರು ಹಳ್ಳ ಹೋಗುತ್ತಲ್ಲ, ಅದ್ರ ಪಕ್ಕ ಕೆಳಗಿಂದನೇ ಬರ್ಬೇಕು ವಾಲ್, ರಿಟೈನಿಂಗ್ ವಾಲ್, ಆ ತರ ಎಲ್ಲ ಇದಾವೆ. ಅಂತ ಸಮಸ್ಯೆ ಇದ್ದಾಗ ನಾವು ಎಲೆಕ್ಟ್ರಿಸಿಟಿ, ರೋಡು, ಚರಂಡಿ ಈ ತರದಕ್ಕೆ ಒಂದು ಎಷ್ಟು ಬೇಕಾಗುತ್ತೆ? ಈ ತಡೆಗೋಡೆ ನೀವು ಹೇಳ್ತೀರಿ 1 ಕೋಟಿ ರೂಪಾಯಿ, ಓಕೆ. ಉಳಿದಂತೆ ಒಂದು ಎಷ್ಟು ಲಕ್ಷ ರೂಪಾಯಿ ಅಥವಾ ಎಷ್ಟು ಕೋಟಿ ಬೇಕು ಒಂದು ವರ್ಷಕ್ಕೆ? ಈ ಕಂದಾಯ ಬರುತ್ತೆ, ನೀರಿನ ತೆರಿಗೆ ಬರುತ್ತೆ, 15 ಫೈನಾನ್ಸ್ ಬರುತ್ತೆ, ಇದೆಲ್ಲ ಬಿಟ್ಟು ಈಗ ಸವಾಲು ಇದೆಯಲ್ಲ ನಿಮಗೆ, ಆ ಸವಾಲನ್ನು ಫುಲ್ಫಿಲ್ ಮಾಡೋದಕ್ಕೆ ತಡೆಗೋಡೆ ಬಿಟ್ಬಿಡಿ, ಬೇರೆ ಇಮಿಡಿಯೇಟ್
ಎಷ್ಟು ಬೇಕಾಗುತ್ತೆ ಮೇಡಮ್? ತಡೆಗೋಡೆಗೆ ಬಿಟ್ರಿ ಅಂದ್ರೆ 1 ಕೋಟಿಗಿಂತ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸರ್. 1 ಕೋಟಿ ರೂಪಾಯಿ ಬೇಕು. ಯಾಕೆ ನಾನು ಯಾಕೆ ಹೇಳಿದೆ ಅಂದರೆ, ಈಗ ನಿಮ್ಗೆ 1 ಕೋಟಿ ರೂಪಾಯಿ ದುಡ್ಡಿದ್ರೆ ಸಡನ್ನಾಗಿ ಒಂದು ಮನೆ ಬಿದ್ದು ಹೋದರೆ, ಒಂದು ರೋಡೇ ಹೋದರೆ, ಅಲ್ಲೆಲ್ಲೋ ವಾಲೆ ಬಿದ್ದು ಹೋದರೆ, ಇದನ್ನ ಗ್ರಾಮ ಪಂಚಾಯತಿಯವರೇ ಮಾಡ್ಸಂಗಿರ್ಬೇಕು. ಇದನ್ನು ಸರ್ಕಾರಕ್ಕೆ ಬರೆದು ಸರ್ಕಾರ ಮುಂದಿನ ವರ್ಷ ಕೊಡೋತ್ತಿಗೆ ಅಲ್ಲಿ ಏನು ವಾಲ್ ಮಾಡಿರ್ತೀವಿ ತಡೆಗೋಡೆ, ಅದ್ರ ಜೊತೆಗೆ ಗುಡ್ಡನೂ ಜರ್ಕೊಂಡಿರ್ತದೆ, ಅಲ್ಲಿ ಮನೆನೂ ಮನೆ ಹೋಗುತ್ತೆ. ಹೌದೌದು. ಬೇಸ್ ಲೆವೆಲ್ ಅಲ್ಲೇ ತಡೆಗೋಡೆಗಳು ನಿಂತು ಬಿಟ್ರೆ ಮನೆಗಳು ಉಳಿಯುತ್ತೆ, ಆವಾಗ ಮನೆಗಳು ಉಳಿತು. ಅದಿರೋದು ಪ್ರಾಬ್ಲಮ್. ಈಗ ಶುದ್ಧ ಗಂಗಾ ನೀರಿನ ಘಟಕಗಳನ್ನೇ ಎಲ್ಲ ಕಡೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಸೇರಿ. ನಿಮ್ಮಲ್ಲಿ ಎಷ್ಟು ಘಟಕಗಳಿದೆ ಗೊತ್ತಾ? 3 ಇದಾವೆ ಸರ್. ಎಷ್ಟು ವರ್ಕ್ ಮಾಡ್ತಿದ್ದಾವೆ? 3 ವರ್ಕ್ ಮಾಡ್ತಾರೆ. 3 ವರ್ಕ್ ಮಾಡ್ತಿದ್ದಾವ? ಓಕೆ. ಜನ ತಗೋತಾರೆ ನೀರು ಅಲ್ಲಿ. ಎಲ್ಲೆಲ್ಲಿದೆ ಮೇಡಮ್? ಒಂದು ಬಿಲ್ಗೊಳದಲ್ಲಿ ಇದೆಯಾ? ಬಿಲ್ಗೊಳದಲ್ಲಿ ಒಂದಿದೆ, ಮತ್ತೆ ನಮ್ಮ ಹೆಸ್ಗಲ್ ಕಾಲೋನಿ ಹತ್ರನೇ ಒಂದಿದೆ, ಮತ್ತೆ ಇಲ್ಲಿ ಸಂತೆ ಹತ್ರ ಒಂದಿದೆ. ಸಂತೆ ಹತ್ರ ಒಂದು, ಸಂತೆ ನಡೆಯೋ ಜಾಗದಲ್ಲಿ ಮೂಲೆಯಲ್ಲಿ ಇದೆ. ಅದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಬಹಳ ಇದು ನಾವು ಸ್ಟುಡಿಯೋಕ್ಕೂ ತುಂಬಾ ಸರಿ. ಈಗ ಇಲ್ಲೊಂದು ಆದ್ಮೇಲೆ ಬಿಟ್ಟಿದೀವಿ, ಈಗ ಅಲ್ಲೇ ತರ್ತಾ ಇದ್ವಿ ನಾವು ಕೂಡ. 5 ರೂಪಾಯಿಗೆ 20 ಲೀಟರ್ ನೀರು ಸಿಗುತ್ತೆ, ಶುದ್ಧವಾದಂತ ನೀರು ಸಿಗುತ್ತೆ. ಕೆಲವೊಮ್ಮೆ ಫುಲ್ ಹಾಕಿ ಕಾಯಿನ್ ಫುಲ್ ಆಗ್ಬಿಡುತ್ತಿತ್ತು, ಆತರ ಆಗುತ್ತೆ. ಯಾಕಂದ್ರೆ ಸಂತೆ ಅಲ್ಲ ಅಲ್ಲಿ, ತುಂಬಾ ಯೂಸ್ ಆಗುತ್ತೆ ಜನರಿಗೆ. ನಾವು ಈಗ ನಮಗೆ ಬೇಕಾಗಿರೋದು 3 ಕಾಯಿನು, ನಾವು ಒಂದು 7-8 ಕಾಯಿನ್ ತಗೋಬಹುದು. ಯಾಕೆಂದ್ರೆ ಒಂದೊಂದು ತಗೊಳತ್ತೆ, ಒಂದೊಂದು ತಗೊಳಲ್ಲ, ವೆಯ್ಟ್ ಇರಬೇಕು, ಈ ತರ ಎಲ್ಲ ಇತ್ತು. ಓಕೆ. ಈಗ ಸಂತೆ ಮುನ್ಸಿಪಾಲ್ಟಿಗೆ ಬರುತ್ತೆ, ನಿಮ್ಗೇನು ಬರಲ್ಲ, ಪಟ್ಟಣ ಪಂಚಾಯತಿ. ಈಗ ನಿಮ್ಮಲ್ಲಿ ಹೆಸ್ಕಲ್ಲಿಗೆ ಹೋಗೋ ರೋಡು, ಅಲ್ಲ ಚಿಕ್ಕಳ್ಳ KM ರೋಡಲ್ಲಿ ಎಲ್ಲ ಒಂದಷ್ಟು ಬಿಡಾಡಿ ದನಗಳಿದ್ದಾವೆ. ಈ ವೆಹಿಕಲ್ಗಳಿಗೆ ಅಡ್ಡ ಬರೋಂಥದ್ದು ಜಾಸ್ತಿ. ಅದರಲ್ಲಿ ತುಂಬ ನೋಡ್ತಿರ್ಲಿ, ಈಗ ನಾವು ಮುಡುಗೆರೆ ಟು ಕೊಟಗೆರೆದಲ್ಲಿ ಒಂದು 30-35 ದನಗಳು ಸತ್ತೋಗಿರೋದು. ಆ ದನಗಳ ಜೊತೆಗೆ ಬೈಕ್ ವೀಲರ್, 2 ವೀಲರು, ಕಾರಲ್ಲಿ ಹೋಗಿ ಫ್ಯಾಮಿಲಿ ಸಮೇತ ಬಿದ್ದು ಏನೆಲ್ಲ ಅನಾಹುತಗಳಾಗಿರಂತೆ. ಲಾರಿ ಬಸ್ಸಾರು ಹೊಡ್ಕೊಂಡು ಹೋಗ್ತಾರೆ, ಏನೂ ಆಗಲ್ಲ ಅಂತ, ಬೇರೆ ತೊಂದರೆಗಳಾಗುತ್ತೆ. ಹಾಗಾಗಿ ಬಿಡಾಡಿ ದನಗಳನ್ನು ಪಟ್ಟಣದ ವ್ಯಾಪ್ತಿಗೆ ನಿಮಗೆ ಬರೋದ್ರಿಂದ ಅವನ್ನೇನಾದ್ರು ಹಿಡಿದು ದೊಡ್ಡಿ ಹೊಡೆಯೋದು, ಅಥವಾ ಅಲ್ಲೆಲ್ಲ ಗೋಶಾಲೆಗೆ ಬಿಡೋದು, ಈ ಥರದ್ದು ಏನಾದ್ರು ಕಾರ್ಯಕ್ರಮ ಹಾಕೊಂಡಿದ್ದೀರಾ? ಕಾರ್ಯಕ್ರಮ ಇತ್ತೀಚೆಗೆ ಏನು ಹಾಕೊಂಡಿಲ್ಲ. ನಿಮ್ಗೇನು ಯಾರು ಕೇಳಿಲ್ಲ? ಇಲ್ಲ, ಆತರ ನಮ್ಮ ಇದಕ್ಕೆ ಬಂದಿದೆ. ಯಾಕಂದ್ರೆ ಸುಮಾರು ದನಗಳು ಏನಿದಾವೆ ಎಲ್ಲ ಜನರದೇ ಇರ್ತವೆ, ಅವ್ರು ಬಿಡ್ಬಿಡ್ತಾರಲ್ಲ. ಹೌದು. ಸಾಯಂಕಾಲ ಆದ್ರೆ ಮತ್ತೆ ಕರ್ಕೋತಾರೆ, ಆತರ. ನಿಮ್ಗೆ ಆ ತರದಿದ್ರೆ ನೀವೊಂದು ಪೊಲೀಸ್ಗೆ ಅಥವಾ ತಹಶೀಲ್ದಾರ ನಿಮ್ಗೆ ಕಂಪ್ಲೇಂಟ್ಗಳು ಏನು ಬಂದಿಲ್ಲ. ಬಂದ್ರೆ ಒಂದು 15 ದಿವಸ ಟೈಮ್ ಕೊಟ್ಟು, 15 ದಿವಸ ಇಂಥ ಡೇಟ್ ನಂತರ ಯಾರು ಯಾವುದೇ ದನ ರೋಡಲ್ಲಿ ಇದ್ರೆ ಅದನ್ನು ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಅದು ನಿಮಗೆ ಒಂದು ಹಕ್ಕು ಇದೆ ಅದು. ಇನ್ನು ಮಹಿಳೆಯರಾಗಿ ರಾಜಕಾರಣದಲ್ಲಿ ಮುಂದುವರಿಯೋದು ಭಾಳ ಕಷ್ಟ, ಭಾಳ ಕಿರುಕುಳ ಜಾಸ್ತಿ ಮಹಿಳೆಯರಿಗೆ. ಹಾಗಾಗಿ ನಾವು ಏನೇ ನುಗ್ಗಿ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಮೇಲೆ ಆಪಾದನೆ ಬರೋಂಥದ್ದು ಜಾಸ್ತಿ ಮಹಿಳೆಯರ ಮೇಲೆ. ನಾವೇನು ಮಾಡ್ತೀವಿ ಅಂದರೆ, ಅದೆಷ್ಟೇ ಆಪಾದನೆ ಬರಲಿ ಅದನ್ನೆಲ್ಲ ನುಂಗ್ತೀವಿ. ಅದನ್ನು ಮನೆಯವ್ರ ಹತ್ರ ಆಗಲಿ, ಫ್ಯಾಮಿಲಿ ಹತ್ರ, ಯಾರ ಹತ್ರ ಹೇಳೋಕ್ಕಾಗಲ್ಲ. ಆಗ ನಾವೇನು ಮಾಡೋದು ಅಂದರೆ, ಬಂದು ಮಲ್ಕೊಂಡು ನಮ್ಮ ದಿಂಬಿನ ಹತ್ರನೇ ಆ ಕತೆ, ತಲೆ ದಿಂಬಿ ಜೊತೆ ನನ್ನ ಕತೆ ಹೇಳೋದು ಎಲ್ಲ ಅಂತ ಮೋಟ ಮರಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಕೆಲವರು ಒಂದು 45-50 ವರ್ಷದ ರಾಜಕಾರಣಿ, ಅವ್ರು ಹೇಳ್ತಾರೆ ನಮ್ಗೆ ಏನೆಲ್ಲ ಕಿರುಕುಳ ಆಗುತ್ತೆ, ಹೇಳಂಗಿಲ್ಲ. ಆದರೆ ದೊಡ್ಡ ಏನು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಂಥ ಕಿರುಕುಳ ಅಲ್ಲ. ಆದರೆ ನಾವು ಯಾರ ಕೈಲೂ ಹೇಳೋಕ್ಕಾಗಲ್ಲ. ಹೇಳಿದ್ರಿ ಮನೆಯವ್ರು ಹೇಳಿದ್ರೆ ನಿಂಗೆ ರಾಜಕಾರಣ ಬೇಡ ಅಂತ ಹೇಳಿದ್ವಿ, ಯಾಕೆ ಮಾಡ್ತೀಯಾ, ಬೇಡ ಬಿಟ್ಬಿಡು ಅಂತಾರೆ. ಅದಕ್ಕೆ ನಾವು ಎಲ್ಲ ತಲೆದಿಂಬತ್ತನ್ನೇ ಹೇಳೋದು ಅಂತ. ಆ ಥರದ ಕಿರುಕುಳ ಏನಾರು ಆಗಿದೆ ಮೇಡಮ್ ನೀವು? ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ಮಾನಸಿಕವಾಗಿ ತುಂಬ ಜನ ಮಾತಾಡ್ತಾರೆ, ಮನಸ್ಸಿಗೆ ಬೇಜಾರಾಗಂತ, ಅದು ಒಂದು ಕಿರುಕುಳನೇ, ಮನಸ್ಸಿಗೆ ಬೇಜಾರಾಗಂಥದ್ದು ಮಾತಾಡ್ತಾರೆ. ನಿಮ್ಮ ಸಭೆಗಳಲ್ಲಿರ್ಬೋದು, ಅಥವಾ ನೀವು ಒಬ್ಬರೇ ಸಿಕ್ಕಿದಾಗ ಇರ್ಬೋದು, ಈ ಥರದ್ದೆಲ್ಲ. ಮತ್ತು ನಿಮ್ಮವರೇ ನಿಮಗೆ ಒಂಥರ ಮಾತಾಡಿದರೆ ಕೆಟ್ಟದಾಗ, ಏನು ಕೆಲಸ ಮಾಡಲ್ಲ ಇವರು ಹಾಗೆ, ಅವರು ಈ ಆ ಧರ್ಮದ ಪರ ಮಾಡ್ತಾರೆ, ಜಾತಿ ಪರ ಮಾಡ್ತಾರೆ ಅಂತೆಲ್ಲ ಮಾತಾಡಿದಾಗ ಬೇಜಾರು ಅನ್ಸಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ ನಮಗೆ. ಯಾಕಂದರೆ ಎನ್ಕರೇಜ್ಮೆಂಟ್ ಸಿಕ್ತು ಈ ಫೀಲ್ಡಿಗೆ ಬರಬೇಕಾದ್ರೆ. ನಮ್ಮ ತಾಯಿ ಕಡೆಯಿಂದ ಹೆಚ್ಚು, ನಮ್ಮ ಗಂಡನ ಕಡೆಯಿಂದನೇ ತುಂಬ ಸಿಕ್ತು. ನಮ್ಮ ಚಿಕ್ಕಪ್ಪ ಅವರೆಲ್ಲ ಇದರ ಸತಿಹಳ್ಳಿಯಲ್ಲಿ ಅವರು ಚೇರ್ಮನ್ ಕೂಡ ಆಗಿದ್ರು, ಆತಿಫುರ್ ರಹಮಾನ್ ಅಂತ. ಹಾಗಾಗಿ ನಮ್ಮ ಬ್ಯಾಕ್ಗ್ರೌಂಡ್ ಇದರಲ್ಲಿ ಇದೆ, ಗ್ರಾಮ ಪಂಚಾಯತಿಯಲ್ಲಿ. ಹಾಗಾಗಿ ಈಗ 1 ವರ್ಷ ಆಯ್ತು ಅಧಿಕಾರ ಅವಧಿ ತಗೊಂಡು. ಹೌದು. ಅದೇ ಈ 1 ವರ್ಷ ಒಂದು ಅವಧಿನಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವು, ಪರವಾಗಿಲ್ಲ, ಹಿಂದಿನವ್ರಿಗಿಂತ ನೀವು ಪರವಾಗಿಲ್ಲ ಅಂತ ಯಾರು ನಿಮಗೆ ಹೊಗಳಿಕೆ ಮಾತು ಹೇಳಿದ್ದಾರೆ? ಹೇಳಿದ್ದಾರೆ ಸರ್, ಹೇಳಿದ್ದಾರೆ. ಈಗ ಹಿಂದೆ ಎಲ್ಲ ಒಂಥರ ಭಾಳ ಅದಕ್ಕೇನು ಹೇಳ್ತೀವಿ, ಓಪನ್ ಸೀಕ್ರೆಟ್ ಅನ್ನಂಗಿತ್ತು, ನಮಗೆಲ್ಲ ಗೊತ್ತಾಗೋದು ಗ್ರಾಮ ಪಂಚಾಯತಿ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಏನೂ ಗೊತ್ತಾಗೋದೇ ಇಲ್ಲ ಅಂತ ಯಾರಾದರೂ ಚುಚ್ಚು ಮಾತು ಹೇಳಿದಾರಾ? ಇಲ್ಲ ಸರ್, ಹೇಳಿಲ್ಲ. ಯಾಕಂದರೆ ನಾವು ಮೀಟಿಂಗ್ ಇದ್ದಾಗ
ನಮ್ಮ ಹೇಳ್ಬೇಕಂದ್ರೆ ಸದಸ್ಯರುಗಳೇ ಹೇಳ್ಬೇಕು ಆ ಮಾತುಗಳು. ಯಾಕಂದ್ರೆ ಸದಸ್ಯರುಗಳು ಹೇಳೋದಿಲ್ಲ. ನಾವು DCB ಏನಿದೆ ಎಲ್ಲ ತಗೊಂಡ್ ಬಂದು ಇಡಿ ಅಂತ ಹೇಳ್ತೀನಿ ಮೀಟಿಂಗ್ ಅಲ್ಲಿ. ಏನೋ ಡೌಟ್ ಇದ್ರೆ ಅಲ್ಲೇ ನೋಡ್ಕೋತಾರೆ ಅವರು. ಆತರ ಮುಚ್ಚುಮರೆದು ಆತರ ಏನಿಲ್ಲ. ಈಗ ನಿಮಗೆ ಕಿರುಕುಳ ಬರಂತದೆ ಒಂದು ಚರಂಡಿ, ಒಂದು ಎಲೆಕ್ಟ್ರಿಸಿಟಿ, ಕುಡಿಯೋ ನೀರು, ಇದು ಅದರ ಹತ್ತತ್ರ 80% ನಿಮ್ಮ ಯಜಮಾನ್ರ ಜವಾಬ್ದಾರಿ ತಗೊಂಡು ಲೈನ್ ಮ್ಯಾನಿಗೆ ಫೋನ್ ಮಾಡಿ ಕರೆಂಟ್ ಹಾಕ್ಸಿ, ಚರಂಡಿಲಿ ಅವರೇ ಹೋಗಿ ಚರಂಡಿ ಹರಿದು ಬಿಡಿಸಿ, ಇಲ್ಲಿ ನೀರಿನ ಪೈಪ್ ಹೊಡೆದ್ರೆ ಅವರೇ ಹೋಗಿ ಎಲ್ಲ ಮಾಡೋದ್ರಿಂದ ನಿಮ್ಗೆ ಹೇಳ್ಬೋದಷ್ಟೇ. ಬಟ್ ಅದ್ರ ಪರಿಹಾರ ಮಾಡಿ ಕೊಡ್ತಾರಲ್ಲ ನಿಮ್ಮ ಯಜಮಾನ್ರು, ಅದು ಬಹಳ ಮೆಚ್ಚು ಅಂತ ಅಲ್ವಾ? ಈಗ ನೋಡಿ, ಗಂಡ ಚೇರ್ಮನ್ ಆದ್ರೆ ಹೆಂಡತಿ ಹೋಗಿ ಎಲ್ಲೂ ಸಹಾಯ ಆಗಲ್ಲ ಅಂದ್ರೆ ಆಗಲ್ಲ. ಈಗ ನೀವು ಹೆಂಡತಿ ಅಧ್ಯಕ್ಷರಾಗಿರೋದ್ರಿಂದ, ಅವರು ಲೋಕಲ್ನರ್ ಆಗಿರೋದ್ರಿಂದ, ಮತ್ತೆ ನಿಮಗೆ ಸರ್ವಿಸ್ ಮಾಡೋಕ್ಕೆ ನಿಮ್ಮ ಯಜಮಾನರಿಗೆ ಅಂದರೆ ಒಂದಷ್ಟು ಅವರು ಕೃಷಿಕರು, ತೋಟ ಎಲ್ಲ ಇರೋದ್ರಿಂದ ಒಂದಷ್ಟು ಎಕನಾಮಿಕ್ ದೇವರದಿಂದ ನೀವು ಒಂದಷ್ಟು ಹಣಕಾಸಲ್ಲಿ ಚೆನ್ನಾಗಿರೋದು. ಅಂದರೆ ನಿಮ್ಮ ಬದುಕಿಗೆ ದಾನ ಮಾಡೋಷ್ಟು ಅಂತಲ್ಲ, ನಿಮ್ಮ ಬದುಕಿಗೆ ಚೆನ್ನಾಗಿದ್ದೀರಿ. ಹಾಗಾಗಿ ನೀವೆಲ್ಲ ಒಂದು ಸಣ್ಣ ಪುಟ್ಟದ 500-1,000 ಈ ಥರದಲ್ಲೇ ಲೆಕ್ಕ ಹಾಕಲ್ಲ. ಹಾಗಾಗಿ ಕೂಡ ಒಂದು ನಿಮಗೊಂದು ಒಳ್ಳೆಯ ಹೆಸರು ಬಂದಿದೆ. ಈ ನಾಡ್ದು 15ನೇ ಆಗಸ್ಟ್ 15 ಬಂತು, 77ನೇ ಸ್ವಾತಂತ್ರ್ಯ ದಿನಾಚರಣೆ. 77 ವರ್ಷ ಆಯಿತು. ಅಂದರೆ ಬಂದ ವರ್ಷ ಸೇರಿ 78ನೇ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. ಏನಾದ್ರು ಹೊಸದಾಗಿ ಏನಾದ್ರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಕಾರ್ಯಕ್ರಮ ಅಂದ್ರೆ ಈಗ ನಮ್ಗೆ ನಮ್ಮಲ್ಲಿ ಅರ್ಜಿ ಏನ್ಗಳು ಬರುತ್ತೆ, ಅದರಲ್ಲಿ ಸಹಾಯಧನ ಕೋರಿ ಅಂತವೆಲ್ಲ ಇದ್ರೆ ನಾವು ಆವಾಗ್ಲೇನೆ ಕೊಡ್ಬೇಕು ಅಂತಾನೆ ಇದೀವಿ. ಮತ್ತೆ ನಮ್ಮ ಮಕ್ಕಳ ಗ್ರಾಮ ಸಭೆ ಒಂದು ಮಾಡಿದ್ವಿ. ಅವಾಗ ಒಂದಷ್ಟು ಬೇಡಿಕೆಗಳಿದೆ ಮಕ್ಕಳದು ಶಾಲೆಯಿಂದ. ನಮ್ಮ ಹೆಸ್ಗಲ್ ಶಾಲೆಯಲ್ಲಿ ಆಗ್ಬಾರ್ದು, ಬಿಲ್ಗಳಾಗ್ಬೋದು, ಆ ಥರ ನಾವು ಅದನ್ನು ಕೂಡ ಮಾಡಬೇಕು ಅಂತ ಇದ್ದೀವಿ ಸರ್. ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ಲೈಬ್ರರಿ ಬೇಕಿತ್ತು ನಮ್ಮ ಹೆಸ್ಗಲ್ ಶಾಲೆಗೆ. ಹಾಗಾಗಿ ಒಂದಿಷ್ಟು ಪುಸ್ತಕಗಳೇನಾದರೂ ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ. ಈಗ ನಿಮ್ದೊಂದು ದೊಡ್ಡ ಗ್ರಾಮ ಪಂಚಾಯತಿ ಜೊತೆಗೆ ಒಂಥರ ಪಟ್ಟಣ ಪಂಚಾಯತಿ ಇದ್ದಂಗೆ. ಹಾಗಾಗಿ ನಿಮ್ದೊಂದು ಕನಸು ಏನಿತ್ತು? ಈಗ ಒಂದು 5 ವರ್ಷದ 5-10 ವರ್ಷದ ಹಿಂದೆ ನಾನು ಗ್ರಾಮ ಪಂಚಾಯತಿಗೆ ಹೋದರೆ ಒಂದು ಕನಸು ಇರ್ಬೇಕು, ಏನಾದ್ರು ಒಂದು ಮಾಡ್ತೀನಿ ಅಂತ. ಅವಾಗ ಏನೇನು ಅಂತ ಗೊತ್ತಾಗ್ತಿರಲಿ. ಈ 3.5 ವರ್ಷದಲ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಹೆಸ್ಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಷ್ಟು, ಏನು ಸಮಸ್ಯೆ ಇದೆ. ಮತ್ತು ಒಂದು ಏನಾದರೂ ಪಟ್ಟಣಕ್ಕೆ ಹತ್ತಿರ ಇರೋದ್ರಿಂದ ಶಾಸಕರು MP ಗಳು ಎಲ್ಲ ಕೋಆಪ್ರೇಟ್ ಮಾಡೋದ್ರಿಂದ ಪಟ್ಟಣಕ್ಕೆ ಹತ್ತಿರ ಇರೋದು. ಮುಂದೆ ಏನಾದ್ರು ಒಂದು ಯೋಜನೆ ಇದೆಯಾ ಮೇಡಮ್, ಇಂಥದ್ದೊಂದು ಮಾಡ್ಬೇಕು ನನ್ನ ಪೀರಿಯಡಲ್ಲಿ? ಒಂದು ಹೇಳಿದ್ರಿ ವಸತಿ ಯೋಜನೆ ಒಂದನ್ನು ಮಾಡಿಬಿಟ್ಬಿಡ್ಬೇಕು ನಾನು. ಎಷ್ಟೋ ಜನಗಳಿಗೆ ಮನೆ ಕೊಡಬೇಕು, ವಾಟರ್ ಸಪ್ಲೈ ಕೊಡಬೇಕು. ಓಕೆ, ಬೇರೆ ಏನು ಕನಸಿದೆ ಮೇಡಮ್? ಇನ್ನೂ 1.5 ವರ್ಷ ಇದೆ. ಅದರಲ್ಲಿ ನಾನು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಕನಸು ಅಂದ್ರೆ ಸರ್, ಈಗ ಇದ್ರದ್ದು ಹೇಳಿದ್ನಲ್ಲ ಸರ್, ನಾನು ವಿವೇಕಾನಂದ ನಗರ ಪಕ್ಕಕ್ಕೆ ಸ್ಮಶಾನದ್ದು ಅದು ಕಾಂಪೌಂಡ್, ಅದ್ರದ್ದು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೀನಿ ನಾನು. ಎಷ್ಟು ಬೇಕಾಗುತ್ತೆ ಕಾಂಪೌಂಡಿಗೆ? ಅದಕ್ಕೆ ಬೇಕಾಗುತ್ತೆ ಸರ್, ಜಾಸ್ತಿನೇ ಬೇಕಾಗುತ್ತೆ. ಜಾಸ್ತಿ ಅಂದ್ರೆ 50 ಲಕ್ಷ ಬೇಕು, ಜಾಸ್ತಿನೇ ಬೇಕು, ಗೊತ್ತಿಲ್ಲ ಸರ್ ನನಗೆ ಅಷ್ಟಾಗಿ. ಯಾಕಂದ್ರೆ ದೊಡ್ಡದಿದೆ, ಅಂದ್ರೆ ಜನರಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಅದೊಂದು ಆಗ್ಲಿ ಅಂತ ನನಗೆ ಬಹಳ ಅದ್ರ ಹಿಂದೆ ಬಿದ್ದಿದೆ ಸರ್. ಶಾಸಕರ ಹತ್ರನೂ ಮಾತಾಡಿದೀವಿ, ನೋಡೋಣ ಸರ್ ಏನಾಗುತ್ತೆ. ಮತ್ತೆ ನಮ್ಮ ಹಳ್ಳದ ಗಂಡಿನ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಶಾಲೆಗೆ. ಅದಕ್ಕೆ ಒಂದು ಬಸ್ ವ್ಯವಸ್ಥೆ ಅಥವಾ ಇದಕ್ಕೆ ಸ್ಕೂಲಿಗೆ ಹೋಗ್ಲಿಕ್ಕೆ ಅಲ್ಲಿ ತುಂಬಾ ಎಲ್ಲ ಮರಗಳು ಬೀಳೋದು, ಕರೆಂಟಿಂದು, ಈಗ ಮಳೆ ಸಮಯದಂತೂ ಆವಾಗ ಬರಕ್ಕಾಗೋದಿಲ್ಲ ಮಕ್ಕಳು, ಆ ಥರ ಇದೆ. ಮತ್ತೆ ಅಲ್ಲಿಗೆ ಕರೆಂಟ್ ವ್ಯವಸ್ಥೆನೂ ಕೂಡ ಅಷ್ಟಾಗಿ ಇಲ್ಲ. ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಒಳಗಿರೋದ್ರಿಂದ ತೋಟದ ಒಳಗಡೆಯಿಂದ ಹಾದೋಗಿದೆ. ಆವಾಗ ಪದೇ ಅದು ಲೈನ್ ಹೋಗ್ತಾ ಇರುತ್ತೆ. ಅಂಥವೆಲ್ಲ ಪ್ರಾಬ್ಲಮ್ಗಳಿದೆ. ಅದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋದಿದೆ. ಮತ್ತೆ ಸುಮಾರಿದಾವೆ ಸರ್. ಗ್ರಾಮ ಪಂಚಾಯತಿ ಕಟ್ಟಡ ಆಗ್ಬೇಕು, ಒಂದು ಕಟ್ಟಡ ಆಗ್ಬೇಕು. ಕಟ್ಟಡದ ಈಗ ಈ ಕಟ್ಟಡ ಅಂತೂ ತುಂಬಾ ಹಳೆಯದಲ್ಲ ಸರ್, ಅದು ಹೆಚ್ಚು ಕಮ್ಮಿ ಬೀಳೋ ಹೈವೇ ಇರೋದ್ರಿಂದ ಹತ್ರ ನೀವು ಈಗ ಕಟ್ಟಬೇಕಾದ್ರೆ ಸ್ವಲ್ಪ ದೂರಕ್ಕೆ ಹಿಂದೆನೆ 120 ಅಡಿ ಕಟ್ಬಿಟ್ಟೆ ಖಂಡಿತ ಹಿಂದೆನೆ ಕಟ್ತಾ ಇದ್ದೀವಿ. ಅದ ಕೆಲಸ ಆಗುತ್ತೆ ಅಂತ ಆಸೆ ಇದೆ, ನೋಡೋಣ ಸರ್. ನಮ್ಮಲ್ಲಿ ಇನ್ನೂ ಒಂದು, ನಾನು ಎಲ್ಲ ಅಧ್ಯಕ್ಷರುಗಳಿಗೂ ಸಲಹೆ ಹೇಳಿದ್ದೀನಿ. ಈಗ ಒಂದು ಸಣ್ಣ ಪುಟ್ಟ ಕೆಲಸ ಒಂದು 5 ಲಕ್ಷ 10 ಲಕ್ಷ 2 ಲಕ್ಷ 20,000 ಈ ಥರ ಬೇಕಾದಾಗ ಅದನ್ನು ಗ್ರಾಮ ಪಂಚಾಯತಿ ಹಣನ ತೆಗಿಯೋಕ್ಕಾಗಲ್ಲ. ಆ ಥರದ್ದು ನಿಮ್ಗೆ ಹೆಡ್ ಇರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಹೆಸ್ಗಲ್ ಗ್ರಾಮ ಪಂಚಾಯತಿನಲ್ಲೇ ಓದಿ ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರಿದರು. ಇವತ್ತು ಹೊರಗಡೆ ಬೆಂಗಳೂರಿನಲ್ಲಿದ್ದಾರೆ ಅಲ್ವಾ, ಇಲ್ಲೇ ಸಾಕಷ್ಟು ಪ್ಲಾಂಟರ್ಸ್ ಇದ್ದಾರೆ, ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ ಬೆಂಗಳೂರಲ್ಲಿದ್ದಾರೆ, ಫಾರಿನ್ನಲ್ಲಿದ್ದಾರೆ. ಒಂದು ಯೋಜನೆ, ಇಂಥದ್ದೊಂದು ಯೋಜನೆ ಮಾಡ್ತೀವಿ, ಇದಕ್ಕೆ ಸರ್ಕಾರ ಒಂದಿಷ್ಟು ಕೊಡುತ್ತೆ, ಕೊಡ್ದನೂ ಇರ್ಬೋದು. ಆಗ ತಾವು ತನ್ನ ಹುಟ್ಟಿದವರಿಗೆ ಏನಾದ್ರು ಒಂದು ಸಹಾಯ ಮಾಡಿ ಅಂತ ಕೇಳ್ಬೋದಲ್ಲ ಮೇಡಮ್? ನೋಡಿ, ಅದೇ ಹೇಳಿದ್ನಲ್ಲ, ಈಗ ಜಾವಳಿದು 10 ಲಕ್ಷ ರೂಪಾಯಿ ಬೇಕಂತ ಕುಡಿಯೋ ನೀರಿನ ಯೋಜನೆ. ಅವಾಗ ಅವ್ರಿಗೆ ನಾನು ಹೇಳಿದೆ, ಸರ್ಕಾರದಿಂದ ದುಡ್ಡು ಬಂದರೆ ಮಾಡ್ತೀವಿ ಅಂತ. ಇಲ್ಲ ಹಂಗಲ್ಲ,
ಈಗ ನಿಮ್ಮಲ್ಲಿ ಎಸ್ಟೇಟ್ಗಳಿದೆ, ಫಾರಿನ್ನಲ್ಲಿ ಇದ್ದರೆ ನೀವೊಂದು ಶುರು ಮಾಡಿ, ಯಾವ್ದಾರ ಒಂದು ಫಂಡ್ ಅಂತ ಒಂದು ರಿಜಿಸ್ಟರ್ಡ್ ಇದರಲ್ಲಿ ಶುರು ಮಾಡಿ, 10 ರೂಪಾಯಿಂದ ಕೊಡ್ಲಿ. ಯಾಕಂದ್ರೆ ಅಲ್ಲಿ ಜಾವಳಿ ಪಟ್ಟಣದವರೇ 24 ಅವರ್ಸ್ ನೀರು ಬರುತ್ತೆ ಅಂದ್ರೆ ಅವರೇ ಕೊಡ್ತಾರೆ. ಹಾಗಾಗಿ ಒಂದು 10 ಲಕ್ಷ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ ನಿಮ್ಗೆ. ಅವ್ರು ಒಳ್ಳೆ ಆಯ್ತು ಅಂತ ಒಪ್ಕೊಂಡು ಹೋಗಿ. ನೀವು ಈಗ ಏನ್ ಗೊತ್ತಾ, ಒಂದು 10 ಲಕ್ಷದ್ದು, ಒಂದು 50 ಲಕ್ಷ ಎಷ್ಟರಾಗ್ಲಿ ಅದಕ್ಕೆ ಬೇರೆಯವರು ಕೂಡ ಸಹಾಯ ಮಾಡಿ. ಖಂಡಿತ. ಈಗ ಒಂದೇನಾಗುತ್ತೆ ಅಂದ್ರೆ ಸ್ಮಶಾನಕ್ಕೆ ಜಾಗ ಎಲ್ಲ ಕಡೆ ಇದೆಯಾ, ಏನ್ ತೊಂದರೆ ಇಲ್ಲ ನಿಮ್ಮ ಗ್ರಾಮ ಪಂಚಾಯತ್. ಇಲ್ಲಿ ನಮ್ಮಲ್ಲಿ ಒಂದೇನಾಗಿದೆ ಅಂದ್ರೆ ಈ ಜಾತಿಯವ್ರು ಸತ್ರೆ ಈ ಮಶಾನ ಕೊಡಲ್ಲ, ಈ ಜಾತಿಯವ್ರು ಕೊಟ್ರೆ ಇದು ಕೊಡಲ್ಲ. ಮಶಾನಕ್ಕೆ ಇಲ್ಲದಂತ ಜನಗಳು ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಜಾತಿಗಳು. ಹಾಗೆ ಒಂದು ಮಶಾನ ಅಂದಮೇಲೆ ಅಲ್ಲಿ ಯಾರನ್ನಾರು ತಗೊಬಂದು ಸುಡ್ಲಿ ಅನ್ನೋದು ಅಲ್ಲಿ ಕ್ಲೋಸ್. ಅದು ಅಲ್ಲಿ ಜಾತಿ ಧರ್ಮ ಎಲ್ಲ ಕಾಂಪೌಂಡ್ ಇಂದ ಹೊರಗೆ ನೀವು ಹೇಳಂಗೆ. ಅದಂದ್ರೆ ಸ್ಮಶಾನದ್ದು ಇದೇನು ಇಲ್ಲ. ಈಗ ಅದೇ ನಾನು ಹೇಳಿದ್ನಲ್ಲ ಮೇಡಮ್, ನೀವು ಮತ್ತೆ ನಿಮಗೆ ಒಂದು ಕಾಂಟ್ಯಾಕ್ಟ್ ಇರ್ತದೆ, ಫಾರಿನ್ನಲ್ಲಿ ಇರ್ತಾರೆ, ಬೇರೆ ಎಲ್ಲ ಇರ್ತಾರೆ, ಹೆಸರೇ ಬೇಡ ನಮ್ದು ದುಡ್ಡು ಕೊಡೋಣ ಅಂತ ಎಲ್ಲ ಇದ್ದಾರೆ. ತರದ ನಾನೀಗ ಅಧ್ಯಕ್ಷ ಆಗಿದ್ದೀನಿ, ನನ್ನ ಪೀರಿಯಡಲ್ಲಿ ಇಂಥದ್ದು ಒಂದು ಸಣ್ಣದೇ 5,000 10,000 ಆಗಲಿ ಎಲ್ಲದನ್ನೂ ಸರ್ಕಾರನ ಕಾಯಕ್ಕೆ ಹೋಗ್ಬೇಡಿ. ನೀವು ಕೆಲವೊಂದು ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ಕೇಳ್ಬೋದು. ಯಾಕೆ ನೀವು ಚುನಾವಣೆ ದುಡ್ಡು ಕೇಳಲ್ಲ, ಬೇರೆದಕ್ಕೆ ಏನು ಕೇಳಿರಲ್ಲ, ಆಯ್ತಾ? ನಿಮ್ಮ ಸಮಸ್ಯೆಗಳಿಗೆ ಏನು ಕೇಳಲ್ಲ. ಹಾಗಾಗಿ ನಾನು ಪಂಚಾಯತಿ ಅಧ್ಯಕ್ಷ ಆದಾಗ ಒಂದು ಒಳ್ಳೆ ಕೆಲಸ ಅಂತ ಒಂದು ಕಾಂಟ್ರಿಬ್ಯೂಷನ್ ಕೇಳ್ಬೋದು, ಒಂದು ಪಟ್ಟಿ ಮಾಡಿ. ನಿಮ್ಮ ಉಪಾಧ್ಯಕ್ಷರಿಗೂ ಎಲ್ಲರೂ ಪರಿಚಯ ಇದ್ದಾರೆ, ಬೇರೆ ಬೇರೆ ಎಲ್ಲ ಮೆಂಬರ್ಗಳಿದಾರಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಿಮ್ಮ ಗ್ರಾಮ ಪಂಚಾಯತಿ ಎದುರಿಗಿರ್ತಕ್ಕಂಥ ಸ್ಕೂಲ್ ನಿಮ್ಮ ಬಿಳುಗಳ, ಅದು ಒಂದು ಕನ್ನಡ ಶಾಲೆ, ಇಲ್ಲೂ ಸರ್ಕಾರಿ ಶಾಲೆ. ಈಗ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಕನ್ನಡ ಶಾಲೆ ಅನ್ನಕ್ಕೆ ಬರಲ್ಲ, ಹೋಗ್ಲಿ. ಅದೊಂದು ಸರ್ಕಾರಿ ಶಾಲೆ. ಅದರ ಒಂದು ಮಟ್ಟ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂತ ಇದೆ ಬಿಳುಗಳ ಶಾಲೆ. ಹಾಗಾಗಿ ಅಲ್ಲಿ ಅಕಸ್ಮಾತ್ ನಾಳೆ ರೋಡ್ ಮಾರ್ಜಿನ್ ಹೋದ್ರೂ ಕೂಡ ಅವ್ರಿಗೇನು ಜಾಗಕ್ಕೆ ಏನು ಕೊರತೆ ಆಗಲ್ಲ, ಅಷ್ಟು ಜಾಗನ ಬಿಟ್ಟು ಬೇಕಾದಷ್ಟಿದೆ. ಹಾಗಾಗಿ ನಿಮ್ಮ ಪೀರಿಯಡ್ನಲ್ಲಿ ಒಂದಷ್ಟು ಅಲ್ಲಿ ಬೇರೆ ಬೇರೆ ಯೋಜನೆಗಳು ಈಗಾಗಲೇ ಲಕ್ಷಾಂತರ ರೂಪಾಯಿ ಬರ್ತಾ ಇದೆ. ನಿಮ್ಮ ಗ್ರಾಮ ಪಂಚಾಯತಿಂದ ಕೇಳಿದಾಗ ನನಗೆ ಹೇಳಿದ್ನಲ್ಲ, ಎಲ್ಲರೂ ಕಾಮನ್ ಫಂಡ್ ಈ ಥರ ಸ್ನೇಹಿತರು ಕೊಡೋಂಥವ್ರಿಗೆ ಅದನ್ನು STMC ಅಧ್ಯಕ್ಷರು ಕೂಡ ಚಂದ್ರು ಒಡೆಯರಲ್ಲ ಅಧ್ಯಕ್ಷರಿದ್ದಾರೆ. ಒಂದಷ್ಟು ಕಾಳಜಿ ಇದೆ ಮನ್ಸಿಗೆ, ಏನಾದ್ರು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಒಂದಷ್ಟು ಸಹಾಯ ಮಾಡಿ ಅಂತ ನಾವು ಅವಿನ್ TV ಕಡೆಯಿಂದ ನಿಮಗೆ ಓಕೆ ಮಾಡಿ. ಇನ್ನು ಯಾವುದೇ ಸರ್ಕಾರಿ ಶಾಲೆಗಳಿಗೂ ಅಷ್ಟೇ, ಏನಾದರೂ ನಿಮ್ಮ ಸರ್ಕಾರಿ ಶಾಲೆ ಇನ್ನು ಇನ್ಯಾವುದು ಬರಲ್ಲ ನಿಮ್ಮ ಬಿಳುಗಳ ಒಂದೇ ಇದು ಹೆಸ್ಗಲ್ ಬರುತ್ತಲ್ಲ ಸರ್, ಹೆಸ್ಗಲ್ ಕಡಿಮೆ ಮಾಡ್ಕೊಳ್ಳಿದೆ, ಆದ್ರೆ ಅಲ್ಲಿ ಸ್ಟ್ರೆಂತ್ ಕಮ್ಮಿ ಇದೆ, 7-8 ಜನ ಇದ್ದಾರೆ. ಯಾವುದೇ ಸರ್ಕಾರಿ ಶಾಲೆ ಆಗಲಿ ಅದಕ್ಕೆ ಅಂಗನವಾಡಿಗಳಿಗೆ ಒಂದಷ್ಟು ಕಾಳಜಿ ವಹಿಸಿ. ಸರ್ಕಾರ ದುಡ್ಡು ಕೊಡಲ್ಲ ಅಂದ್ರೆ ಯಾರೋ ಗ್ರಾಮದಲ್ಲಿ ದಾನಿಗಳ ಹತ್ರ ಒಂದೇನೋ ಅಂಗನವಾಡಿಗೆ ಬೇಕು, ಒಂದು ಸರ್ಕಾರಿ ಶಾಲೆಗೆ ಅಂದ್ರೆ ಆ ಥರದ ಕಾಂಟ್ರಿಬ್ಯೂಷನ್ ಕೊಡಿಸಿ. ಈಗ ನೀವು ಅಧ್ಯಕ್ಷರು ಅಂತ ಹೇಳಿದಾಗ ಏನಿಲ್ಲ ಅಂತ ಹೇಳಲ್ಲ ಅಲ್ವಾ? ಅಧ್ಯಕ್ಷರು ಬಂದರೆ ಮನೆ ಹತ್ರ ಅಂದಾಗ ನಮ್ಮೂರಿಗೊಂದು ರೋಡಾರ ಮಾಡಿಕೊಡ್ತಾರೆ, ಇವ್ರಿಗೊಂದು ಸಹಾಯ ಮಾಡೋದಂತಾರೋ ಮಾಡ್ತಾರೆ ಅಲ್ವಾ? ಈಗ ಇದುವರೆಗೂ ನಮ್ಮ ಜೊತೆ ಕೂತು ಮಾತನಾಡಿದ್ರಿ. ನಾನು ನಮ್ಮ ವೀಕ್ಷಕರಿಗೆ ಹೇಳೋದು ಅಷ್ಟೇ, ಈ ಒಂದು ಏನು ಪ್ರಸಾರ ಆಗ್ತಾ ಇದೆ ಈ ಸಂದರ್ಶನವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಆಗ ಅವರು ಕೂಡ ಇದನ್ನು ನೋಡಲಿ. ಈ ಹೆಸಗಲ್ಲಿಂದ ಹೊರಗಡೆ ಹೋದಂಥವ್ರು ಭಾಳಷ್ಟು ಜನ ಇದ್ದಾರೆ, ಅವರು ಒಂದಷ್ಟು ಸಹಾಯ ಏನಾದ್ರು ಕೇಳ್ತಾ ಇದ್ದಾರೆ ಅಧ್ಯಕ್ಷರು ಅಂತಂದರೆ ಅವ್ರ ಊರಿಗೆ ಬಂದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಮೀಟ್ ಮಾಡಿ ನಾನೊಂದು ಸಣ್ಣ ಅಮೌಂಟ್ ಕೊಡ್ತೀನಿ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ, ಮಾಡ್ತೀರಾ, ಏನು ಪ್ಲಾನ್ ಅಂತ ಕೇಳ್ತಾರೆ. ಒಬ್ಬರಾದ್ರೂ ಕೇಳ್ತಾರೆ ನೋಡಿ, ಅವಾಗ ನಿಮಗೆ ಅನುಕೂಲ ಆಗುತ್ತೆ. ಈಗ ಇಷ್ಟೊತ್ತು ನಮ್ಮ ಜೊತೆ ಬಂದು ಕೂತ್ಕೊಂಡ್ರಿ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಬಗ್ಗೆ ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತೀನಿ ಮೇಡಮ್? ಫೈನಲ್ ಆಗಿ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕಾದ್ರೆ ನಾನು 3.5 ವರ್ಷದಿಂದ ನೋಡ್ತಾ ಇದ್ದೀನಿ, ಕಷ್ಟ ಸುಖ. ನಿಮ್ಗೆ ಅನಿಸ್ತದೆ ಒಂದು ಟೈಮ್ ಕಣ್ಣಲ್ಲಿ ನೀರು ಬರುತ್ತೆ, ಇವರಿಗೆ ಒಂದಿಷ್ಟು ದುಡ್ಡು ಸರ್ಕಾರ ಕೊಡಲೇಬೇಕು ಅಂತ. ಅದು ಕೊಡೋಕ್ಕೆ ಅವಕಾಶ ಇಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ ಹೇಳಿ ಮೇಡಮ್? ಸರ್ಕಾರಕ್ಕೆ ಅಂದರೆ ಅದು ಹೇಳಿದ್ನಲ್ಲ ಸರ್, ಈಗ ಅಮೌಂಟ್ ರಿಲೀಸ್ ಮಾಡೋಕ್ಕಿಂತನೂ ಕೆಲಸಗಳು ನಾವು ಏನು ಕಳಿಸ್ತೀವಿ ಅದನ್ನು ಅವರೇ ಖುದ್ದಾಗಿ ಮಾಡಿಸಿದ್ರು ನಮ್ಗೆ ಒಳ್ಳೇದೇನೆ. ಯಾಕಂದರೆ ತಡೆಗೋಡೆಗಳು ಅಂಥವಕ್ಕೆಲ್ಲ ಆಪ್ಷನ್ ಕೊಟ್ಟರೆ ಭಾಳ ಹೆಲ್ಪ್ ಆಗುತ್ತೆ ಸರ್ ಜನರಿಗೆ. ನಮ್ಗಿಂತ ನಾವು ನಮಗೆ ಅನ್ನೋಕ್ಕಿಂತ ಜನರಿಗೆ ಹೆಲ್ಪ್ ಆಗುವಂಥ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋದು ಕೇಳ್ಬೋದು. ಮತ್ತು ನರೇಗಾದೇನಿದೆ ಫಂಡ್ ರಿಲೀಸ್ ಆಗೋದು, ಸುಮಾರು ಜನರದು ಕೆಲಸ ಮಾಡಿದ್ದಾರೆ, ಆಲ್ರೆಡಿ ಪೆಂಡಿಂಗ್ ಆಗಿದೆ, ಅಮೌಂಟ್ ಪೆಂಡಿಂಗ್ ಆಗಿದೆ. ಹಾಗಾಗಿ ಜನ ಹಿಂಜರಿತಾರೆ, ಆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅದರಲ್ಲೂ ಕೂಡ ಸುಮಾರು ಕೆಲಸಗಳು ಪೆಂಡಿಂಗ್ ಆಗ್ತವೆ. ಅದಕ್ಕೋಸ್ಕರ ನರೇಗಾದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದು ಬಯಕೆ ನನ್ನದು. ಈಗ ವೀಕ್ಷಕರೇ, ನಾನು ಕೇಳ್ತಾ ಇರೋದೀಗ MLA ಮತ್ತು DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ನೋಡಿ, ಎಲ್ಲ ಇಲಾಖೆಯಿಂದ ಫಸ್ಟೇ ಪ್ಲಾನ್ ಮಾಡಿ ಆಮೇಲೆ ದುಡ್ಡು ತರಿಸ್ಕೊಂತೀರಿ. ಅದು ಗ್ರಾಮ ಪಂಚಾಯತಿ ಹಂಗಲ್ಲ, ದುಡ್ಡು ಬಂದಮೇಲೆ ಆ್ಯಕ್ಷನ್ ಪ್ಲಾನ್ ಮಾಡೋದು. ಇನ್ನೊಂದಷ್ಟು DC ಸಾಹೇಬ್
ಹಾಗಾಗಿ ನಿಮಗೂ ಕೂಡ ಗೊತ್ತಿದೆ ಇದು. ಅವರೊಂದು 5 ಲಕ್ಷ ಕೊಟ್ಟಿದ್ದಕ್ಕೆ ಇಲ್ಲಿ 50 ಲಕ್ಷ ಇರುತ್ತೆ, ಹಾಗಲ್ಲ ಒಂದ್ಸರಿ. ಹಾಗೇನೆ ನಮ್ಮ ಶಾಸಕರು ಈ ಕೊಟ್ಟ ಶ್ರೀನಿವಾಸ ಪೂಜಾರಿಯವರು ಇದ್ರಿ, ನೀವೆಲ್ಲರೂ ಕೂತ್ಕೊಂಡು ಒಂದು ಕಡೆ ಮಾತನಾಡಿ ಆಕ್ಷನ್ ಪ್ಲಾನ್ ಮಾಡಿದ್ದಕ್ಕೆ ಕೊಡಬೇಕು ದುಡ್ಡು ಸರ್ಕಾರ ಅನ್ನೋದನ್ನು ಮಾಡಿ ಹಲವು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಹಣನೇ ಭಾಳ ಮುಖ್ಯ. ಹಾಗಾಗಿ ಆಕ್ಷನ್ ಪ್ಲಾನ್ ಮಾಡಿದ್ದನ್ನು ಗ್ರಾಮ ಪಂಚಾಯಿತಿ ತಾವು ಅನುಮೋದನೆ ಕೊಟ್ಟರೆ ಒಳ್ಳೆಯದು ಅಂತ ಈ ಸಂದರ್ಭ ಹೇಳ್ತೀವಿ. ಈಗ ಇಷ್ಟವರೆಗೆ ನಮ್ಮ ಜೊತೆ ಕೂತು ಮಾತಾಡಿರಿ, ಏನು ಅನ್ನಿಸ್ತು ಮೇಡಮ್ ನಿಮಗೆ? ಸ್ವಲ್ಪ ಖುಷಿ ಆಯಿತು. ಯಾಕಂದರೆ ನಾವು ನಮ್ಮಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದಾವೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀವಿ. ಮತ್ತು ತಾವು ಇಲ್ಲಿ ಕರೆಸಿದ್ದಕ್ಕೆ ನಾನು ಮೊದಲನೇದಾಗಿ ನಮ್ಮ ಜನತೆ ಏನಿದೆ ನನಗೆ ಗೆಲ್ಲಿಸಿ ಕಳಿಸಿದಾರಲ್ಲ ಅವ್ರಿಗೆಲ್ಲ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ನಮ್ಮ ಹಳ್ಳೆದಗಂಡಿ ಜನ ಮತ್ತು ನಮ್ಮ ಹೆಸ್ಗಲ್ ಕಾಲೋನಿ ಜನ ಮತ್ತು ನಮ್ಮ ಅರಳಿಗಂಡಿ ಎಲ್ಲರೂ ಹೆಸ್ಗಲ್ ಪಂಚಾಯಿತಿ ಏನಿದೆ ಎಲ್ಲರ ಸಹಕಾರನೂ ಇದೆ ನಮಗೆ. ಮತ್ತು ಅವ್ರು ಸಹಕಾರ ಕೊಟ್ಟಿದ್ದಾರೆ ಕೂಡ. ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ತಮಗೂ ಕೃತಜ್ಞತೆ ನಂದು. ಮತ್ತೆ ಕಾನ್ಸೆಪ್ಟ್ ಚೆನ್ನಾಗಿದೆ ನಿಮ್ದು. ಎಲ್ಲ ಪಂಚಾಯತಿ ಮನೆ ಮಾತಾಡ್ಬೋದು, ಮುಕ್ತವಾಗಿ ಮಾತಾಡ್ಬೋದು. ಏನಿದೆ ನಮ್ಮ ಪ್ರಾಬ್ಲಮ್ಸ್ ಏನಿದೆ, ಏನು ಫೇಸ್ ಮಾಡ್ತಿದೀವಿ, ನಾವು ಹೇಗೆ ಅಭಿವೃದ್ಧಿ ಪಡಬೇಕು ಎಲ್ಲದನ್ನ ತಾವು ಒಂದು ಮಾರ್ಗದರ್ಶನ ತರ ತೋರಿಸ್ತಾ ಇದ್ದೀರಾ. ಈಗ ಏನಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಹೋದ ತಕ್ಷಣ ಅಧ್ಯಕ್ಷರು ಭ್ರಷ್ಟಾಚಾರ ಮಾಡಿ ಇಷ್ಟು ದುಡ್ಡು ಮಾಡಿರು, PDO ದುಡ್ಡು ಮಾಡ್ತಾರೆ, ಕಾರ್ಯದರ್ಶಿ ದುಡ್ಡು ಮಾಡ್ತಾರೆ ಅನ್ನೋದು ಬಹಳ ಜನಗಳಿಗಿದೆ. ಆಮೇಲೆ ಗ್ರಾಮ ಪಂಚಾಯತಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತೇ ಇಲ್ಲ ಯಾರಿಗೂ. ಸುಮ್ಮನೆ ಅಲ್ಲೆಲ್ಲ ಬೋಗಸ್ಸು ಕೋಟಿ ಬರುತ್ತೆ ಅಂತ ಯಾರೋ ಫೇಸ್ಬುಕ್ಕಲ್ಲೋ ಎಲ್ಲ ಹಾಕಿದ್ದು ನೋಡ್ತಾರೆ. ಹಾಗಾಗಿ ನೈಜವಾಗಿ ಗ್ರಾಮ ಪಂಚಾಯತಿಗೆ ನೋಡಿ ಬರೋ ದುಡ್ಡು ಇಷ್ಟೇ. ಗ್ರಾಮ ಪಂಚಾಯತಿ ಸದಸ್ಯ ಒಂದ್ಸರಿ ಸದಸ್ಯ ಆದನಿ ನನ್ನ ಸದಸ್ಯತ್ವನೇ ಬೇಡ ಇನ್ನು ಅನ್ನೋ ಮಟ್ಟಕ್ಕೆ ಜನ ಬಯಸ್ಕೊಂತಾರೆ, ಜನ ಬೈತಾರೆ, ಮತ್ತೆ ಆ ಥರ ಕೆಟ್ಟದಾಗಿ ನಡೆಸ್ಕೊಂತಾರೆ, ಇನ್ನು ಬೇಡ ಅಂತೇಳಿ. ಹಾಗಲ್ಲ, ಅದಕ್ಕೆ ನೋಡಿ ಗ್ರಾಮ ಪಂಚಾಯತಿ ಬರೋ ಲಿಮಿಟ್ ದುಡ್ಡು ಇಷ್ಟೇ. ಈಗ ಅಧ್ಯಕ್ಷರ ಅವಾಗ ಅವರ ಜವಾಬ್ದಾರಿಗೆ ಬಿಟ್ಟಿದ್ದು, ಯಾಕೆಂದ್ರೆ ಅವ್ರು ಮನಸ್ಸು ಮಾಡಿದರೆ ಇವತ್ತು ಅವ್ರದ್ದೇ ಪಾರ್ಟಿ ಕಾಂಗ್ರೆಸ್ಸಿನ MLA ಇದ್ದಾರೆ. ಅವರು ನಯನ ಮೋಟಮ್ನರ ಮನೆ ಕೂಡ ನಿಮ್ಮ ಗ್ರಾಮ ಪಂಚಾಯತಿ ಬರುತ್ತೆ ಅಲ್ವಾ? MLA ಮನೆ ಕೂಡ ಹೆಸ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಇರೋಂಥದ್ದು. ಹಾಗಾಗಿ ಒಂದಷ್ಟು ದುಡ್ಡನ್ನ ಇವರು ತರ್ಬೋದೇ ಹೊರತು ಅದು ಒಂದಷ್ಟು ಆದಾಯ ಇದೆ, ಟ್ಯಾಕ್ಸ್ ಇದೆ ಸರ್. ಯಾಕಂದ್ರೆ ನಮ್ಮಲ್ಲಿ ಸಬ್ ಸೆಂಟರ್ ಇರ್ಲಿಲ್ಲ ಹೆಸ್ಗಲ್ಲಿಗೆ ಮೇಡಮ್ ಮಾಡಿಕೊಟ್ಟಿದ್ದಾರೆ. ಏನ್ ಸಬ್ ಸೆಂಟರ್? ಹೆಲ್ತ್ ಸಬ್ ಸೆಂಟರ್. ಜನ ಇಲ್ಲೇ ಬರ್ಬೇಕಾಗಿತ್ತು. ನಾವು ನಮ್ಮ ಅರ್ಜಿ ಏನಿದೆ ಕೊಟ್ಟು ಅವ್ರು ಮಾಡ್ಕೊಟ್ಟಿದ್ದಾರೆ ಸರ್. ಅದೇ ಅವ್ರು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು, ನಾನು ಸರ್ಕಾರಿ ಆಸ್ಪತ್ರೆಗೆ ಮೊದಲ ಆದ್ಯತೆ ಕೊಡ್ತೀನಿ ಅಂತ. ಅವ್ರು ಗೆದ್ದು ಮಾಡೇಸನೇ ಅಲ್ಲಿಗೆ ಬಂದಿದ್ರು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ರು. ನನ್ಗೆ ಹೆಂಗ ವಿಚಾರ ಗೊತ್ತಾಗಿ ನಾನು ಹೋಗಿದ್ದೆ ಅಲ್ಲಿಗೆ. ಅವರು ನಾನು ಯಾರಿಗೂ ಹೇಳಿರಲಿಲ್ಲ ಅಂದ್ರು. ಸ್ಕ್ಯಾನಿಂಗ್ ವ್ಯವಸ್ಥೆ ಕೂಡ ನಾವು ಕೇಳಿದೀವಿ, ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡ್ಕೊಡಿ ಮೇಡಮ್ ಅಂತ. ಎಲ್ಲ ಸಣ್ಣ ಪುಟ್ಟ ಏನಿದಾವೆ ಅಲ್ಲಿ ವ್ಯವಸ್ಥೆಗಳು. ಅಂದ್ರೆ ಈಗ ಸುಮಾರು ನೋಡ್ತಿದ್ವಲ್ಲ ಸರ್, ಹಾರ್ಟ್ ಅಟ್ಯಾಕ್ ಅಂತವು ಸಮಸ್ಯೆ ಜಾಸ್ತಿ ಆಗಿದೆ. ನಮ್ಮ ಮೂಡಿಗೆರೆಯಲ್ಲಿ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಹಂಗಾಗಿದೆ ಪರಿಸ್ಥಿತಿ. ಯಾಕಂದ್ರೆ ತುರ್ತು ಚಿಕಿತ್ಸೆ ಹಾರ್ಟ್ ಅಟ್ಯಾಕ್ ಇಲ್ಲ ಇಲ್ಲಿ. ಅವ್ರು ಹೇಳ್ತಾ ಇದಾರೆ ಮಾಡ್ತೀವಿ ಅಂತ, ನೋಡೋಣಂತೆ. ಮಾಡಿದ್ರೆ ನಮ್ಗೆ ಒಳ್ಳೇದು, ನಾವು ಎಲ್ಲರಿಗೂ ಒಳ್ಳೇದು. ಮೂಡಿಗೆರೆ ತಾಲೂಕಿನವ್ರಿಗೆ ತಾಲೂಕ್ ಹಾಸ್ಪಿಟಲ್ ಪಕ್ಕನೇ ನಿಮ್ ಗ್ರಾಮ ಪಂಚಾಯತಿ ಇರೋದ್ರಿಂದ ನೀವು ಒಂದಷ್ಟು ಆಗಾಗ ಸಿಕ್ಕಿದಾಗ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇರಿ. ಸಾಧ್ಯವಾದ್ರೆ ಹಾಸ್ಪಿಟ್ಲಿಗೆ ಒಂದು ವಿಸಿಟ್ ಮಾಡ್ತಾ ಇರಿ, ತಿಂಗಳಿಗೆ ಒಂದ್ಸರಿ. ಮಾತಾಡಿದ್ದಾರೆ, ಖಂಡಿತ ಮಾಡ್ಕೊಡ್ತೀನಿ. ನೀವೇ ಹೋಗಿ ಮೇಡಮ್, ಇಲ್ದೆ ನೀವೇ ಹೋಗಿ. ನೀವು ಅಧ್ಯಕ್ಷರು ಅಂತಲೇ ಗೊತ್ತಾಗಬಾರ್ದು, ಸುಮ್ಮನೆ ಒಂದು ರೌಂಡ್ ಹೋಗಿ ಬನ್ನಿ. ಹೋದಾಗ ಎಲ್ಲಿ ನ್ಯೂನ್ಯತೆ ಇರುತ್ತೆ ಏನು ಗೊತ್ತಾಗುತ್ತೆ. ಅದನ್ನೊಂದಷ್ಟು ಶಾಸಕರಿಗೆ ಹೇಳಿದ್ರಿ, ನಮ್ಗೆ ಹೇಳಿದ್ರು, ನಾವು ಕೂಡ ಅದನ್ನ ಪ್ರಸಾರ ಮಾಡ್ತೀವಿ. ಒಳ್ಳೆ ಕೆಲಸನೂ ಮಾಡೋಣ. ಅಲ್ಲಿಯ ಡಾಕ್ಟರ್ಸ್ಗಳು, ಅಲ್ಲಿಯ ದಾದಿಯರು ಏನು ಒಳ್ಳೆ ಕೆಲಸ ಮಾಡ್ತಾರೆ ಸಿಬ್ಬಂದಿ, ಅದನ್ನು ಕೂಡ ಹೇಳೋಣ. ಸರಿ ಇಲ್ಲ ಅಂತ ಒಂದೇ ಮಾತಲ್ಲಿ ಬಹಳ ಹೇಳ್ಬೋದು. ಸರಿ ಇಲ್ಲ ಅನ್ನೋದಕ್ಕಿಂತ ಸೌಲಭ್ಯಗಳು ಅವ್ರಿಗೂ ಬರ್ತಾರಬೇಕು. ಈಗ ನಮ್ಗೆ ಹೇಗೆ ಗ್ರಾಮ ಪಂಚಾಯತಿಯಲ್ಲಿ ಕೆಲವಷ್ಟು ಲಿಮಿಟೇಷನ್ಸ್ ಇದಾವೆ, ಅವ್ರಿಗೂ ಇರ್ತವೆ. ಅದು ಸರ್ಕಾರದಿಂದಾನೇ ಬರಬೇಕು ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಇದು ದೊಡ್ಡ ಸಮಸ್ಯೆ ಅಲ್ಲ ಸರ್, ಹಾರ್ಟ್ ಅಟ್ಯಾಕ್. ನಾವು ಇದೇ ತಿಂಗಳಲ್ಲಿ ಎಷ್ಟು ಸುಮಾರು ಕೇಳಿದೀವಿ. ಅದು ಸ್ವಲ್ಪ ಫೋಕಸ್ ಮಾಡ್ಬೇಕಾಗತ್ತೆ ಅಷ್ಟೇ. ಓಕೆ ಮೇಡಮ್, ಹಾಸ್ಪಿಟ್ಲ್ ಕಡೆ ಒಂದಷ್ಟು ಗಮನ ಇರಲಿ. ತುಂಬ ಜನ ಹೇಳಿದ್ರು ಗ್ರಾಮ ಪಂಚಾಯತ್ ಏನ್ರಿ ಮೂಡಿಗೆರೆ ಸುತ್ತಮುತ್ತನೇ ಮಾಡ್ತೀನಿ, ನಮ್ಮನ್ನು ಕರೆಯಲ್ವ ಅಂತ. ಎಲ್ಲ ಗ್ರಾಮ ಪಂಚಾಯತಿಗೂ ಬರ್ತೀನಿ. ಇದು 7ನೇದು. ಇನ್ನು 22 ಗ್ರಾಮ ಪಂಚಾಯತಿ ಇದೆ. ವಾರದಲ್ಲಿ 2 ಗ್ರಾಮ ಪಂಚಾಯತಿನ ವಿಸಿಟ್ ಮಾಡ್ತಾ ಇದ್ವಿ. ಯಾಕೆ ನಾವು ಗ್ರಾಮ ಪಂಚಾಯತಿಗೆ ಯಾಕೆ ಹೋಗ್ತಾ ಇಲ್ಲ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಸ್ಟುಡಿಯೋಕ್ಕೆ ಕರೆಸಿ ಮಾತಾಡ್ತಾ ಇದ್ವಿ. ಈಗ ನಾಡಿದ್ದು ಶನಿವಾರ ಕೂಡ 4 ಗಂಟೆಗೆ ಇನ್ನೊಂದು ಗ್ರಾಮ ಪಂಚಾಯತಿಯವರು ಬರ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ನೋಡಿ, ನಾನು ಹೇಳೋದು ಇಷ್ಟೇ, ಯಾವುದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಆಗಲಿ, ನೀವು ಎಲ್ಲಿ ಮೀಟಿಂಗ್ ಹೋಗ್ತೀರಿ, TPS ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವುದೇ ಮೀಟಿಂಗ್ ಹೋಗಲಿ, ಸರ್ಕಾರ ಒಂದು ಸುತ್ತೋಲೆ ಇರುತ್ತೆ, ಸರ್ಕಾರದ ಒಂದು ಗೈಡ್ಲೈನ್ ಬುಕ್ ಕೊಡ್ತಾರೆ ನಿಮಗೆ. ದಯವಿಟ್ಟು ಓದಿ ಅದನ್ನ. ಅದು ಸುಮ್ಮನೆ ತಗೊಬಂದು ಮನೇಲಿ ಇಡೋಂಥದ್ದಲ್ಲ. ಆ ಪುಸ್ತಕನ ಓದಿ, ನೀವು ಜ್ಞಾನವಂತರಾಗ್ತೀರಿ ಓದಿದರೆ, ಆಯಿತಾ? ಮುಂದೆ ನಿಮಗೂ ರಾಜಕಾರಣ ಭವಿಷ್ಯಕ್ಕೆ
ಅದು ಬೇಕಾಗುತ್ತೆ ಅಂತ ಹೇಳ್ತಾ ಕೊನೆಯ ಪ್ರಶ್ನೆ ಮೇಡಮ್ ಅವರೇ, ಈಗ ಒಂದು ಭ್ರಷ್ಟಾಚಾರ ನಿಮ್ಮ ಬಗ್ಗೆ ಒಂದು ಸಾರ್ವಜನಿಕರವಾಗಿ ಒಂದು ಮಾತಾಡ್ತಾರೆ, ನನ್ನಲ್ಲಿ ಎಸ್ಕಲ್ಲಲ್ಲೆಲ್ಲ ತಿರುಗಾಡ್ತಾ ಇರ್ತೀನಲ್ಲ, ನಮ್ಮ ಅಧ್ಯಕ್ಷರು ಮಾತು ಕಮ್ಮಿ ಕೆಲಸ ಮಾಡ್ತಾರೆ ಅಂತ. ಹೌದಾ ಮೇಡಮ್? ಹಂಗೇನಿಲ್ಲ, ಮಾತಾಡ್ತೀನಲ್ಲ, ಯಾರನ್ನು ಜೋರ್ ಮಾಡಲ್ಲ, ಬೈಯಲ್ಲ, ಏನಿಲ್ಲ, ಕೆಲಸ ಮಾತ್ರ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ಇಲ್ಲ, ಸ್ಪಂದನೆ ಏನಿದೆ ಅದ್ ಮಾಡ್ಬೇಕು ಸರ್. ಕೆಲಸ ಅಂದ್ರೆ ಫೋನ್ ಬಂದಿಟ್ಕೊಳ್ಳಿ, ಈ ತರ ಸಮಸ್ಯೆ ಇದೆ ಅಂದ್ರೆ ಅವಾಗ ಬಗೆಹರಿಸ್ಕೊಡ್ಬೇಕು ಅಷ್ಟೇ. ಎಲ್ಲದಕ್ಕೂ ನೀವೇ ಹೋಗದಿದ್ರು ನಿಮ್ಮ ಪತಿಯವರೇ ನಿಮ್ಗೆ ಆಧಾರ ಸ್ತಂಭ, ಒಂದು ಬೆನ್ನೆಲುಬು ಅಂತಾರಲ್ಲ, ಹಂಗೆ ಕೂಡಲೇ ಮಾಡ್ತಾರೆ. ಓಕೆ ಮೇಡಮ್, ಕೊನೆಯದಾಗಿ ಈಗ ಶಾಸಕಿಯವರು ಭಾಳ ಆಪ್ತರು ನಿಮಗೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ, ಆಮೇಲೆ ಈಗಾಗಲೇ ಹೆಸ್ಕಲ್ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಕೆಟ್ಟ ಹೆಸರಿಲ್ಲದ ಒಬ್ಬರು ಅಧ್ಯಕ್ಷೆ ಆಗಿದ್ದೀರಿ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಸಿನ್ಸಿಯಾರಿಟಿನ ನೋಡಿ ಕಾಂಗ್ರೆಸ್ ಪಕ್ಷ ನಾಳೆ ಮುಂಬರುವ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತಲ್ಲಿ ಒಂದು ಸ್ಥಾನ ಕೊಡ್ತೀವಿ, ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ಹೇಳಿದರೆ ನಿಲ್ತಾರೆ ಮೇಡಮ್? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಸರ್, ನೋಡೋಣ. ಅಲ್ಲ, ಸರ್ಕಾರ ಈಗ ನಾಳೆ MLA ಕರೆದು ಹೇಳ್ತಾರೆ ತಾಲೂಕ್ ಪಂಚಾಯತ್ ಇಲ್ಲ ಜಿಲ್ಲಾ ಪಂಚಾಯತ್ ನಿಂತ್ಕೊಳ್ಳಿ ಮೇಡಮ್ ಅಂತೇಳಿ, ಅಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ, ಇಷ್ಟಪಡ್ತೀರಿ? ಅವಕಾಶ ಸಿಕ್ಕಿದ್ರೆ ನೋಡೋಣ. ಈಗ ನೋಡಿ, 7 ಗ್ರಾಮ ಪಂಚಾಯತಿನಲ್ಲಿ 5 ಪಂಚಾಯತಿಯವರು ನಮ್ಗೆ ಅದು ಸವಾಸ ಬೇಡ, ಅಧ್ಯಕ್ಷಗಿರಿ ಹೋದ್ರೆ ಸಾಕು ಅಂತಿದ್ರು. ಅದು 2 ಜನ ಮಹಿಳೆಯರು ಧೈರ್ಯವಾಗಿ ಹೇಳಿದರು, ಆಯ್ತು ಅವಕಾಶ ಸಿಕ್ಕಿದ್ರೆ ನೋಡೋಣ, ಯಾಕಾಗಲ್ಲ ಅಂತೇಳಿ. ಕಾನ್ಫಿಡೆನ್ಸ್ ಇರುತ್ತಲ್ಲ ಸರ್, ನಾವು ಮಾಡ್ತೀವಿ ಅನ್ನೋದು ಪ್ರಾಮಾಣಿಕತೆ ಇದ್ರೆ ಎಲ್ಲಾದರೂ ಓಕೆ ಆಗ್ತೀವಿ. ಕೆಲಸ ಮಾಡಬೇಕು ಅನ್ನೋದು ಮನೋಭಾವ ಇರಬೇಕು ಅಷ್ಟೇ. ಈಗ ತಾಲೂಕು ಅಲ್ಲ, ನೀವು MLA MP ಆ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದವರಿಗೂ ಟಿಕೆಟ್ ಸಿಗುತ್ತೆ, ಏನೆಲ್ಲ ಆಗುತ್ತೆ. ಆದರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾರು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ, ಕೆಟ್ಟ ಹೆಸರು ಕೇಳಿರ್ಬೋದು ಅವ್ರು ಸರಿ ಇಲ್ಲ ಅಂತ, ಅದನ್ನ ನೀವು ಭ್ರಷ್ಟಾಚಾರ ಮಾಡಿಲ್ಲ. ಹಂಗಾಗಿ ನಿಮ್ಮ ಒಂದು ಈ ಪ್ರಾಮಾಣಿಕತನ ಇದೆಯಲ್ಲ, ಇದು ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ಮೆಟ್ಟಿಲಿಂದ ಮೇಲೆ ಹತ್ತಿಸುತ್ತದೆ. ಅದು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕರು ಇದುವರೆಗೂ ಗ್ರಾಮ ಪಂಚಾಯತಿಲಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಒಂದು ಸ್ಥಾನ ಸಿಕ್ಕಿದೆ. ಹಾಗಾಗಿ ಆ ಸ್ಥಾನ ನಿಮಗೂ ಸಿಗಲಿ. ಮತ್ತು ಸಾರ್ವಜನಿಕ ಕೆಲಸದಲ್ಲಿ ಮತ್ತು ಜೊತೆಲಿ ಗಂಡನ ಜೊತೆ ಸೇರಿ ಒಂದು ಸೇವೆನಲ್ಲೂ ಇದ್ದೀರಿ ನೀವು. ಹಾಗಾಗಿ ನಿಮಗೆ ಆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ, ಇಷ್ಟು ಹೊತ್ತು ವೀಕ್ಷಕರೇ ನೋಡಿದಿರಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವರು ಕೂಡ ನೋಡಲಿ, ಬೇರೆ ಗ್ರಾಮ ಪಂಚಾಯತಿಗೆ ಇದು ಮಾದರಿ ಆಗಲಿ ಅಂಥೇಳಿ. ಇವರು ಹೆಸ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭಾಳಷ್ಟು ಮಾತಾಡಿರೋ, ತಿಳ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ, ನಾಳೆ ನನ್ನ ಹತ್ರ ಬಂದರೆ ಅವಿನ್ TV ಏನು ಕತೆ ಅಂತ ಏನೂ ಬೇಜಾರು ಮಾಡಬೇಡಿ, ಧೈರ್ಯವಾಗಿರಿ. ಇಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿ, ಏನೇನು ಕ್ವಶನ್ ಕೇಳಿ, ಇಲ್ಲ ಲೈವ್ನೇ ನೋಡ್ತಾ ಇರ್ತೀರಲ್ಲ, ಹಾಗೆ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿ, ಗೊತ್ತಿಲ್ಲ ಅಂದರೆ ಮತ್ತೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಅಧ್ಯಕ್ಷನಿಗೆ ಏನು ಕೆಲಸ ಅನ್ನೋದನ್ನಾರು ಅಟ್ಲೀಸ್ಟ್ ತಿಳ್ಕೊಂಡಿರಿ, ಅಧ್ಯಕ್ಷರ ಪಾತ್ರ ಏನು, ಮತ್ತು ಎಷ್ಟೋ 15, 16 ಫೈನಾನ್ಸು ಇಂಥೆಲ್ಲ ವಿಚಾರಗಳನ್ನು ಅದು ಏನು ಬೇಕು ನಿಮಗೆ ಅಂತ ನೋಡಿ. ಇವತ್ತಿನ ಒಂದು ಹೊಸ ವಿಚಾರ ಅಂದರೆ 500 ಜನ ವಸತಿಗಾಗಿ ಅರ್ಜಿ ಹಾಕಿದ್ದಾರೆ, ಆದರೆ ಇಡೀ ಹೆಸಗಲ್ ಗ್ರಾಮ ಪಂಚಾಯತಿನಲ್ಲಿ ಜಾಗ ಇಲ್ಲ. ಆದರೆ ನಂದಿಪುರ ಗ್ರಾಮ ಪಂಚಾಯತಿನಲ್ಲಿ ಕೊಡ್ತೀವಿ, ನಿಜವಾಗ್ಲೂ ದೊಡ್ಡ ಗುಣ ಅದು. ಆ ನಂದಿಪುರ ಗ್ರಾಮ ಪಂಚಾಯತಿಯವರಿಗೆ ನೀವು ಸೆಲ್ಯೂಟ್ ಹೊಡಿಬೇಕು. ಯಾಕೆಂತಂದರೆ ಶಾಸಕಿಯವರು ಕೂಡ ಒಂದು ಧೈರ್ಯ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರಿ. ಬರ್ತೀನಿ ಮತ್ತೆ ಮುಂದಿನ ಶನಿವಾರ 4 ಗಂಟೆಗೆ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.